ಅವರು ಹೇಳ್ತಾ ಇರುವಂತ ಒಂದು ಸುಧಾರಣೆಯ ಪ್ರತಿಭಟನೆಯ ಧ್ವನಿಯನ್ನ ಕೇಳಿಸ್ಕೊಳ್ತಾ ಇಲ್ಲ ಅನ್ನೋದೇನೆ ಬಾನು ಮುಷ್ತಾಕ್ ಅವರ ಕಥೆಗಳ ಒಂದು ಮುಖ್ಯವಾದ ಒಂದು ಸ್ಥಾಯಿಯಾದ ಗುಣ. ಮಹಮ್ಮದ್ ಪೈಗಂಬರು, ನಿನ್ನ ಸುತ್ತಮುತ್ತ ಇರುವಂತಹ 40 ಮನೆಗಳು ನಿನ್ನ ಜವಾಬ್ದಾರಿ. ಆ ಮನೆಯಲ್ಲಿರುವಂತಹ ಜನ ನರಳಬಾರ್ದು, ಹಸಿವಿನಿಂದ ಒದ್ದಾಡಬಾರ್ದು, ಸಂಕಟವನ್ನ ಪಡಬಾರ್ದು, ಅವರು ಸುಖಿಗಳಾಗಿರ್ಬೇಕು. ಇದನ್ನ ನೀನು ನೋಡ್ಕೋ ಅಂತ ಹೇಳನ್ನು ಮಹಮ್ಮದ್ ಪೈಗಂಬರ್ ಹೇಳಿದ್ರು ಅಂತ ಹೇಳ. ಕ್ರಿಶ್ಚಿಯಾನಿಟಿಯಲ್ಲಿ ಒಂದು ರೆನೆಸಾನ್ಸ್ ಅನ್ನೋದಾಗಿದೆ, ಅದು ಇಸ್ಲಾಮಿನಲ್ಲಿ ಆಗದೇ ಇರೋದ್ರಿಂದ ಇಂಥ ಒಂದು ಏನು ಅಂದ್ರೆ ಒಂದು ಹೊಸ ದನಿಗಳು ಬಂದಾಗ, ರುಷ್ದಿ ಬಂದಂತ ಬರೆದಾಗ ಅವನ ಕಾದಂಬರಿಗೆ ಒಂದು ವಿರೋಧ ಜಾಗತಿಕ ಮಟ್ಟದಲ್ಲಿ ಆಯ್ತಲ್ಲ, ಹಾಗಾಗುತ್ತೆ. ಅಷ್ಟಾದಶ ವರ್ಣನೆ ಅಂತ ಹೇಳೋದು ಪಂಪನಾದಿಯಾಗಿ ಬರ್ದಿರೋದು ಏನಪ್ಪ? ಅವರು ಬರೆದ್ರೆ ಅಶ್ಲೀಲ ಅಲ್ಲ, ನಾವು ಬರೆದ್ರೆ ಮಾತ್ರ ಯಾಕೆ ಅಶ್ಲೀಲ? ಈ ಶೀಲ ಅಶ್ಲೀಲ ಅಂತ ಪ್ರಶ್ನೆ ಬಂದಾಗ ಎಲ್ಲ ಧರ್ಮದ ಒಳಗೂ ಅಪರಾಧಿಯ ಒಳಗಡೆ ಆ ಥರದೊಂದು ಅನ್ಯಾಯ, ಅನಾಹುತ ಮತ್ತು ಹೆಣ್ಣನ್ನು ನೋಡುವ ಕ್ರಮವೇ ಬೇರೆ ತರ ಇದೆ. ಅಧ್ಯಕ್ಷ ಮಾತಾಡ್ತಿರುವಾಗ ಬಹಳ ಸೊಗಸಾಗಿ ಇನ್ನೊಂದಷ್ಟು ಕೂತ್ ಕೇಳಬೇಕು ಅನ್ಸುವಷ್ಟು ಒಳ್ಳೆ ಧ್ವನಿ ಅವ್ರದ್ದು ಮತ್ತು ವಿಚಾರ. ನಾನು ಶಿಕಾರಿಪುರದಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಶಿಕಾರಿಪುರಕ್ಕೆ ಯಾವುದೋ ಆಕಸ್ಮಿಕ ಅವ್ರ ಕಾರ್ಯಕ್ರಮಕ್ಕೆ ಬಂದಾಗ ನಾನು ಮುಕುಂದ್ರ ಸರ್ ಬಂದಿದ್ದಾರೆ ಅಂದಾಗ ಬನ್ನಿ ಸರ್ ಕಾಲೇಜಿಗೆ ಅಂತ ಹೇಳಿ ಕರ್ಕೊಂಡ್ಬಂದೆ. ಹಿಂಗೆ ಒಂದು ಲಹರಿಲಿ ಮಾತಾಡ್ತಿದ್ದಂಗೆ ಕುಸುಮ ಬಾಲೆ ತುಂಬಾ ಚೆನ್ನಾಗಿ ಓದ್ತಾರೆ ಅವರು. ಕುಸುಮ ಬಾಲೆ ಮಾದೇವ್ ಅವರು ಅದನ್ನ ತಂದ್ಕೊಟ್ಟು ಪುಸ್ತಕ ಸಾರ್ ಇದನ್ನು ಓದಿ, ಈಗ ತುಂಬಾ ಸುಲಭ ಓದೋದಿದ್ದು ಅಂತೇಳಿ ಎಷ್ಟು ಚೆನ್ನಾಗಿ ಓದಿದ್ರು ಅಂದ್ರೆ ನಂಗೆ ಇನ್ನೂ ಕಿವಿಲ್ ಗುಯಿ ಅಂತ ಇದೆ. ಆ ತರ ಅದ್ಭುತವಾಗಿ ಆ ಕಥನವನ್ನು ಕಟ್ಟಿ ಹೇಳಿದ್ರು. ಬಹಳ ಬ್ಯೂಟಿಫುಲ್ ಆಗಿ ಓದ್ತಾರೆ, ಬಹಳ ಚೆನ್ನಾಗಿ ಮಾದೇವ್ ಅವರ ಇದನ್ನ ಹೊಸಕನ್ನಡದ ಟೆಕ್ಸ್ಟ್ ಅನ್ನು ಲೀಲಾಜಲವಾಗಿ ಹೆಂಗ್ ಓದ್ಬೋದು ಅಷ್ಟು ಚೆನ್ನಾಗಿ ಅವರು ಓದ್ತಾರೆ. ಹಾಗಾಗಿ ನಾನು ಮುಕುಂದರಾಜ್ ಅವರ ಓದಿಗೆ ಮತ್ತು ಅವರ ಧ್ವನಿಗೆ ಅಭಿಮಾನಿ. ನನಗೆ ಇದು ಬಹಳ ಮುಖ್ಯವಾದ ಜವಾಬ್ದಾರಿ ಅಂತ ಗೆಳೆಯರು ಹೇಳ್ತಾ ಇದ್ದಾರೆ. ಎಲ್ರಿಗೂ ತಲುಪಿರುವ ಸಂಗತಿ, ಇಡೀ ಜಗತ್ತಿನಾದ್ಯಂತ ಕನ್ನಡ ಅಂದ್ರೆ ಏನು ಅಂತ ಹೇಳಿ ತಲುಪಿಸಿದ ಒಬ್ಬಳ ಹೆಣ್ಣುಮಗಳ ಒಂದು ಪ್ರಜ್ಞೆ, ಅದನ್ನಿಟ್ಕೊಂಡು ನಾನು ಎದೆಯ ಹಣತೆ ಅನ್ನುವ ಈ ಕೃತಿಯನ್ನು ಕುರಿತು ಒಂದಿಷ್ಟು ಮಾತುಗಳನ್ನ ನಿಮ್ಮೊಂದಿಗೆ ಹಂಚ್ಕೋಬಹುದು ಅಂತ ಹೇಳಿ ಅನ್ಕೊಂಡಿದ್ದೀನಿ. ಈ ಪುಸ್ತಕವನ್ನು ಓದಿದಾಗ ನಾನು ಆಗಾಗ ಲಂಕೇಶ್ ಪತ್ರಿಕೆಯಲ್ಲಿ ಬರ್ತಾ ಇದ್ದ ಕಥೆಗಳನ್ನು ಓದ್ತಾ ಇದ್ದೆ. ಕುವೆಂಪು ವಿಶ್ವವಿದ್ಯಾಲಯದ ಪಠ್ಯಪುಸ್ತಕ ಕಮಿಟಿಯಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ನಾನು ಬಹಳ ಹಿಂದೆನೆ ಬಾನು ಮುಷ್ತಾಕ್ ಅವರ ಕಥೆಯನ್ನು ಇಡಬೇಕು ಅಂತಂದಾಗ ಅನೇಕರು ವಿರೋಧಿಸಿದ್ರು. ಬೇಡ, ಈ ಕತೆ ತುಂಬಾ ದೊಡ್ಡದು, 17-18 ಪೇಜ್ ಎಲ್ಲ ಬರೀತಾರೆ ಅವರು, ಅದನ್ನೆಲ್ಲ ಕ್ಲಾಸ್ ರೂಮ್ ಮಾಡೋಕ್ಕಾಗಲ್ಲ ಅಂತ. ಅದನ್ನೆಲ್ಲ ಬೇರೆ ಬೇರೆ ತರಕ್ಕೆ ನಾವು ಅನಲೈಸ್ ಮಾಡಿ ಈ ಕಡೆಗೆ ಹೇಳಿದ್ರು, ಆಗ್ಲಿಲ್ಲ. ಭೂಗರ್ ಪ್ರಶಸ್ತಿ ಬಂದ ಕೂಡ್ಲೇನೆ ಸುಮ್ಮನೆ ಒಂದು ಮೆಸೇಜ್ ಹಾಕಿದ್ರು, ನಮ್ಗೊಂದು ಚಾನ್ಸ್ ಸಿಕ್ಕಿದೆ ಈ ಸರಿ ಕುವೆಂಪು ವಿಶ್ವವಿದ್ಯಾಲಯದವ್ರಿಗೆ, ಹೊಸ ಟೆಕ್ಸ್ಟ್ ಮಾಡ್ತಾ ಇದೀವಿ, ಎಲ್ಲ ವಿಭಾಗಗಳಲ್ಲೂ ಬಾನು ಮುಷ್ತಾಕ್ ಅವ್ರ ಕಥೆಯನ್ನು ಹಾಕ್ಬೋದಲ್ಲ ಸ್ನೇಹಿತರೆ ಅಂತ ನಮ್ಮ ಕಿರಿಯ ಗೆಳೆಯರಿಗೆಲ್ಲ ಫೋನ್ ಮಾಡಿ ಹೇಳಿದ್ವಿ. ಎದೆ ಹಣತೆಯನ್ನು ನಾನೇ ಕಳಿಸ್ಕೊಟ್ಟೆ ಕಡೆಗೆ ಅನೇಕರಿಗೆ. ಎಲ್ಲ ಹುಡ್ಕೊಂಡು ಕಡೆಗೆ ಈಗ ನಮ್ಮ ಕುವೆಂಪು ವಿಶ್ವವಿದ್ಯಾಲಯದ ಎಲ್ಲ ಪದವಿಯ ಹಂತಗಳಲ್ಲಿ ಬಾನು ಮುಷ್ತಾಕ್ ಅವರ ಒಂದೊಂದು ಕಥೆಯನ್ನ ಎಲ್ಲ ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ. ಒಂದು ಹೆಮ್ಮೆಯ ವಿಚಾರ. ಕರ್ನಾಟಕದಲ್ಲಿ ಈ ಹೆಮ್ಮೆ ಕುವೆಂಪು ವಿಶ್ವವಿದ್ಯಾನಿಲಯಕ್ಕೆ ಈ ಮೂಲಕ ಸಂದಿದೆ. ಬಾನು ಮುಷ್ತಾಕ್ ಅವರ ಎದೆಯ ಹಣತೆ ಅನ್ನುವ ಈ ಪುಸ್ತಕ 12 ಕಥೆಗಳ ಒಂದು ಗುಚ್ಛ. ಅವರ ಹಸೀನ ಮತ್ತು ಇತರ ಕಥೆಗಳು ಅನ್ನುವ 700 ಪುಟಗಳ ಪುಸ್ತಕವನ್ನು ಸಮಗ್ರವಾಗಿ ಓದ್ದವರಿಗೆ ನಾನು ಹೇಳ್ತಾ ಇರುವ ಸಂಗತಿಗಳು ಅಲ್ಲಲ್ಲೇ ನಿಮಗೆ ರಿಪೀಟ್ ಆಗ್ತದೆ ಅಂತ ಅನ್ಕೊಂಡಿದ್ದೀನಿ. ನಾನು ಇಲ್ಲಿರುವ ಎಲ್ಲ ಕಥೆಗಳನ್ನು ಓದಿದ್ದೀನಿ ಮತ್ತು ಹಸೀನ
ಮತ್ತು ಇತರ ಕಥೆಗಳಲ್ಲಿ ಇರುವ ಬಹಳ ಪ್ರಧಾನವಾದಂತಹ ಕಥೆಗಳ ಮೇಲೂ ಕೂಡ ಚರ್ಚೆಯನ್ನ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಒಂದು ಅರ್ಧ ಗಂಟೆ ನಾನು ನಿಮ್ಮೊಂದಿಗೆ ಮಾತಾಡ್ತೀನಿ. ಆಮೇಲೆ ನೀವು ಪ್ರಶ್ನೆಯನ್ನು ಮಾತಾಡಿದ್ರೆ, ಚರ್ಚೆಯನ್ನು ಶುರು ಮಾಡಿದ್ರೆ, ನಾನು ನಿಮ್ಮ ಮುಂದೆ ಚರ್ಚೆಯಲ್ಲಿ ನನ್ನ ತಿಳುವಳಿಕೆಯನ್ನ ವಿಸ್ತರಿಸಿಕೊಳ್ಳಲಿಕ್ಕೆ ಪ್ರಯತ್ನ ಪಡ್ತೀನಿ. ಮ್ಯಾಕ್ಸ್ ಪೋರ್ಟರ್ ಅವರು ಬೂಕರ್ ಪ್ರಶಸ್ತಿಯ ತೀರ್ಪುಗಾರರ ಸಮಿತಿ ಅಧ್ಯಕ್ಷರು. ಅವರು ಮ್ಯಾಕ್ಸ್ ಪೋರ್ಟರ್ ಅಂತ. ಅವರು ಈ ಪ್ರಶಸ್ತಿಯನ್ನು ಘೋಷಣೆ ಮಾಡಿದಾಗ ಹೇಳಿದ ಮಾತು ನಂಗೆ ಬಹಳ ಮುಖ್ಯ. ಆ ಮಾತನ್ನು ಇಲ್ಲಿ ಕೋಟ್ ಮಾಡಿ ನನ್ನ ಮಾತನ್ನು ಮುಂದುವರಿಸ್ತೇನೆ. ಅವ್ರು ಹೇಳ್ತಾರೆ, ಬೂಕರ್ ಪ್ರಶಸ್ತಿಯನ್ನ ಘೋಷಣೆ ಮಾಡೋಕ್ಕಿಂತ ಮೊದಲು, ಇಷ್ಟೊಂದು ಸುಂದರವಾದ ಚಲನಶೀಲತೆಯಿಂದ ಕೂಡಿದ ಬದುಕನ್ನು ದೃಢೀಕರಿಸುವ ಕಥೆಗಳು ಕನ್ನಡ ಭಾಷೆಯಿಂದ ಮೂಡಿ ಬಂದಿರುವುದು ವಿಶೇಷ. ಎಲ್ಲಕ್ಕಿಂತ ಹೆಚ್ಚಾಗಿ ಇವು ಮಹಿಳೆಯರ ಬದುಕನ್ನ ಬಿಂಬಿಸುತ್ತವೆ. ಆಕೆಯ ಸಂತಾನೋತ್ಪತ್ತಿಯ ಹಕ್ಕುಗಳ, ನಂಬಿಕೆ, ಜಾತಿ, ಅಧಿಕಾರ ಮತ್ತು ದಬ್ಬಾಳಿಕೆಯನ್ನು ಧ್ವನಿಸುತ್ತವೆ. ಇದು ಬೂಕರ್ ಪ್ರಶಸ್ತಿ ತೀರ್ಪುಗಾರರ ಸಮಿತಿ ಅಧ್ಯಕ್ಷರಾದಂತಹ ಮಾರ್ಕ್ಸ್ ಪೋರ್ಟರ್ ಅವರು ಹೇಳಿದ ಮಾತು. ಇನ್ನೊಬ್ರು ಈ ಭಾಷಾಂತರಕ್ಕೆ ಮಾರು ಹೋಗಿ, ಇಂಗ್ಲಿಷಿಗೆ ಭಾಷಾಂತರ ಆಗಿರುವ ಈ ಕಥೆಗಳ ಭಾಷಾಂತರಕ್ಕೆ ಮಾರು ಹೋಗಿ, ಅವ್ರ ಹೆಸರು ಪಿಯಾಮೆಟೋ ರೋಕೋ ಅಂತ ಅವ್ರ ಹೆಸರು. ಅವರು ಹಾರ್ಟ್ ಲ್ಯಾಂಪ್ ಅನ್ನುವಂತಹ ಕೃತಿಯನ್ನು ಕುರಿತು ಒಂದು ಸಣ್ಣ ಮಾತನ್ನು ಹೇಳ್ತಾರೆ. ಮಾತು ಸಣ್ಣದು, ಆಲೋಚನೆ ದೊಡ್ಡದು. ಜಗತ್ತಿನಾದ್ಯಂತ ಓದುಗರೊಂದಿಗೆ ಸಕಾಲಿಕವಾದ ಈ ಕೃತಿಯನ್ನ ಹಂಚಿಕೊಳ್ಳಲು ನಾವು ರೋಮಾಂಚಿತರಾಗಿದ್ದೇವೆ. ದಮನಿತ ಮಹಿಳೆಯ ಆರ್ತನಾದವನ್ನ ಎಲ್ಲ ಪುರುಷರು, ಮಹಿಳೆಯರು ಓದಲೇಬೇಕಾದ ಜರೂರತ್ತಿದೆ. ಯಾಕಂದ್ರೆ ಈ ಕೃತಿಯ ಓದು ನಮ್ಮನ್ನು ಮೌನಕ್ಕೆ ಶರಣಾಗುವಂತೆ ಮಾಡುತ್ತದೆ. ಇನ್ನೊಮ್ಮೆ ಓದ್ತೀನಿ. ಈ ಕೃತಿಯ ಓದು ನಮ್ಮನ್ನ ಮೌನಕ್ಕೆ ಶರಣಾಗುವಂತೆ ಮಾಡುತ್ತದೆ. ಇಷ್ಟೊಂದು ಸಶಕ್ತವಾದಂತಹ ಭಾಷಾಂತರವು ನಮ್ಮನ್ನು ಅಚ್ಚರಿಗೊಳಿಸುತ್ತದೆ ಅಂತ. ಈ ಎರಡು ಮಾತುಗಳನ್ನ ಇಟ್ಕೊಂಡು ಬಾನು ಮುಷ್ತಾಕ್ ಅವರ ಕಥೆಗಳ ಒಳಗೆ ಹೆಣೆದಿರುವ ಬದುಕನ್ನ, ಆರ್ಥನಾದವನ್ನ, ಹೆಂಗಳೆಯರ ಅಸ್ಮಿತೆಯನ್ನ, ಹೆಣ್ಣುಗಳ ಅಸ್ಮಿತೆಯನ್ನ ಮತ್ತು ಗಂಡಾಳ್ವಿಕೆಯನ್ನ ಚರ್ಚೆ ಮಾಡಬಹುದು ಅಂತ ಒಂದು 4-5 ಕಥೆಗಳನ್ನ ಇಟ್ಕೊಂಡು ನಾನು ನಿಮ್ಮೊಂದಿಗೆ ಮಾತನ್ನು ಮುಂದುವರಿಸ್ತೇನೆ. ಈ ಎರಡು ಮಾತುಗಳು ಪಿಯಾಮೆಟೋ ರೋಕೋ ಅವರು ಹೇಳಿದ ಮಾತು, ಮ್ಯಾಕ್ಸ್ ಪೋರ್ಟರ್ ಅವರು ಹೇಳಿದ ಮಾತು ನನಗೆ ಬಹಳ ಸೆನ್ಸಿಟಿವ್ ಆದದ್ದು ಮತ್ತು ಬಹಳ ಪ್ರಧಾನವಾದದ್ದು ಅಂತ ಅನ್ನೋ ಕಾರಣಕ್ಕಾಗಿ ಒಂದು ಕೋಟ್ ಮಾಡಿದ್ದೀನಿ. ಸುಮಾರು 90ರ ದಶಕದಲ್ಲಿ ನಾವು MA ಓದ್ತಾ ಇದ್ದಾಗ ಲಂಕೇಶ್ ಪತ್ರಿಕೆಯ ಬಹಳ ದೊಡ್ಡ ಉಗ್ರ ಅಭಿಮಾನಿಗಳು, ಉಗ್ರ ಅನ್ನೋ ಪದವನ್ನ ಅಂಡರ್ಲೈನ್ ಬಳಸ್ತಾ ಇದ್ದೀನಿ, ಉಗ್ರ ಅಭಿಮಾನಿಗಳು. ಆ ಪತ್ರಿಕೆ ನಾವು ಯಾರಿಗೂ ಕೊಡ್ತಿರ್ಲಿಲ್ಲ. ಯಾರು ಕೇಳಿದ್ರೆ ಇಲ್ಲ ಓದೋ ಆಗಿಲ್ಲ ನಂಗೆ, ಆಮೇಲೆ ಕೊಡ್ತೀನಿ ಅಂತ ನಾವು ಟ್ಯಾಗ್ ಹಾಕಿ ಇಡ್ತಾ ಇದ್ದಂತಹ ಒಂದು ಕಾಲಘಟ್ಟ ನನ್ನ ಎದುರಿಗಿದೆ, ಕಣ್ಣೆದುರಿಗಿದೆ. ₹2 ಪತ್ರಿಕೆಯಿಂದ ಶುರು ಮಾಡಿ 25 ವರ್ಷ ಆ ಪತ್ರಿಕೆಯ ಜೊತೆಲಿ ಒಂದು ವಿಶ್ವವಿದ್ಯಾಲಯದಲ್ಲಿ ಮಾಡದೇ ಇರುವ ಕೆಲಸವನ್ನು ಮಾಡಿದ ಆ ಪತ್ರಿಕೆ ನಮ್ಮಂಥವ್ರನ್ನೆಲ್ಲ ಬೆಳೆಸಿದೆ. 90ರಿಂದ ಈ ಕಥೆಗಳನ್ನ ಬರಿತಾ ಇದ್ದ ಇವರು ಸುಮಾರು 3 ದಶಕಗಳವರೆಗೆ ಲಂಕೇಶ್ ಪತ್ರಿಕೆಯ ಮೂಲಕವಾಗಿ ಬರವಣಿಗೆಯನ್ನು ಶುರು ಮಾಡಿ ಅನೇಕ ಬಗೆಯ ಹೊರಚಾಚುವಿಕೆಯ ಮೂಲಕವಾಗಿ, ಅಲ್ಲಿ ನಿಲ್ದಲೆ ಹೊರಚಾಚುವಿಕೆಯ ಮೂಲಕವಾಗಿ ಬರೀತಾರೆ. ಹೀಗೆ ಬರೆದಿರುವ ಕಾರಣಕ್ಕಾಗಿಯೇ ಅವರನ್ನು ಜಗತ್ತು ಮಾನ್ಯ ಮಾಡಿದೆ. ಕಾಂಪಿಟೇಷನ್ ಇದ್ದದ್ದು ನಿಮಗೆ ಗೊತ್ತಿರಲಿ, ಫ್ರೆಂಚ್ ಮತ್ತು ಇಟಲಿ ಹಾಗೂ ಜಪಾನ್ನ 3 ಪುಸ್ತಕ ಮತ್ತು ನಮ್ಮ ಕನ್ನಡದ ಪುಸ್ತಕ ಕೊನೆಯ ಹಂತದಲ್ಲಿದ್ದದ್ದು. ಫ್ರೆಂಚ್ನ ಮತ್ತು ಇಟಲಿಯ ಹಾಗೂ ಜಪಾನ್ನ 3 ಪುಸ್ತಕಗಳು, 4ನೇದೇ ನಮ್ದು. ನಾವು ಪ್ರಶಸ್ತಿಯನ್ನ ಪಡಿತೀವಿ. ಆ 3ಅನ್ನು ಹಿಂದಕ್ಕೆ ಇಟ್ಟು ಬೂಕರ್ ಪ್ರಶಸ್ತಿಯನ್ನ ಅದೇ ಹಣತೆ ಅನ್ನುವಂತಹ ಈ ಕೃತಿಗೆ ದೀಪಾ ಬಾಸ್ತಿಯವರ ಅನುವಾದದ ಮೂಲಕವಾಗಿ, ಇಂಗ್ಲಿಷ್ ಅನುವಾದದ ಮೂಲಕವಾಗಿ ಪಡೆದಿರುವ ನಮ್ಮ ಈ ಕೃತಿಯ ಸಂಕಲನ ಇದೆಯಲ್ಲ, ಇದರ ಮೂಲಕ ಕನ್ನಡದ ಗರಿ ಒಂದು ಮೇಲೆದ್ದು ಜಗತ್ತಿಗೆ ಕಾಣಿಸ್ತಾ ಇದೆ ಅನ್ನುವ ಆದರ್ಶೀಕರಣದ ಮಾತಿನ ಆಚೆಗೂ ಬಾನು ಮುಷ್ತಾಕ್ ಅವರ ಕಥೆಯನ್ನು ಓದಿದಾಗ ಈ ಇಬ್ಬರು, ನಾನೇನು ವಿದ್ವಾಂಸರು ಹೇಳದ ಮೇಲೆ ಆ ಇಬ್ಬರು ಮಾತು ಆರ್ಥನಾದ ಮತ್ತು ಮೌನವಾಗಿಸ್ತದೆ. ನೀವು ಓದಿದಾಗ ನಿಮ್ಗೆ ಫೀಲ್ ಆಗ್ತದೆ. ಒಂದು ಕಥೆಯನ್ನು ಓದಿದ್ರೆ ಇಂಥ ದಾರುಣವಾದ ಬದುಕನ್ನ ಹೆಣ್ಮಕ್ಳು ಬದುಕ್ತಾ ಇದಾರಲ್ಲ ಅಂತ ನಮ್ಮ ಮಗ್ಗಲಲ್ಲೇ ಇರುವ ಹೆಂಗಳೆಯರ ಮೇಲೆ, ನಮಗೆ ಹೆಣ್ಮಕ್ಳ ಮೇಲೆ ನಮಗೆ ಬೇರೆ ಥರದ ಒಂದು ಯೋಚನೆಯನ್ನು ಹಚ್ಚುವ, ಎದೆ ಹಣತೆಯನ್ನು ಹಚ್ಚುವ ಕೆಲಸವನ್ನ ಮೇಡಮ್ ಮಾಡಿರೋದು ನಮ್ಗೆ ಕಾಣ್ತದೆ.
ಇವತ್ತು ಕನ್ನಡಕ್ಕೆ ಉಳಿಗಾಲ ಇಲ್ಲ ಅಂತ ಒಂದು 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 ಲೂಸ್ ಸ್ಟಾಕ್, ಇದು ಲೂಸ್ ಸ್ಟಾಕ್ ನನ್ನ ಪ್ರಕಾರ. ಎಂಡೇಂಜರ್ಸ್ ಏಷ್ಯನ್ ಕಾಂಟಿನೆಂಟ್ ಅಲ್ಲಿ ಏನು ಎಂಡೇಂಜರ್ ಲ್ಯಾಂಗ್ವೇಜಸ್ ಅಲ್ಲಿ ಕನ್ನಡವೂ ಒಂದು ಅಂತ ಚರ್ಚೆ ನಡೀತಾ ಇರ್ತದೆ. ಒಂದಿದೆ ಕನ್ನಡಕ್ಕೆ ಉಳಿಗಾಲ ಇಲ್ಲ ಅಂತ, ಇಂಗ್ಲಿಷ್ ಮಾತಾಡುವವರು ನಾಚಿಕೆ ಪಟ್ಕೊಳ್ಬೇಕು ಅಂತ ಚರ್ಚೆ ಇತ್ತೀಚೆಗೆ ಬಂದಿದೆ. ಇನ್ನೊಂದು ಏನಂದ್ರೆ ಕನ್ನಡ ಮಾತಾಡಿದ್ರೆ ಶಾಲೆಗಳಲ್ಲಿ ದಂಡ ಹಾಕ್ತೀವಿ ಅಂತ. ಈ ಮೂರು ಮಾತುಗಳು ಇವು ಅಲಿಖಿತವಾದ ಶಾಸನದ ತರ ನಮ್ಮ ಎದುರುಗಡೆ ಮತ್ತೆ ಮತ್ತೆ ಡಿಗ್ಗಿ ಹೊಡಿತಾ ಇರೋದು. ಈ ಹೊತ್ತಿನಲ್ಲಿ ಬೂಕ್ರ ಪ್ರಶಸ್ತಿ ಅವುಗಳನ್ನೆಲ್ಲ ಅಳಿಸಾಕ್ಬಿಟ್ಟಿದೆ ಅನ್ನುವುದು ನನ್ನ ಮೊದಲನೆಯ ಅಪೀಲು. ಜಗತ್ತು ಕನ್ನಡವನ್ನ ಕೇಳಿಸ್ಕೊಳ್ಬೇಕು. ಹೇಗೆ ಕೇಳಿಸ್ಕೋಬೇಕು? ಸಣ್ಣ ಪ್ರದೇಶದಲ್ಲಿ ಮಾತನಾಡುವ ನೀವು ಒಂದಿಷ್ಟು ಜನ ಇದನ್ನು ಜಗತ್ತು ಕೇಳಿಸಿಕೊಳ್ಳುವ ಹಾಗೆ, ಜಗತ್ತಿನ ಕಿವಿ ಕನ್ನಡಕ್ಕೆ ತೆರೆದುಕೊಳ್ಳುವ ಹಾಗೆ, ಕಣ್ಣು ತೆರೆದುಕೊಳ್ಳುವ ಹಾಗೆ ಮಾಡಿದ ಕೃತಿ ಅದು. ಒಬ್ಬ ಹೆಣ್ಮಗಳು, ಮುಸಲ್ಮಾನ್ ಸಮುದಾಯದಲ್ಲಿ ಹುಟ್ಟಿದ ಹೆಣ್ಮಗಳು ಮಾಡುವಂಥದ್ದು ಬಹಳ ಮುಖ್ಯವಾದದ್ದು ಮತ್ತು ಪ್ರಧಾನವಾದದ್ದು. ನಾನು ಪ್ರಶಸ್ತಿಯನ್ನು ಘೋಷಣೆ ಆದ ತಕ್ಷಣ ನನ್ನ ಕಣ್ಣೆದುರಿಗೆ ಬಂದ ಚಿತ್ರ ಯಾವುದು ಅಂದ್ರೆ, ಕೆಂಪು ಸ್ವೆಟರ್ ಹಾಕೊಂಡು ಲಂಕೇಶ್ ಮೇಷ್ಟ್ರು ಹಿಂಗ್ ಕೈ ಇಟ್ಕೊಂಡು ತೆಗೆದು ಫೋಟೋ ನನ್ನ ಕಣ್ಣೆದುರುಗಡೆ ಬಂದೋಯ್ತು. ಮೇಷ್ಟ್ರು ಇದ್ದಿದ್ರೆ ಅಂತ ಇಷ್ಟೇ ಮನಸ್ಸಲ್ಲಿ ಬಂದಿದ್ದು ನನಗೆ, ಲಂಕೇಶ್ ಮೇಷ್ಟ್ರು ಇದ್ದಿದ್ರೆ ಅಂತ. ತುಂಬಾ ಸರಿ ನಾವು ರೇಗಳನ್ನ ಹಾಕೊಂಡಿದೀವಿ, ಮೇಷ್ಟ್ರು ಇದ್ದಿದ್ರೆ ಅಂತ. ಬಟ್ ಬೂಕರ್ ಪ್ರಶಸ್ತಿ ಬಂದಾಗ, ಅದು ಭಾನು ಮುಷ್ತಾಕ್ ಅವ್ರಿಗೆ ಬಂದಾಗ ಲಂಕೇಶ್ ಮೇಷ್ಟ್ರು ಇರ್ಬೇಕಿತ್ತು ಅಂತ ಅನ್ಸಿದೆ. ಅದಕ್ಕೆ ಕಾರಣ ನಿಮ್ಗೆಲ್ರಿಗೂ ಗೊತ್ತಿದೆ, ನಾವು ವಿವರಿಸಕ್ ಹೋಗಲ್ಲ. ಅವ್ರು ಹೇಳಿದ ಮಾತು, ಭಾನು ಮುಷ್ತಾಕ್ ಅವ್ರು ಹೇಳಿದ ಮಾತು, ಆಕಾಶದಲ್ಲಿ ದಿಗ್ಗನೆ ಸಹಸ್ರಾರು ಮಿಂಚು ಹುಳುಗಳು ಹೊಳೆದಂತಾಯ್ತು ನನಗೆ ಅಂತ. ಆಕಾಶದಲ್ಲಿ ದಿಗ್ಗನೆ ಸಹಸ್ರಾರು ಮಿಂಚು ಹುಳುಗಳು ಹೊಳೆದಂತಾಯ್ತು ಅಂತ ಪ್ರಶಸ್ತಿಯನ್ನು ಸ್ವೀಕರಿಸ್ತಾ ಅವ್ರು ಮಾತನಾಡಿದ ಮಾತಿದೆಯಲ್ಲ ಭಾನು ಮುಷ್ತಾಕ್ ಅವರು, ಇದು ಈ ಮಾತಿನ ಒಳ ಆಂತರ್ಯದಲ್ಲಿ ಅವರು ನಡೆದು ಬಂದ ಚಲನೆಯ ದಾರಿ ಇದೆ ಅಂತ ನಾನು ಅನ್ಕೊಂಡಿದ್ದೀನಿ. ಕಾರಣ ಇಷ್ಟೇ, ಅವಕ್ಕೆ ವಕೀಲರಾಗೋದಕ್ಕಿಂತ ಮೊದಲು ಏನಾಗಿದ್ರು ಅಂತ ನೋಡಿದ್ರೆ ಅವರು ಟೈಲರ್ ಆಗಿದ್ರು, ಮೇಷ್ಟ್ರಾಗಿದ್ರು, ಬಂಡಾಯದ ಸಂಚಾಲಕರಾಗಿ ರಾಜ್ಯಾದ್ಯಂತ ಓಡಾಡಿದ್ರು, ಜೊತೆಗೆ ಆಮೇಲೆ ವಕೀಲರಾದ. ಸೊ ಈಗ ನಾನಾ ತರದ ಪಾತ್ರಗಳನ್ನು ನಿರ್ವಹಿಸಿದಂತಹ ಭಾನು ಮುಷ್ತಾಕ್ ಅವರ ಕಥನ ಮಾದರಿ ಈ ಎಲ್ಲ ವೃತ್ತಿಗಳ ಒಳಗಿನ ಒಂದು ಸಾರವನ್ನ, ಅಲ್ಲಾಗಿರುವ ಹೆಣ್ಣು ಮಕ್ಕಳ ಒಟ್ಟು ಆಕ್ರಂದನವನ್ನ ಕಟ್ಟಿಕೊಡುವ ಕೆಲಸವನ್ನು ಮಾಡಿದೆ. ಹಾಗಾಗಿ ಅವ್ರ ಕಥೆಗಳಲ್ಲಿ ವಕೀಲಿಕೆಯ ವಾದನೂ ಇದೆ, ಬಂಡಾಯದ ದನಿಯೂ ಇದೆ, ಹೋರಾಟಗಾರರ ಕಿಚ್ಚು ಇದೆ, ಟೈಲರ್ ಅವರ ಕುಸುರಿತನವೂ ಇದೆ, ಶಿಕ್ಷಕಿಯ ಸಹನೆ ಮತ್ತು ಶ್ರದ್ಧೆ, ಇಷ್ಟು ಮೇಳೈಸಿಕೊಂಡು ಬಂದಿರುವ ಕಥೆಗಳನ್ನ ನಾವು ಇಟ್ಕೊಂಡು ಎದೆ ಹಣತೆ ಸಂಕಲನವನ್ನ ಮತ್ತೆ ಮತ್ತೆ ಓದ್ಬೋದು. ಪತ್ರಕರ್ತೆಯಾಗಿ ಕೂಡ ನಿಷ್ಠುರವಾಗಿ ಇವರು ಅನೇಕ ಲೇಖನಗಳನ್ನ ಬರೆದಿರೋದ್ರಿಂದ ಈ ಎಲ್ಲವೂ ಒಂದರಲ್ಲೇ ಮೇಳೈಸಿದೆ. ಈ ಎಲ್ಲ ವಲಯದ ಪರಿಚಯ ಇರತಕ್ಕಂತಹ ಕಥೆಗಾರರು ಕನ್ನಡದಲ್ಲಿ ಸ್ವಲ್ಪ ಕಡಿಮೆ. ಅನುಭವಕ್ಕೆ ತಕ್ಕಿದ್ದನ್ನ ಬರೆದು ಬಿಡುವುದು ಕತೆ ಆಗ್ಬಿಡಲ್ಲ ಅಂತ ನಮ್ಗೆ ಇವತ್ತು ಬಹಳ ದೊಡ್ಡ ಸಾಕ್ಷಿಗಳನ್ನು ಅನೇಕರು ನೀಡಿದ್ದಾರೆ. ಅದರ ನಡುವೆ ಈ ಎಲ್ಲ ವಲಯಗಳಿಗೆ ಚಾಚಿಕೊಂಡಂತಹ ಒಂದು ಹೆಣ್ಣಿನ ದನಿ ಎದೆಯ ಹಣತೆಯಾಗಿ ಬೆಳಗೋದಿದೆಯಲ್ಲ, ಅದು ಈ ಸಂಕಲನದ ಒಟ್ಟು 13 ಕಥೆಗಳಲ್ಲಿ ಇದೆ. ಇಲ್ಲಿ ಚರ್ಚೆ ಆಗುವ ಪ್ರಧಾನವಾದ ಸಂಬಂಧಗಳು ಯಾವುದು ಅಂದ್ರೆ ಗಂಡು ಮತ್ತು ಹೆಣ್ಣಿನ ಸಂಬಂಧಗಳು. ಗಂಡಸರು ಅವರು ಹೊಂದಿದ ಮೇಲ್ ಫಂಡಮೆಂಟಲಿಸಮ್ ಅಂತ ಯಾವುದನ್ನು ಕರಿತೀವಿ, ಗಂಡಸು ಮೂಲಭೂತವಾದ, ಗಂಡಿನ ಮೂಲಭೂತವಾದ, ಅದನ್ನು ನೀವು ಬೇರೆ ಬೇರೆ ಡೈಮೆನ್ಷನ್ ಚರ್ಚೆ ಮಾಡ್ಕೋಬಹುದು. ಆ ಮೂಲಭೂತವಾದಿಯ ಅಹಂಕಾರದಿಂದ ಗಂಡು ಮೆರೆದ್ರೆ ತಮ್ಮದೆಲ್ಲವನ್ನು ಧಾರೆ ಎರೆದಂತಹ ಹೆಣ್ಣು ದುರಂತವನ್ನು ಎದುರಿಸಲಿಕ್ಕೆ ಮಾನಸಿಕವಾಗಿ ಅವಳನ್ನು ಸಿದ್ಧ ಮಾಡ್ತದೆ, ಗಂಡು ಲೋಕ ಸಿದ್ಧ ಮಾಡ್ತದೆ. ಹಾಗೆ ಸಿದ್ಧಳಾಗ್ತಾಳೆ, ಒಂದು ಕಥೆಗಳಲ್ಲಿ ಸಾಯ್ತಾಳೆ, ಇಲ್ಲ ಸಾಯುವ ತೀರ್ಮಾನವನ್ನ ಮಾಡ್ತಾಳೆ, ಇಲ್ಲ ಮಕ್ಕಳನ್ನ ಹೆತ್ತುಬಿಟ್ಟು ಕೊಡ್ತಾಳೆ, ಅನಾಥವಾಗಿ ಬದುಕ್ತಾಳೆ. ಸೊ ಈ ತರದ ಒಂದು ಇಕ್ಕಟ್ಟಿನಲ್ಲಿ ಇಲ್ಲಿರೋ ಕಥೆಯ ಹೆಣ್ಣು ಮಕ್ಕಳು ಬದುಕಿರೋದು ನಮಗೆ ಬಹಳ ಮುಖ್ಯವಾದ ಸ್ಥಾಯಿಯಾಗಿ ಭಾನು ಮುಷ್ತಾಕ್ ಅವರು ಎದುರಿಸಿದ್ದಾರೆ ಅಂತ. ಸುಮ್ಮನೆ ಒಂದು 2-3 ಲೈನ್ಗಳನ್ನ ನಾನು ನಿಮ್ಮ ಮುಂಜೆಗೆ ಶೇರ್ ಮಾಡಬಹುದಾದ್ರೆ, ಆಕೆ ಹೆಸರು ಮೆಹರುನ್, 5 ಮಕ್ಕಳ ತಾಯಿ. ಆಕೆ ಹೆಸರು ಮೆಹರುನ್, 5 ಮಕ್ಕಳ ತಾಯಿ. ಆಕೆ ಗಂಡನ ಹೆಸರು ಇನಾಯತ್. ಅವನು ಇನ್ನೊಬ್ಬರಲ್ಲಿ ಅನುರಕ್ತನಾಗಿರುವ ಕಾರಣಕ್ಕಾಗಿ ನೊಂದು ಆಕೆ ತವರಿಗೆ ಸೇರ್ತಾಳೆ. ನಿನ್ ಜೊತೆ ಬದುಕಲ್ಲ ನಾನು, ಆಗಲ್ಲ ನನಗೆ ಅಂತ ವಾಪಸ್ ತಾಯಿ ಮನೆಗೆ ಬರ್ತಾಳೆ.
ತಾಯಿ ಮನೆಗೆ ಬಂದ್ರೆ ಅಪ್ಪ ಮತ್ತು ಅಮ್ಮ ಹಾಗೂ ಸಹೋದರರು ಎಲ್ಲರೂ ಧಿಕ್ಕರಿಸ್ತಾರೆ ಅವಳನ್ನ. ಯಾಕೆ ಬಂದೆ ಇಲ್ಲಿಗೆ ಅಂತ, ನೀನ್ ಹೀಗೆ ಬರೋದು ತಪ್ಪು ಅಂತ ಕಟು ಮಾತಲ್ಲ ಆಕೆ ನಿಂದಿಸ್ತಾರೆ. ಮಾತು ಕೇಳಿಸ್ಕೊಳ್ಳಿ, ಅತಿ ಆಯ್ತು ನಿಂದು ಮೆಹರ್, ಸಾಯರಾರು ಹೇಳ್ಕೊಂಡು ಸಾಯಲ್ಲ. ಅತಿ ಆಯ್ತು ನಿಂದು ಮೆಹರ್, ಸಾಯರಾರು ಹೇಳ್ಕೊಂಡು ಸಾಯಲ್ಲ. ಹಂಗೇನಾರು ಮಾಡೋದಾಗಿದೆ ನೀನು ಅದನ್ನ ಮಾಡ್ಕೋತಿದ್ದೆ. ವಂಶದ ಮರ್ಯಾದೆ ಮುಖ್ಯ. ಮರ್ಯಾದೆ ಇದ್ದಿದ್ರೆ ನಿನಗೆ ಮೊದಲು ಅದನ್ನೇ ಮಾಡ್ತಿದ್ದೆ. ಯಾವ ಮನೆಗೆ ನಿನ್ನ ಡೋಲಿ ಹೋಯ್ತಲ್ಲ, ಮದುವೆ ಆದಾಗ ಡೋಲಿ ಕಳ್ಸೋದು, ಅದನ್ನ ಪಲ್ಲಕ್ಕಿ ಅಂತ ಮದುವೆ ಆಗುವ ವಧುವನ್ನು ಪಲ್ಲಕ್ಕಿಯಲ್ಲಿ ಕಳ್ಸೋದು, ಡೋಲಿಯಲ್ಲಿ ಕಳ್ಸಿದ್ರು ಆ ಮನೆಯಿಂದ ಇನ್ನು ಡೋಲ ಬರಬೇಕು. ಡೋಲ ಅಂದ್ರೆ ಶವದ ಕಫಿನ್ ಅಲ್ಲ, ಅದು ಬರಬೇಕು. ಡೋಲಿ ಹೋದ ಮನೆಯಿಂದಲೇ ಡೋಲ. ಅಕ್ಷರದಲ್ಲಿ ಬಹಳ ಸಣ್ಣ ವ್ಯತ್ಯಾಸ ಇದೆ ಅಷ್ಟೇ. ಆದ್ರೆ ಒಂದು ಜೀವ ಇರೋದು, ಒಂದು ಸಂಭ್ರಮ, ಇನ್ನೊಂದು ಜೀವ ಇಲ್ಲಿರೋದು, ನಿರ್ಜೀವವಾದ್ದು ಮತ್ತು ಸಂಕಟ, ಈ ಎರಡನ್ನ, ಆ ಡೋಲ ಮತ್ತು ಡೋಲಿ ಎರಡು ಅಲ್ಲಿಂದ ಹೊರಗೆ ಬರಬೇಕು. ಅದು ಮಾನವಂತ ಹೆಣ್ಣಿನ ಬದುಕು. ಹಿಂಗೆ ಹೈಸ್ಕೂಲ್ ಓದ್ತಾ ಇರೋ ಮಗಳಿದಾಳೆ, ನಿಂಗೆ ನೆನಪಿರ್ಲಿ. ಮದುವೆಗೆ ಸಿದ್ಧವಾದ ಇಬ್ರು ತಂಗಿಯರು ನಮ್ಮ ಮನೇಲಿದ್ದಾರೆ, ಅದ್ ನೆನಪಿರ್ಲಿ ನಿನ್ಗೆ. ಹೀಗೆ ಹಂಗಿಸ್ಕೊಂಡು ತಂದೆ ತಾಯಿ ಅಣ್ಣ ತಮ್ಮಂದ್ರಿಂದ ಹಂಗಿಸ್ಕೊಂಡು ಇಲ್ಲೂ ನನಗೆ ಜಾಗ ಇಲ್ಲ ಅಂತ ಆಕೆ ಮೆಹರನ್ ವಾಪಸ್ ಬಂತು. ಇಷ್ಟು ತಿರಸ್ಕೃತಲಾಗಿ ಬದುಕೋದಾ? ಇಷ್ಟು ತಿರಸ್ಕೃತಲಾಗಿ ಬದುಕೋದು ಹೇಗೆ ಅಂತ ಯೋಚಿಸಿ ಮೆಹರ್ ತೀರ್ಮಾನ ತೆಗೆದುಕೊಳ್ತಾಳೆ, ಸೀಮೆಣ್ಣೆ ಸುರ್ಕೊಂಡು ಸಾಯೋದು ಅಂತ. ಯಾರು ಇಲ್ದಿರೋ ಜಾಗವನ್ನು ಹುಡುಕಿ ಹಿತ್ತಲಿಗೆ ಹೋಗಿ ಅಲ್ಲೇನೋ ಸೀಮೆಎಣ್ಣೆ ಸುರ್ಕೊಂಡು ಬೆಂಕಿಪಟ್ಟಣ ಕೈಲಿ ಹಿಡ್ಕೊಂಡು ಇನ್ನೇನ್ ಕೆರಿಬೇಕು ಅಷ್ಟೊತ್ತಿಗೆ ಆಕೆಯ ಹೈಸ್ಕೂಲ್ ಓದುವ ಹೆಣ್ಣು ಮಗಳು ಸಲ್ಮಾ ಬಂದು ಕೊನೆಯ ಮಗು ಕೈಗೂಸು, ಕೊನೆಯ ಮಗು, ತಾಯಿಯ ಕೊನೆಯ ಮಗು ಕೈಗೂಸುವನ್ನ ಅವಳ ಕಾಲಲ್ಲಿಟ್ಟು, ನೀನು ಅಪ್ಪನಿಗಾಗಿ ಸಾಯೋದಾದ್ರೆ ಕ್ಷಮಿಸು, ನಮ್ಗಾಗಿ ಬದುಕಲ್ವಾ ನೀನು ಅಪ್ಪನಿಗಾಗಿ ನೀನು ಸಾಯಲು ಸಿದ್ಧರಾಗಿದೀಯಾ? ನೀನ್ ನಮ್ಗಾಗಿ ಬದುಕೋಕ್ ಸಾಧ್ಯ ಇಲ್ವೇ? ಈ ಪ್ರಶ್ನೆ ಯಾರ್ಯಾರಿಗೆ ಕೇಳ್ಬೇಕು ನಾವು? ಈ ಪ್ರಶ್ನೆಯನ್ನ ಎರಡು ಪಾತ್ರಗಳು ಮಾತ್ರ ಕೇಳ್ತಾ ಇಲ್ಲ. ಯಾವುದೋ ಹೆಣ್ಣು ಮಗಳು ತಾಯಿಗೆ ಮಾತ್ರ ಕೇಳ್ತಾ ಇಲ್ಲ. ಈ ಪ್ರಶ್ನೆಯನ್ನು ನೀವು ಲಂಘಿಸಿದ್ರೆ, ವಿಸ್ತರಿಸಿದ್ರೆ ಯಾರ್ಯಾರಿಗೆ ಕೇಳ್ಬೇಕು ಈ ಪ್ರಶ್ನೆಯನ್ನು? ನಿನ್ನ ಅಪ್ಪನಿಗಾಗಿ ಸಾಯಲು ಸಿದ್ಧರಾಗಿರೋಳು ನಮ್ಗಾಗಿ ಬದುಕಕ್ಕೆ ಸಾಧ್ಯ ಇಲ್ವೇ ಅಂತ ಎದೆಯುದ್ದ ಬೆಳೆದ ಮಗಳು ಮೆಹರಿಗೆ ಕೇಳ್ತಾಳೆ. ಆ ಮಗುವನ್ನು ಕಾಲಿಗಿಟ್ಟಿದಾಗ ಆ ಕಾಲಿಂದ ಎತ್ಕೊಂಡು ಆ ಮಗುವನ್ನು ಕ್ಷಮಿಸು ಕಂದ ಅಂತ ಆಕೆ ತನ್ನ ಎದೆಯ ಕತ್ತಲನ್ನ ಪ್ರಭಾತದ ಬೆಳಕನ್ನಾಗಿ ವಿಸ್ತರಿಸಿಕೊಳ್ತಾಳೆ. ಎಷ್ಟು ಚೆನ್ನಾಗಿದೆ ಅದು. ಅದೇ ಪದ ಇದೆ ಆ ಕಥೆಯಲ್ಲಿ. ಒಂದು ಪ್ರಭಾತದ ಬೆಳಕು. ಹಣತೆ ಹಚ್ಕೊಂಡೆ ಅಂತ ಇಲ್ಲ ಅಲ್ಲಿ, ಎದೆ ಹಣತೆಯನ್ನು ಹಚ್ಕೊಂಡು ಆಕೆ ಮೆಹರ್ ಅಂತಿಲ್ಲ. ಒಂದು ಪ್ರಭಾತದ ಬೆಳಕು ಮಂದವಾಗಿ ಪಸರಿಸ್ತದೆ ಮೆಹರ್ ಬದುಕಿನಲ್ಲಿ ಅಂತ. ಆಕೆ ಆರ್ಥಿಕ ಸ್ಥಿತಿ ಮತ್ತೇನೋ ಜೀವನ ಹೇಗೋ ಮಾಡ್ತಾಳೆ. ಆದ್ರೆ ಆಕೆ ಕಟ್ಟಿಕೊಡುವ ಒಂದು ಕಥನ ಮಾದರಿಯ ಒಳಗೆ, ಕಟ್ಟಿಕೊಳ್ಳುವ ಆಕೆಯ ಬದುಕಿನೊಳಗೆ ಭಾನು ಮೇಡಮ್ ವಿಹರಿಸ್ತಾ ಹೇಳ್ತಾ ಇರುವ ಮಾತುಗಳ ಆಲೋಚನಾ ಕ್ರಮವೇ ಈ ಭಾರತದ ದಿಕ್ಕೆಡಿಸಿದ ಹೆಣ್ಣು ಮಕ್ಕಳ ಒಟ್ಟು ಕಥನವಾಗಿ ನನ್ನ ಎದುರುಗಡೆ ಚಾಚಿಕೊಂಡಿದೆ. ಹಾಗಾಗಿ ಈ ಕಥೆಯಲ್ಲಿ ಒಂದು ಲಾಜಿಕ್, ಗಂಡಿನ ಲಾಜಿಕ್ ಇದೆ. ಆ ಲಾಜಿಕ್ ಏನಂತಂದ್ರೆ, ಬಿಟ್ಬಿಡು ಅವನ್ನ. ಹೇಗ್ ಬಿಡೋದು? ಒಂದೇ ಒಂದು 2 ಸಾಲ ಅಷ್ಟೇ ನಿಮ್ಗೆ ಆ ಲಾಜಿಕ್ ಅನ್ನ ಹೇಳ್ಬೋದು ಅಂತ ಅನ್ಕೊಂಡಿದೀನಿ. ಹೇಗಿದೆ? ಯಾರ ಜೊತೆಗೋ ಓಡಾಡ್ತಿರೋದನ್ನ ನೀವು ನೋಡಿಲ್ಲ ಬಹುಶಃ. ನೀವು ಬಂದು ನೋಡಿ, ನನ್ನ ಗಂಡ ಯಾವ್ದು ನರ್ಸ್ ಜೊತೆಗೆ ಓಡಾಡ್ತಾನೆ. ಕಂಡೇನ್ ಮಾಡ್ಬೇಕೀಗ? ಅವನ್ ನಾವು ಹಿಡ್ಕೊಂಡು ಕೇಳಿದ್ವಿ ಅಂತ ಇಟ್ಕೋ, ಹೌದು ನಿಜ ಅಂತಾನೆ. ನಾವೇನ್ ಮಾಡ ಹಾಗಿದ್ದೀವಿ? ಮಸೀದಿಗೆ ಅರ್ಜಿ ಕೊಡೋಣವೇ? ತಪ್ಪಾಗಿದೆ, ಅವಳನ್ನೇ ಮುಸ್ಲಿಮನ್ನಾಗಿ ಮಾಡ್ಕೊಂಡು ನಿಕಾ ಮಾಡ್ಕೋತೀನಿ ಅಂತಾನೆ. ಅಲ್ಲಿಗೆ ಒಬ್ಳು ಪರ್ಮನೆಂಟ್ ಸೌತಿ ಸಿಕ್ಕಲ್ಲ ನಿಂಗೆ? ಅಲ್ಲಿಗೆ ಒಬ್ಳು ನಿನಗೆ ಪರ್ಮನೆಂಟ್ ಆದ ಸೌತಿ ಸಿಕ್ಕಂಗಾಯ್ತು. ಇನ್ನೂ ಜೋರು ಮಾಡಿದ್ವಿ ಅಂತ ಇಟ್ಕೋ.
ಈ ಮೆಹರನ್ ಅನ್ನೋ ಹೆಂಗಸು ನಂಗೆ ಬೇಕಿಲ್ಲ ಅಂತ ತಲ್ಲಾಕ್ ಕೊಡ್ತೀನಿ ಅಂತ. ನಾವೇನ್ ಮಾಡಾಗಿದ್ದೀವಿ? ಇದು ಅಣ್ಣ ತಮ್ಮ ತಂದೆ ಕೇಳುವ ಪ್ರಶ್ನೆ. ಏನ್ ಮಾಡಂಗಿದ್ದೀವಿ ನಾವು? ಆಕೆನ್ ಮುಸ್ಲಿಂ ಮಾಡ್ಕೊತೀವಿ, ನೀನ್ ಪರ್ಮನೆಂಟ್ ಸೌತಿ ಆಗ್ತಾಳೆ. ಬೇಡ ಅಂದ್ರೆ ಮುಸಲ್ಮಾನ್ ಮಾಡ್ಕೋತೀವಿ, ಬೇಡ ಇಲ್ಲ ಅಂದ್ರೆ ನೀನ್ ತಲಾಕ್ ಕೊಡ್ತಾನ ಅವನು. ಏನ್ ಮಾಡಂಗಿದೀವಿ ನಾವು? ಇಷ್ಟು ಸರಳವಾಗಿ ಗಂಡು ಯೋಚನೆ ಮಾಡಿದ್ರೆ ಆಕೆ ಬದುಕು ಎಲ್ಲಿ ನಿಲ್ಬೇಕು, ಹೇಗೆ ನಿಲ್ಬೇಕು? ಹೀಗಿಟ್ಟು ಭಾನು ಮೇಡಮ್ ನಮ್ಮ ಕಣ್ಣಲ್ಲಿ ನೀರು ಬರೋ ಹಾಗೆ, ಎದೆ ಭಾರ ಆಗೋ ಹಾಗೆ, ಮೈ ನಡುಕ ಬರುವ ಹಾಗೆ ಬರೆದಿದ್ದಾರೆ. ಇದು ಅಪರಿಚಿತವಾದಂಥವರಿಗೆ ಈ ಈ ಈ ಪ್ರಸಂಗ ಮತ್ತು ಈ ಗೋಳು ಮತ್ತು ಈ ಸಂಕಟ, ಈ ತಳಮಳ ಗೊತ್ತಿಲ್ದಿರೋರಿಗೆ ಕಷ್ಟ ಅರ್ಥೈಸೋದು. ಗೊತ್ತಿರೋರಿಗೆ ಬಹಳ ಬೇಗ ಸರಳ ಅಂತ ಅನ್ಸ್ಬಿಡ್ತದೆ. ಹಂಗಿಲ್ಲ ಇದು. ಇದು ಎರಡರ ಮಧ್ಯದ, ಎರಡರ ಆಚೆಗಿನ ಚರ್ಚೆಯಾಗಿ ಕೂಡ ಒಂದು ನಿಲ್ತದೆ ಅಂತ ನನ್ನ ಆಲೋಚನಾ ಕ್ರಮ. ಹಾಗಾಗಿ ಜೀವಕ್ಕೆ ಆಪತ್ತು ಬಂದಾಗ, ಆತಂಕ ಎದುರಾದಾಗ ಭಾನು ಮುಷ್ತಾಕ್ ಹೇಳುವ ಮಾತು, ನಾನು ಸತ್ತರೆ ಸರಿನೇ. ಅದಕ್ಕೆ ಪತ್ರ ಹೊಡೆಸ್ತಾರಂತ ಅಧ್ಯಕ್ಷ ಹೇಳಿದ್ರಲ್ಲ, ಅವರಿಗೆ ಲೈಫ್ ಥ್ರೆಟ್ ಇತ್ತು ಭಾನು ಮುಷ್ತಾಕ್ ಮೇಡಮ್ಗೆ. ಕತೆ ಹೆಣ್ಣಾಗು ಪ್ರಭುವೆ ಕತೆ ಬರೆದಾಗ ಅವ್ರಿಗೆ ಥ್ರೆಟ್ ಇತ್ತು, ಪತ್ರ ಹೊಡೆಸ್ತಾರೆ. ಅವ್ರು ಹೇಳ್ತಾರೆ ಆಗ, ಅವ್ರ ಪತ್ರಕರ್ತೆ ಆಗಿರೋದ್ರಿಂದ, ನ್ಯಾಯವಾದಿ ಆಗಿರೋದ್ರಿಂದ ಅವ್ರು ಹೇಳೋ ಮಾತು, ಆಗ್ಲಿ ಬಿಡಿ, ನಾನು ಸತ್ರ ಪರವಾಗಿಲ್ಲ, ನಾನು ಸಾಯೋವರೆಗೆ ಬರಿತೀನಿ ಅಂತ. ಈ ಥರದ ಲೇಖಕಿಯನ್ನ ಕನ್ನಡ ಕಂಡಿಲ್ಲ. ನಾನು ಈ ಬುಕ್ಕ ಪ್ರಶಸ್ತಿ ಬಂದಿರೋದಕ್ಕಾಗಿ ಹೇಳ್ತಾ ಇಲ್ಲ, ನಾನು ಸಾಯೋವರೆಗೂ ಬರಿತೀನಿ ಅಂತ. ಇದು ಸಾಮಾನ್ಯವಾದ ಸಂಗತಿ ಅಲ್ಲ. ನಾವೆಲ್ಲ ಸಮಾಜದ ಒಡಕು, ಹುಂಬತನ, ಸಮಾಜದ ಅನಾರೋಗ್ಯವನ್ನು ಕುರಿತು ಬರೆದ್ರೆ ನಾವು ಪ್ರಗತಿಪರರಾಗ್ಬಿಡ್ತೀವಿ. ವೆರಿ ಸಿಂಪಲ್, ಈಸಿಲಿ. ನಾವೆಲ್ಲ ಈ ಪ್ರಗತಿಪರತೆಯ ಹೆಮ್ಮೆ ನಮಗೆ ಅಂಟಿಬಿಡ್ತದೆ. ಎಷ್ಟು ಚೆನ್ನಾಗಿ ಮಾತಾಡ್ತಾರೆ, ಎಷ್ಟು ಚೆನ್ನಾಗಿ ಬರೀತಾರೆ, ಏನ್ ಪ್ರೋಗ್ರೆಸಿವ್ ಇದ್ದಾರೆ ಅನ್ಬಿಡ್ತಾರೆ. ಆದರೆ ಭಾನು ಮುಷ್ತಾಕ್ ಅವರ ವಿಚಾರದಲ್ಲಿ ಇದು ಧರ್ಮ ವಿರೋಧಿಯಾದ ಬರವಣಿಗೆ. ಇದಕ್ಕೆ ಪರಿಹಾರ ಎಲ್ಲಿ ನಿಂತದೆ? ಪ್ರೋಗ್ರೆಸಿವ್ ಆಗಿ ಬರೆದ್ರೆ ನಾವು ಪ್ರಗತಿಪರ ರೈಟರ್ ಆಗ್ಬಿಡ್ತೀವಿ. ಆದ್ರೆ ಭಾನು ಮುಷ್ತಾಕ್ ಬರೆದ್ರೆ, ಸಾರಾ ಅಬೂಬಕರ್ ಬರೆದ್ರೆ ಅವರು ಧರ್ಮ ವಿರೋಧಿ ಆಗ್ತಾರೆ, ಪತ್ತು ಹೊರಡಿಸ್ತಾರೆ, ಅವ್ರಿಗೆ ಜನ ಪ್ರಶ್ನೆ ಕೇಳ್ತಾರೆ, ಕಬ್ರಸ್ಥಾನದಲ್ಲಿ ಜಾಗ ಇಲ್ಲ. ಇಲ್ಲಿ ಎಲ್ಲಿ ನಿಲ್ಲಿಸೋದು? ಆ ವ್ಯಕ್ತಿತ್ವವನ್ನ ಎಲ್ಲಿ ನಿಲ್ಲಿಸಿ ಪ್ರಶ್ನೆ ಮಾಡೋದು, ಎಲ್ಲಿ ನಿಲ್ಲಿಸಿ ಉತ್ತರ ಕೊಡೋದು? ಇದು ಕಷ್ಟ. ಇದನ್ನ ಅಕ್ಷರದಲ್ಲಿ ದಾಖಲಿಸೋದಿದೆಯಲ್ಲ, ಇದು ಇನ್ನೂ ಕಷ್ಟ. ಇದನ್ನ ಭಾನು ಮುಷ್ತಾಕ್ ಅವರು ಮೈ ಮೇಲೆ ಎಳ್ಕೊಂಡು ದಾಖಲಿಸ್ತಾರೆ. ಆ ಕಾರಣಕ್ಕಾಗಿ ಟೀಕೆ ಮತ್ತು ಆತಂಕ ಎರಡು ಒಟ್ಟಿಗೆ ಭಾನು ಮುಷ್ತಾಕ್ ಅವರು ಒಟ್ಟು ಲೈಫಲ್ಲಿ ಟೀಕೆ ಮತ್ತು ಆತಂಕವನ್ನು ಎದುರಿಸಿ ಬೂಕರ್ ಪ್ರಶಸ್ತಿಯ ಹೊರಗೆ ಸಾಗಿ ಬಂದದಿದೆಯಲ್ಲ, ಅದು ಮುಸ್ಲಿಂ ಹೆಣ್ಣು ಮಗಳು ಬಹಳ ಅಸಾಧಾರಣವಾದಂತಹ ಒಂದು ನಡೆ ಅಂತ ನನ್ನ ಭಾವನೆ. ನಾನು ಅದನ್ನು ಬಹಳ ಪ್ರೀತಿಯಿಂದ ಅವರ ಸಂಕಲನವನ್ನು, ಕಥೆಗಳನ್ನು ಓದಿದ್ದೀನಿ. ಅಷ್ಟೇ ಪ್ರೀತಿಯಿಂದ ಸಾರಾ ಅಬೂಬಕರ್ನ ಓದಿದ್ದೀನಿ. ಶಿಶುನಾಳ ಶರೀಫರಿಗೆ ಬಹಳ ಸಿಂಪಲ್, ಗೋವಿಂದ ಭಟ್ರು ಸಿಕ್ಬಿಡ್ತಾರೆ, ಎಲ್ಲ ಪಾರಾಗಿ ಹೋಗ್ತದೆ, ಜನವರ ಹಾಕ್ಬಿಡ್ತಾರೆ. ಚಾರಿತ್ರಿಕ ನಮ್ಗೆ ಗೊತ್ತಿಲ್ಲ, ಆದ್ರೆ ಸಾಕ್ಷಿ ಇದೆ, ಹಾಕಿದ ಜನಿವಾರವ. ಸೊ ಭಾನು ಮುಷ್ತಾಕಿಗೆ ಎಲ್ಲಿಂತರೋದು, ಅಬೂಬಕರ್ ಎಲ್ಲಿಂತರೋದು? ಈ ಇಕ್ಕಟ್ಟನ್ನು ಬಗೆಹರಿಸದಾಗೆ ನಾವು ಬರೆದ್ರೆ ಪ್ರಗತಿಪರರಾಗ್ತೀವಿ, ಅವ್ರ ಧರ್ಮ ವಿರೋಧಿ ಆಗ್ತಾರೆ. ಹೌ ಇಟ್ ಸಾಲ್ವ್? ಇದನ್ನ ಸಾಲ್ವ್ ಮಾಡೋದು ಹೇಗೆ? ಇನ್ನೊಂದು ಕತೆ ಇದೆ, ಬಹಳ ಇಂಪಾರ್ಟೆಂಟ್ ಆದ ಕತೆ, ಶಾಯಿಸ್ತಾ ಮಾಲಿನ ಕಲ್ ಚಪ್ಪಡಿಗಳು ಅಂತ ಒಂದು ಕತೆ ಇದೆ. ಇಬ್ಬರು ಗೆಳೆಯರ ಕುಟುಂಬದ ನಡುವೆ ನಡೆಯುವ ಒಂದಿಷ್ಟು ಮಾತುಕತೆಗಳು. ಬಾಳ ಸಂಗಾತಿಯನ್ನು ಹೆಂಗ್ ಕರೆಯೋದು ಅಂತ ಎಂತ ಒಳ್ಳೆ ಪ್ರಶ್ನೆ ನೋಡಿದ್ರು. ಜೀನತ್ ಮತ್ತು ಮುಜಾಹಿದ್ ಬಾಳ ಸಂಗಾತಿಗಳು. ನಿಜ ಗೊತ್ತು, ಜೀನತ್ಗೆ ತನ್ನ ಮುಜಾಹಿದ್ನ ಹೆಂಗೆ ಹೆಸರಿಂದ ಕರೆಯೋದು, ಪದ ಯಾವ್ದನ್ನ ಬಳಸೋದು? ನಮ್ಮನೆಯವರು ಅಂದ್ಬಿಡ್ತಾರೆ ಹಳ್ಳಿಗಳಲ್ಲಿ, ನನ್ನ ಗಂಡ ನಮ್ಮ ಈ ಹಳ್ಳಿಲಿ ಇನ್ನೂ ಚೆನ್ನಾಗಿದೆ, ನಮ್ಮನೆದು ಅಂದ್ಬಿಡ್ತಾರೆ. ರೂರಲ್ ಬಳಸಲ್ಲ, ನಮ್ಮನೆದು ಎಲ್ಲೋ ಐತಿ, ಎಲ್ಲೋ ಓದು ತಿಂದು ಅಂತ. ವೆರಿ ಸಿಂಪಲ್, ನಪಂಸಲಿಂಗ ತಂದ್ಬಿಡ್ತಾರೆ. ವೆರಿ ಸಿಂಪಲ್. ಅದೇನು ಗೊತ್ತಿಲ್ಲ ನಂಗೆ. ನಮ್ಮವ್ವ ಹಂಗೆ ಕರಿತಿದ್ದ ಮಪ್ಪಿಗೆ, ಎಲ್ಲೋ ಓದ್ ತಿಂದರ್ಲ ಅಂತ. ಇಲ್ಲಿ ಆಕೆ ಏನಂತ ಹೇಳಿ ಪರಿಚಯಿಸ್ಬೇಕು ತನ್ನ ಗಂಡನ್ನ ಅಂತ. ಆಕೆ ಹೇಳ್ತಾಳೆ, ಎಷ್ಟು ಚೆನ್ನಾಗಿದೆ ಈ ಪ್ರಶ್ನೆ ನೋಡಿ. ಮನೆಯಾತ ಅನ್ನದ, ಯಜಮಾನ ಅನ್ನದ, ಗಂಡ ಅನ್ನದ,
ಪತಿ ಅನ್ನದ ಈ ಎಲ್ಲ ಪದಗಳ ಅರ್ಥ ಒಂದೇ. ಈ ಎಲ್ಲ ಪದಗಳ ಅರ್ಥ ಒಂದೇ, ಶಬ್ದಶಃ ಡಿಕ್ಷನರಿ. ಆದರೆ ಪತ್ನಿ ಮತ್ತು ಪತಿ ಅನ್ನೋದಿದೆಯಲ್ಲ, ಇದರಲ್ಲಿ ಮೋಸ್ಟ್ ಒಬಿಡಿಯಂಟ್ ಜೀತದಾಳು ಅನ್ನೋದು ಪ್ರಧಾನ ಪ್ರಶ್ನೆ. ಹೆಣ್ಣು ಗಂಡಿಗೆ ಮೋಸ್ಟ್ ಒಬಿಡಿಯಂಟ್ ಜೀತದಾಳು. ಹಿಂಗೆ ಯಾರು ಪರಿಚಯ ಮಾಡಿಸ್ತಾರ? ಅನುಷ್ಠ ಕೇಳುವ ಪ್ರಶ್ನೆ ಇದೆ. ಮೋಸ್ಟ್ ಒಬಿಡಿಯಂಟ್ ಜೀತದಾಳು ಅಂತ ಯಾರು ಪ್ರಶ್ನೆ ಮಾಡಿದಾರೆ? ಹೆಣ್ಮಕ್ಳು ಹೇಳ್ಬಿಡಿ. ನೋ, ಇದನ್ನ ಕಾಪಾಡ್ಕೊಂಡೇ ಜೀತದಾಳನಾಗ ತಯಾರು ಮಾಡೋದು. ಇದು ಪಿತೃಪ್ರಧಾನ ಸಮಾಜದ ಬಹಳ ದೊಡ್ಡ ದುಷ್ಟತನ. ಈ ದುಷ್ಟತನವನ್ನು ಅನಾವರಣ ಮಾಡಲಿಕ್ಕೆ ಈ ಕಥೆಯನ್ನ ಬಹಳ ಚೆನ್ನಾಗಿ ಒಂದು ಮೆಲೋಡ್ರಾಮಿಕ್ ಸ್ಟೈಲಲ್ಲಿ ಕಟ್ಕೊಂಡು ಬರ್ತಾರೆ ಮೇಡಮ್ಮು. ಶಾಯಿಸ್ತಾ ಮಹಲ್ನ ಕಲ್ಚಪ್ಪಡಿಗಳು ಅಂತ. ಎಷ್ಟು ಚೆನ್ನಾಗಿ ಅವ್ರು ಗಂಡ ಇರ್ತಾರೆ ಅಂದ್ರೆ ಓದುವಾಗ ನಮ್ಗೆ ಅನಿಸ್ತದೆ, ಅಬ್ಬಾಬಾಬಾ ಎಂಥ ಒಳ್ಳೆ ಜೋಡಿ ಇದು, ಎಷ್ಟು ಚೆನ್ನಾಗಿದ್ದಾರೆ ಇವರು, ಅಬ್ಬಾಬ ನಿನ್ಗಾಗಿ ನಾನು ತಾಜ್ ಮಹಲ್ ಕಟ್ಟಿಸ್ತೀನಿ ಅಂತಿರ್ತಾನವ. ಕಟ್ಸಿದ ತಾಜ್ ಮಹಲ್ ನೋಡೋರ್ ಗತಿಯಿಲ್ಲ, ಅಂತ ಸ್ಥಿತಿ ಇದೆ. ಅಂಥದ್ರಾಗೆ ಈ ಮತ್ತೊಂದು ತಾಜ್ ಮಹಲ್ ಬೇರೆ ಕಟ್ಟಿಸ್ತಾನಂತೆ. ಉತ್ತರ ಪ್ರದೇಶದ ಭೂಪಟದಲ್ಲಿ ಮತ್ತು ಇದರಲ್ಲಿ ಟೂರಿಸಂ ಡಿಪಾರ್ಟ್ಮೆಂಟಲ್ಲಿ ತಾಜ್ ಮಹಲ್ ಚಿತ್ರವೇ ಇಲ್ಲ ಅಂತ ಈಗ ಯಾರೋ ಹೇಳಿದ್ರು ನಂಗೆ, ಗೆಳೆಯರು ನಂಗೆ ಸಿ ಅಂತ. ಮನೆ ಯಾರೋ ಹೇಳ್ತಿದ್ರು ಸ್ವೀಟ್ ತೊಳಕ್ಕೆ ಹೋದಾಗ, ಮೈಸೂರು ಪಾಕ್ ಅಂದೆ. ಸರ್ ಪಾಕ್ ಅನ್ಬಿಡಿ ಸರ್, ಮೈಸೂರು ಕೇಕ್ ಅಂತೀವಿ ಸರ್. ಏನು ಎಲ್ಲಿ ಯಾವ ವಿಷದ ಗುಂಡಿಲ್ ನಾವಿದೀವಿ ಅಂತ ನನಗೆ ಆಶ್ಚರ್ಯ ಆಗೋದು. ನನಗೆ ನಾ ಸುಮ್ಮನೆ ಆಗ್ಬಿಟ್ಟೆ, ತಗೊಳ್ಳೇ ಇಲ್ಲ ಕಣ್ರಿ, ಬಂದ್ಬಿಟ್ಟೆ ಮನೆಗೆ. ಅದನ್ನ ತಗೊಳ್ಳೇ ಇಲ್ಲ, ಎಂಥದ್ದು ಅಂಟುಂಡೆ ಕೊಟ್ರಿ ಅಂದೆ. ಬೇಗ ಅದು ತಗೊಬಂದೆ. ಸಿ ನಾನು ಯಾಕೆ ಇದನ್ನ ಹೇಳ್ತಾ ಇದ್ದೀನಿ, ತಮಾಷೆಗಲ್ಲ, ಖಂಡಿತ ಅಲ್ಲ. ಅಂದ್ರೆ ಇದನ್ನ ಹೆಂಗೆ ಈ ಅಧಿಕಾರ ಮತ್ತು ಅಧೀನತೆಯ ಪ್ರಶ್ನೆ ಇದೆಯಲ್ಲ, ಒಂದು ಪವರ್, ಇನ್ನೊಂದು ಅಧೀನತೆ, ತನ್ನ ಅಡಿಯಾಳನ್ನಾಗಿ ಇಟ್ಕೊಳ್ಳೋದಕ್ಕೆ ಹುನ್ನಾರಗಳಿದಾವಲ್ಲ. ಇದು ಎಷ್ಟೇ ವಿವರಗಳನ್ನು ತಗೊಂಡ್ರು ಹೆಣ್ಣು ಭಾಳ ಬೇಗ ಎಂಬ್ರೈಸಿಂಗ್. ನಿನ್ಗೊಂದು ತಾಜ್ ಮಹಲ್ ಕಟ್ಸ್ಬಿಡ್ತೀನಿ, ತಲೆ ಕಟ್ಸ್ಕೊಡ. ಈ ಗಂಡಾಳಿಕೆಯ ವಿರುದ್ಧ ಬಂಡಿ ಹೇಳೋದು ಜಾತಿ ಧರ್ಮ ಸಹಜ ನೆಲೆಯಲ್ಲಿ ಈ ಕತೆ ನಿರೂಪಣೆ ಆಗ್ತದೆ. ಪ್ರತಿ ಜಾತಿಗೆ ಹೆಣ್ಣಿನ ಗೋಳು ಬೇರೆ, ಪ್ರತಿ ಜಾತಿಯ ಹೆಣ್ಣಿನ ಗೋಳು ಬೇರೆ, ಖಂಡಿತ ಗೋಳು ಬೇರೆ. ಹಾಗೇನೆ ಪ್ರತಿ ಧರ್ಮದ ಹೆಣ್ಣುಗಳ ಗೋಳೆ ಬೇರೆ. ಅಲ್ಲಿಂದ ಕಟ್ತಾರೆ. ಅನ್ಯೋನ್ಯವಾಗಿದ್ದ ದಾಂಪತ್ಯದಲ್ಲಿ ಆ ಪ್ರೀತಿ ಹೇಗೆ ತಾಜ್ ಮಹಲ್ ಬೇಕಾದ್ರೆ ಕಟ್ಟಬಹುದಾದ ಪ್ರೀತಿ ಎಲ್ಲಿ ಬಂದು ನಿಲ್ಲುತ್ತೆ ಅಂತಂದ್ರೆ, ಆಕೆ ಆಕಸ್ಮಿಕ ಸತ್ತೋಗ್ತಾರೆ. ಸತ್ತೋಗಿ 40ನೇ ದಿನಕ್ಕೆ ಪಾಪ ಅವ್ನ ಹೆಂಡತಿ ಸತ್ತೋದು ನೋಡ್ಕೊಂಬರ ಬನ್ನಿ ಅಂತ ಈ ಗಂಡ ಹೆಂಡತಿ ಇಬ್ರು ಹೋಗ್ತಾರೆ. ಹೋಗಿ ಮೆಹರೂನ್ಸ್ ಎಲ್ಲಿ ಅಂತ ಕೇಳ್ಕೊಂಡು ರೂಮಿಗೆ ಹೋದ್ರೆ ಆ ರೂಮಿಂದ ಬೇರೆ ಹೆಂಗಸ ಎದ್ದು ಬರ್ತಾ ಇರ್ತಾರೆ. ಬೇಜಾರಾಗ್ಬಿಡ್ತದೆ ಇವಳಿಗೆ. ವಾಪಸ್ ಬರ್ತಾರೆ, ಮಾತೇ ಆಡ್ಸಲ್ಲ. ಅವ್ಳು ಬದುಕಿದ್ದಾಗ ಏನ್ ಹೇಳ್ತಾ ಇದ್ದವನು, ತಾಜ್ ಮಹಲ್ ಕಟ್ಟಿಸ್ತೀನಿ ಅಂತ. ಈಗೇನ್ ಕಟ್ಸೋನೆ, ಹೊಸ ಮಂಚ ತಗೊಂಡ. ಇದನ್ನ ಹೆಂಗೆ ನಿರ್ವಹಿಸೋದು? ಗಂಡನ ಗೆಳೆಯ ಹೆಂಡತಿ ಸತ್ರೆ ಮತ್ತೊಬ್ಬ ಹೆಂಡತಿ ಸಿಗ್ತಾಳೆ ಅಂತ ಬಹಳ ಸುಲಭವಾಗಿ ಅಂಗಡಿಯಲ್ಲಿ ಬೆಲ್ಲ ಚಾಪುಡಿ ತಂದಂಗೆ ಹೆಣ್ಣನ್ನು ತರಬಹುದು ಅಂತ ತಿಳ್ಕೊಂಡಿರುವಂತಹ ಒಂದು ಕಾಲಘಟ್ಟದಲ್ಲಿ, ಒಂದು ವಿವೇಕದಲ್ಲಿ ಈ ಇಬ್ಬರನ್ನ ಅಕ್ಕಪಕ್ಕ ಇಟ್ಟು ಚರ್ಚೆ ಮಾಡಿದ್ರೆ ಕತೆ ಮುಂದುವರಿತದೆ. ಪರವಾಗಿಲ್ಲ, ನೀನು ಕೆಲಸ ಮಾಡು, ಆಕೆ ಹೇಳೋ ಮಾತು ಕೇಳಿಸ್ಕೊಳ್ಳಿ. ನೀನು ತಾಜ್ ಮಹಲ್ ಕಟ್ಟಿದ್ರು ಪರವಾಗಿಲ್ಲ, ಶಾಯಿಸ್ತಾಳ ಗೋರಿಯ ಸುತ್ತ ಕಲ್ಲಿದಾವಲ್ಲ, ಆ ಚಪ್ಪಡಿ ದೊಡ್ಡ ಚಪ್ಪಡಿ ಹಾಕಿ ಬಂದ್ ಮಾಡ್ಬಿಡು. ಶಾಯಿಸ್ತಾಳ ಗೋರಿಯ ಸುತ್ತ ಕಲ್ಲು ಚಪ್ಪಡಿ ಹಾಕಿ ಬಂದ್ ಮಾಡ್ಬಿಡು. ಅಕಸ್ಮಾತ್ ಎಲ್ಲಾದ್ರೂ ನೀವಿಬ್ರು, ಈಗ ಹೊಸ ಮದುವೆ ಆಗಿದೆಯಲ್ಲ, ನೀವಿಬ್ರು ಚೆನ್ನಾಗಿರೋದು ಅವಳಿಗೆ ತಲುಪಿ ನಿನ್ನ ಪ್ರೀತಿಯ ಅನಂತತೆಯನ್ನು ನೆನಪಿಸ್ಕೊಂಡು ಆಕೆ ಎದ್ದು ಬಂದ್ಬಿಟ್ರೆ ನಿಂಗೆ ಕಷ್ಟ. ಇಂಥ ಒಳ್ಳೆಯ ವ್ಯಂಗ್ಯ ಇದು. ಯಾವ ಥರದ ಭಾಷೆ ಬಳಸೋದು ಮೇಡಮ್. ನಾನು ಮೇಡಮ್ ಈ ಥರದ ಎಷ್ಟು ಕಥೆಗಳನ್ನ ಕೇಳಿಸ್ಕೊಂಡಿರ್ಬೋದು ಲಾಯರ್ ಆಗಿದ್ದಾಗ, ವಕೀಲರಾಗಿದ್ದಾಗ ಎಷ್ಟು ಕಥೆಗಳನ್ನ ಕೇಳಿಸ್ಕೊಂಡಿರ್ಬೋದು ಬಂಡಾಯದ ಹೋರಾಟದಲ್ಲಿದ್ದಾಗ ಅಂತ ನನಗೆ ದಿಗಿಲಾಗ್ತದೆ. ಅಕಸ್ಮಾತ್ ಅವಳಿಗೆ ತಲುಪಿ ಎದ್ದು ಬಂದ್ಬಿಟ್ರೆ ನಿಮಗೆ ಕಷ್ಟ ಆಗ್ಬಿಡ್ತದೆ ಅಂತ ಹೇಳ್ತಾ ಇರೋ ಸಂದರ್ಭದಲ್ಲೇ ಆಕೆಯ ಆಲೋಚನಾ ಕ್ರಮ ಭಾರತೀಯ ಹೆಣ್ಣು ಮಕ್ಕಳು, ಅದರಲ್ಲೂ ಈ ನಿಕಾ, ತಲಾಕು, ಜನಾಬು, ಈ ಥರದ ಒಂದು ಪ್ರಜ್ಞೆಯನ್ನು ರೂಢಿಸ್ಕೊಂಡಿರುವ ಧಾರ್ಮಿಕವಾದಂತಹ ವ್ಯಕ್ತಿಗಳಿಗೆ ತುಂಬ ಕಷ್ಟವಾದಂತಹ ಕೆಲಸ ಇದು. ಇದನ್ನೇ ಬಾನು ಮುಷ್ತಾಕ್ ಮೌನ ಆಕ್ರಂದನ ಅಂತ. ನಾನು ಅದನ್ನು ಮೌನ ಆಕ್ರಂದನ ಅಂತ. ಆಕ್ರಂದನ ಹೌದು, ಕೇಳಲ್ಲ ಯಾರಿಗೂ. ಇದು ಮೌನದ ಆಕ್ರಂದನ. ಎಲ್ಲರ ಹೃದಯವನ್ನು ಹಿಂಡಿಬಿಡ್ತದೆ. ನೀವು ಆ ಕತೆ ಓದಿದ್ರೆ ಗೊತ್ತಾಗ್ತದೆ. ಅಯ್ಯೋ ಅನಿಸ್ತದೆ. ಅಯ್ಯೋ ಅಂತ ಅನಿಸ್ದಾಗ್ಲೇ ಸಾಹಿತ್ಯ ಗೆಲ್ಲದು.
ನೀವು ನಕ್ಕು ಸಂಭ್ರಮ ಪಟ್ಟರೆ ನೆಗೆ ಹಬ್ಬ ಆಗ್ಬಿಡ್ತದೆ ಅದು ಸುಡುಗಾಡು. ನಿಮಗೆ ಕತೆ ಓದಿದ್ರೆ, ಪದ್ಯ ಓದಿದ್ರೆ ಅದೊಂದು ಹಂಟಿಂಗ್ ಎದೆಗೆ ತಾಗ್ಬೇಕು. ಭಾನುವರ ಬಹಳ ಚರ್ಚಿತವಾಗಿರ್ತಕ್ಕಂಥ ಕತೆ. ಈ ಕತೆ ಬರೆದ್ಮೇಲೆ ಅವರು ಪತ್ವ ಹೊಡಿಸೋದು ಒಮ್ಮೆ ಹೆಣ್ಣಾಗು ಪ್ರಭುವೆ ಅನ್ನುವಂತಹ ಕತೆ. ಇಲ್ಲಿ ತುಂಬಾ ಬದಲಾವಣೆ ಆಗಿರುವ ದಾರಿ ಮತ್ತು ದೃಷ್ಟಿಗಳು, ಭಾನು ಮೇಡಮ್ ಅವರ ದಾರಿ ಮತ್ತು ದೃಷ್ಟಿಗಳು ತುಂಬಾ ಬದಲಾವಣೆ ಆಗಿರುವ ಹಂತದಲ್ಲಿ ಬರೆದ ಕತೆ ಇದು. ಅವರಿಗೆ ತುಂಬಾ ಒಳ್ಳೆ ಕಥೆಗಾರರವರು. ಆದ್ರೆ ಈ ಕತೆ ಬರೆದ ಮೇಲೆ ಅವ್ರ ದಿಕ್ಕು ಬದಲಾಯಿತು. ಮನುಷ್ಯ ಮತ್ತು ಮೌಲ್ಯ ವ್ಯವಸ್ಥೆ ಹೇಗಿದೆ ಅಂತ, ಮನುಷ್ಯ ಹಾಗೂ ಆತನ ಮೌಲ್ಯ ವ್ಯವಸ್ಥೆ ಹೇಗಿದೆ ಅಂದ್ರೆ, ಗಂಡಾಳುವಿಕೆಯ ಬದಲಿಗೆ ಅದು ಡಿಸೈನ್, ಬೇರೆ ಬೇರೆ ಡಿಸೈನ್ಗಳನ್ನು ಪಡ್ಕೊಳ್ತಾ ಇದೆ. ಹೇಗೆ ಡಿಸೈನ್ ಪಡ್ಕೊಳ್ತಾ ಇದೆ? ನಾನು ಏನು ಪರರಂಗಳದಲ್ಲಿ ಬೇರು ಬಿಡುವ ಗಿಡ, ಅಲ್ಲಿ ಚಿಗುರಾಗ್ಬೇಕು, ನಾನು ಹೂ ಬಿಡಬೇಕು ಮತ್ತು ಲೀನ ಆಗ್ಬೇಕು. ಹೆಂಗ್ ಲೀನ ಆಗ್ಬೇಕು? ಅವನೊಳಗೆ ಲೀನ ಆಗ್ಬೇಕು. ಅದೊಂದು ಪದ ಬೆಳೆಸ್ತಾರೆ, ನನ್ನ ಮೈ ಮನಸ್ಸು ಯಾವುದು ನಂದಲ್ಲ, ನನ್ನ ದೇಹದ ಸ್ಥಿತಿಸ್ಥಾಪಕ. ಇದೇ ಪದ ಇದೆ ಕಥೆಯೊಳಗೆ. ಎಲಾಸ್ಟಿಸಿಟಿ, ಡಿಮಾಂಡ್ ಅನ್ನೋದು ನಮ್ಮ ಎಕನಾಮಿಕ್ಸ್ ಪರಿಭಾಷೆ. ಎಲಾಸ್ಟಿಸಿಟಿ ಬೇಕಾದಾಗ ಉದ್ದಾಗ್ತದೆ, ಬೇಡದಾಗ ರಬ್ಬ ಇದು ಚಂದ ಆಗ್ತದೆ. ಎಲಾಸ್ಟಿಸಿಟಿ, ನನ್ನ ಬಾಡಿ ಒಂದು ಎಲಾಸ್ಟಿಸಿಟಿ. ನನಗೆ ಗೊತ್ತಿಲ್ಲ ನಾನು ಹಿಂಗೆಲ್ಲ ಆಗ್ತೀನ ಅಂತ. ಭಾನು ಮುಷ್ತಾಕ್ ಅವರು ಕೇಳುವ ಪ್ರಶ್ನೆ, ನನ್ನ ದೇಹ ಸ್ಥಿತಿಸ್ಥಾಪಕತ್ವ ಶಕ್ತಿ ನನ್ನ ಬಗ್ಗೆ ನನಗೆ ಆಶ್ಚರ್ಯ ಆಗ್ತದೆ. ಅವನು ಬಗಿತಾನೆ, ಆ ಕ್ಷಣ ಬಿಟ್ರೆ ಯಾವಾಗಲೂ ನನ್ನನ್ನು ಆದೇಶಿಸ್ತಾನೆ. ನನ್ನನ್ನು ಬಗಿತಾನೆ, ಆ ಕ್ಷಣ ಒಂದನ್ನು ಬಿಟ್ರೆ ಇನ್ನುಳ ಸಂದರ್ಭದಲ್ಲಿ ನನ್ನನ್ನು ಆದೇಶಿಸ್ತಾನೆ. ಅಧಿಕಾರ ದಂಡ ಮಿನುಗಿಸ್ತಾನೆ, ಅಧಿಕಾರ ದಂಡವನ್ನ ಮಿನುಗಿಸ್ತಾನೆ. ಹೀಗೆ ಇಡೀ ಕತೆ ಗಂಡಾಳುವಿಕೆ ಪ್ರಶ್ನೆಯನ್ನ ಕೇಳ್ತಾ 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 ಮುಂದುವರಿತದೆ. ನಾನು ಒಂದು ಕಾಲಕ್ಕೆ ಹೇಗಿದ್ದೆ ಅಂದ್ರೆ, ಒಂದು ಮೌಲ್ಯಯುತವಾದ ಬಟ್ಟೆಯಲ್ಲಿ ಸುತ್ತಿಡುವ ನಗ ನನ್ನ ತರ ಇದ್ದೆ. ಈಗೇನಾಗಿದ್ದೀನಿ? ಒಂದು ಮಾಸಿದ ಬಟ್ಟೆಯಲ್ಲಿ ಸುತ್ತಿಡುವ ನಗ ಆಗಿದ್ದೀನಿ, ಅಥವಾ ಒಡವೆ ಆಗಿದ್ದೀನಿ. ಮಾಸಿದ ಬಟ್ಟೆಯಲ್ಲಿ ಯಾರು ಮುಟ್ಟಲ್ಲ, ಒಳಗಡೆ ಬಂಗಾರವೇ, ಆದ್ರೆ ಮೇಲೆ ಹೊದಿಸಿದ ಬಟ್ಟೆ ಹೇಗಿದೆ ಅಂದ್ರೆ ತುಂಬಾ ಚೆನ್ನಾಗಿದೆ, ಯಾರಾದ್ರೂ ನೋಡಿ ಮುಟ್ಟಬೇಕು ಅನ್ಸುತ್ತೆ. ಆಗ ಈಗ ಹಳೇ ಬಟ್ಟೆ, ಕೊಳೆಯಾದ ಬಟ್ಟೆ, ಮಸಿ ಬಟ್ಟೆ, ಅದರಲ್ಲಿ ಬಂಗಾರ ಒಳಗಡೆ ನಾನಿದ್ದೀನಿ. ನನ್ನ ಯಾರು ಮುಟ್ತಾರೆ ಅಂದ್ರೆ ನಾನು ಯಾರಿಗೂ ಬೇಡ. ಈ ಪ್ರಶ್ನೆ ಇದೆ. ಹೀಗಾಗಿ ಅಮೂಲ್ಯವಾದದನ್ನ ಹೇಳೋದಕ್ಕೆ ಬಳಸುವ ಪರಿಭಾಷೆಗಳು ಅವರ ಅಂತರಂಗದ ಅಡಿಗೆ ಮನೆಯ, ವಕೀಲಿಕೆಯ ಮತ್ತು ಟೈಲರಿಂಗ್ನ ಹಾಗೂ ಹೋರಾಟದ, ಪತ್ರಕರ್ತರ ಈ ಎಲ್ಲ ನೆಲೆಗಳಿಂದಲೂ ಅವರು ಎತ್ಕೊಂಡು ಬರೀತಾರೆ ಅಂತ ನನಗನ್ನಿಸ್ತದೆ. ಹಾಗಾಗಿ ಹೇಳಲು ಬಾಯಿ ಇಲ್ಲದ, ಬರೆಯಲು ಅಕ್ಷರ ಇಲ್ಲದ, ಸಹನೆಯೇ ಇಲ್ಲದ ನೀನು ಇನ್ನೊಮ್ಮೆ ಈ ಪ್ರಪಂಚ ಸೃಷ್ಟಿಸುವುದಾದರೆ. ಚೆನ್ನಾಗಿದೆ. ಹೇಳಲು ಬಾಯಿ ಇಲ್ಲದ, ಬರೆಯಲು ಅಕ್ಷರಗಳಿಲ್ಲದ, ಸಹನೆಯೇ ಇಲ್ಲದ ನೀನು ಇನ್ನೊಮ್ಮೆ ಪ್ರಪಂಚ ಸೃಷ್ಟಿಸುವುದಾದರೆ ಅನುಭವವಿಲ್ಲದ ಕುಂಬಾರನಂತಾಗಬೇಡ. ಅನುಭವವಿಲ್ಲದ, ಸ್ಕಿಲ್ಡ್ ಇರ್ಬೇಕು ನಿನಗೆ ಸ್ಕಿಲ್ಲೇ ಇಲ್ಲ. ಅನುಭವವಿಲ್ಲದ ಕುಂಬಾರನಂತಾಗಬೇಡ. ಬಾ ಭೂಮಿಗೆ ಒಮ್ಮೆ, ಬಾ ಭೂಮಿಗೆ ಒಮ್ಮೆ, ಹೆಣ್ಣಾಗು ಪ್ರಭುವೆ. ಮತ್ತಿನ್ನೊಂದ್ಸರಿ ಇದೆ ಅಲ್ಲಿ, ಒಂದ್ಸರಿ ಮಾತ್ರ ಅಲ್ಲ ಹೆಣ್ಣಾಗು ಪ್ರಭುವೆ ಅನ್ನೋದು. ಹೆಣ್ಣಾಗು ಪ್ರಭುವೆ, ಒಮ್ಮೆ ಹೆಣ್ಣಾಗು, ಎರಡೆರಡು ಸಾರಿ ಪ್ರಭುವೆ ಪ್ರಭುವೆ ಅಂತಿದೆ. ಇದು ಬಹಳ ಡೇಂಜರ್ ಪದ. ಈ ಪ್ರಭು ಅನ್ನೋದು ಬಹಳ ಡೇಂಜರಸ್ ಪದ ನನಗನ್ಸೋದು. ಇಲ್ಲಿ ದೇವರು ಅಂತಿಲ್ಲ. ಇಂಟ್ರೆಸ್ಟಿಂಗ್ ಅಂದ್ರೆ, ಈ ಕಥೆಯಲ್ಲಿ ಒಂದ್ಸರಿ ಬಂದ್ಬಿಡು ದೇವ್ರೇ ಭೂಮಿಗೆ ನಾವು ಕೇಳ್ಕೊತೀವಲ್ಲ, ಹಂಗಿಲ್ಲ ಇಲ್ಲಿ. ಬಹಳ ಚೆನ್ನಾಗಿದೆ. ಪ್ರಭುವೆ ಅಂತದೆ. ಪ್ರಭು ಅಂದ ತಕ್ಷಣ ಅದು ಮೇಲ್ಹಂತದ್ದು. ಪ್ರಭು ಇದ್ದಲ್ಲಿ ಆಳಿದಾನೆ, ಆಳಿಸಿಕೊಳ್ಳುವವರು. ಮತ್ತೆ ಒಂದು ಸೆಕೆಂಡ್ ಗಂಡಾಳ್ವಿಕೆ ಮತ್ತು ಹೆಣ್ಣಿನ ಏನು ಸೇವೆ ಅಲ್ಲಿ ನಡೀತಾ ಇದೆ. ಹಾಗಾಗಿ ಈ ದೇವರು ಮತ್ತು ಪ್ರಭು ಅಂತ ಎರಡನ್ನೂ ಇಟ್ಟು ನೋಡಿದ್ರೆ ಅದು ಗಂಡು ಹೌದು, ಪ್ರಭುವೂ ಹೌದು. ಪ್ರಭು ಗಂಡು, ಪ್ರಭುವೂ ಹೌದು, ಗಂಡು ಹೌದು, ದೇವರು ಹೌದು. ಈ ಮೂರು ಸೇರಿ ಒಂದು ಶ್ರೇಣೀಕೃತವಾದ ಸಮಾಜವನ್ನು ನಿರ್ಮಾಣ ಮಾಡಿಕೊಟ್ರು ನಾವು. ಆಚರಣೆ, ಸಂಸ್ಕೃತಿ, ದೇವರು, ಜಿಜ್ಜಿ, ಪರಮಾತ್ಮ, ದೇವಸ್ಥಾನ, ಮಸೀದಿ, ಚರ್ಚು ಎಲ್ಲ ಮಾಡಿಟ್ಕೊಂಡು ಇವು ಯಾರನ್ನಾದ್ರೂ ಸರಿ ಮಾಡಿದಾವ ಅಂತಂದ್ರೆ ಯಾರನ್ನೂ ಸರಿ ಮಾಡಿ. ಗಂಡು ಹೌದು, ಅದು ಪ್ರಭುವು ಹೌದು, ಇಬ್ರು ಸೇರಿ ಕಟ್ಟಿರುವ ಈ ಶ್ರೇಣೀಕೃತವಾದ ಲಿಂಗಾಧಾರಿತವಾದ ವ್ಯವಸ್ಥೆ ಕೂಡ ಹೌದು. ಆಳುವುದನ್ನು ಗೊತ್ತಿರುವ ಪ್ರಭುವಿಗೆ ಆಳಿಸಿಕೊಂಡು ಗೊತ್ತಿಲ್ಲ. ಆಳಿಸಿಕೊಂಡಿರುವ ಆಳಿಗೆ ಆಳುವುದು ದಕ್ಕುವುದೇ ಇಲ್ಲ. ಇದು ವ್ಯವಸ್ಥೆ. ಇಲ್ಲಿ ಅಳದು ಮಾತ್ರ ಆಳಿಸಿಕೊಂಡವನ ಆಸ್ತಿ, ಅಳಿಸುವುದು ಆಳುವವನ ಪ್ರಭುವಿನ ಆಸ್ತಿ. ಇವತ್ತು ಅದೇ ನಡೀತಾ ಇದೆ.
ಒಂದು ದೈನ್ಯತೆ, ಒಂದು ದೀನತೆ, ಇದು ಯಾವುದೂ ಅರ್ಥವಾಗದಿರೋ ಪ್ರಭು ಆಗಿರ್ತಾನೆ. ದೈನ್ಯತೆ ಮತ್ತು ದೀನತೆಯನ್ನು ಹೊತ್ತುಕೊಂಡು ಮೆರೆಯುವವರು ಆಳಿಸ್ಕೊಳ್ತಾ ಇರ್ತಾರೆ. ಇದು ಭಾನುವರ ಕಥೆಯ ಭಿತ್ತಿಯ ಪ್ರಧಾನವಾದ ಕೇಂದ್ರ. ಈ ಕಥೆಯಲ್ಲಿ ಇಷ್ಟು ಗಟ್ಟಿಯಾದಂತಹ ಭಿತ್ತಿಯನ್ನು ಅವರು ವಿಸ್ತರಿಸ್ತಾರೆ. ಈ ವಿಸ್ತರಣೆ ಒಂದು 3ನೇ ಹಂತದ ಅವರ ಕಥೆಗಳ ಬರವಣಿಗೆಗೆ ಸಹಕಾರಿ ಆಗ್ತದೆ. ಬೇರೆ ದಾರಿ ಇಲ್ಲ. ನೀನು ನನ್ನನ್ನು ಅರ್ಥ ಮಾಡ್ಕೋಬೇಕು ಅಂದರೆ ಹೆಣ್ಣಾಗಬೇಕಷ್ಟೇ, ಬೇರೆ ದಾರಿನೇ ಇಲ್ಲ. ಈ ಧ್ವನಿ ಅತ್ಯಂತ ಧೀರವಾದದ್ದು ಮತ್ತು ನಾವು ನೀವೆಲ್ಲರೂ ನಿರ್ಭಯವಾದ ಸಮಾಜವನ್ನು ಕಟ್ಟಬೇಕು ಅಂತ ಅನ್ಕೊಂಡಿದ್ರೆ ಅದಕ್ಕೆ ಬೇಕಾಗಿರೋದು ನಾವು ಸಿಂಪತೈಸ್ಡ್ ಆಗಿರೋದಲ್ಲ, ನಾವು ಅದಕ್ಕೇನು ಹೇಳ್ಬೋದು, ಸಹಾನುಭೂತಿಯಿಂದಿರೋದಲ್ಲ, ಅನುಭೂತಿಯಿಂದಿರೋದು. ನಾವೇ ಸ್ವತಃ ಅದಾಗುವುದು. ಇದು ಕಷ್ಟ. ಇದು ಪ್ರಾತಿನಿಧಿಕವಾಗಿ 3ನೇ ಹಂತದ ಬಾನು ಮುಷ್ತಾಕ್ ಅವರ ಕಥೆಯ ಭಿತ್ತಿ. ಇಲ್ಲಿಂದ ಅನೇಕ ಉತ್ತರಗಳನ್ನು ಕಂಡುಕೊಳ್ಳುವಂತಹ ಭಾನು ಅವರು ಕಥೆಯ ಒಟ್ಟು ಆಶಯ ಅವ್ರದ್ದೊಂದು ಬಹಳ ಒಳ್ಳೆಯ ಕಥೆ ಇದೆ. ಬಡವರ ಮಗಳು ಹೆಣ್ಣಲ್ಲ ಅಂತ ಒಂದು ಕಥೆ ಇದೆ. ಹಸಿನ ಮತ್ತು ಇತರ ಕಥೆ ಇದರಲ್ಲಿಲ್ಲ, ಈ ಸಂಕಲನದಲ್ಲಿಲ್ಲ. ಬಡವರ ಮಗಳು ಹೆಣ್ಣಲ್ಲ ಅಂತ ಒಂದು ಕಥೆ ಇದೆ. ಅದು ಬಹಳ ಇಂಟ್ರೆಸ್ಟಿಂಗ್ ಕಥೆ, ದಯವಿಟ್ಟು ಓದಿ. ಹಸೀನಾ ಸಿನಿಮಾ ಆಯ್ತಲ್ಲ, ರಾಷ್ಟ್ರೀಯ ಪ್ರಶಸ್ತಿ ಬಂತಲ್ಲ, ಆ ಸಿನಿಮಾದ ಕತೆ ಕರಿನಾಗರಗಳು ಅಂತ ಒಂದು ಕತೆ ಇದೆ. ಈ ಪುಸ್ತಕದಲ್ಲಿ ಇದೆ ಅದು. ಅದರಲ್ಲಿ ಇದೆ, ಇಲ್ಲಿ ಮುತವಲ್ಲಿ ಸಾಹೇಬರು, ಅವರು ಮಸೀದಿಯ ಮುಖ್ಯಸ್ಥರು, ಅವರಿಗೂ ಕೂಡ ಅಧಿಕಾರದ ಕೇಂದ್ರಕ್ಕೆ ಬರಬೇಕು ಅನ್ನುವ ಆಸೆ. ಮುತವಲ್ಲಿ ಸಾಹೇಬರಿಗೆ ಅಧಿಕಾರದ ಕೇಂದ್ರಕ್ಕೆ ಬರುವ ಆಸೆ. ಆಸ್ತಿ ಕೆಳಗೆ ಬಂದ ಹೆಣ್ಮಗಳಿಂದ ಶುರುವಾಗುವ ಕತೆ ಅದು ಮರ್ತೇ ಹೋಗ್ತದೆ. ಅಲ್ಲಿ ಬಂದು ನಿಲ್ತದೆ. ಆಪರೇಷನ್ ಅಂದರೆ ಭ್ರೂಣವನ್ನು ಮುಂದೆ ಪಡೆದಂತೆ ಮಕ್ಕಳಾಗದಂತೆ ಆಪರೇಷನ್ ಮಾಡಿಸ್ಕೊಳ್ಳೋದು ಧರ್ಮ ನಿಷಿದ್ಧ ಅಂತ ಏನಿದೆಯಲ್ಲ ಇಸ್ಲಾಮಲ್ಲಿ, ಅದನ್ನು ಇಟ್ಕೊಂಡು ಚರ್ಚೆ ಮಾಡುವ ಈ ಕತೆ ಸಂತ್ರಸ್ತೆಯ ಜೊತೆಗೆ ನಿಲ್ಲುತ್ತೆ. ಈ ಕತೆ ಯಾರು ಸಂತ್ರಸ್ತರಿದ್ದಾರೋ ಅವ್ರ ಜೊತೆ ನಿಲ್ಲುತ್ತೆ. 5 ಹೆಣ್ಮಕ್ಳಾದರೆ 6ನೇ ಗಂಡು ಬೇಕೇ ಬೇಕು. ಈ ದೇಶಕ್ಕೆ ಒಂದು ರೋಗ ಅದು. 2 ಆದರೆ 3ನೇ ಗಂಡು ಆಗೇ ಆಗುತ್ತೆ ಅಂತ. ಏನು ಯಾರು ದೇವರು ಯಾವ ಬಂದು ಹೇಳಿದಾರೋ, ಯಾವ ಅವಧೂತ ಬಂದು ಹೇಳ್ತಾನೋ ಗೊತ್ತಿಲ್ಲ. 3ನೇ ಬಿಟ್ಕೊಂಡ್ವಿ, ಏನಾಯ್ತು, ಅದು ಹೆಣ್ಣೆ ಆಗೋಯ್ತು. ಅಯ್ಯೋ ಪಾಪ. ಯಾಕೆ ಈ ಪ್ರಶ್ನೆ ಅಂತ ನಂಗೆ ಗೊತ್ತಿಲ್ಲ. ಯಾಕೆ ಅಯ್ಯೋ ಪಾಪ ಅನ್ನೋದು ಯಾರಿಗೆ? ಆ ಮಗುಗ, ಅವನ ಹೆಂಡತಿ, ಆ ತಾಯಿಗ ಗೊತ್ತಿಲ್ಲ. ಈ ಥರದ ಇಂಡಿಯಾದಂತಹ ಸಮಾಜದಲ್ಲಿ ಈ ಥರದ ಕ್ರೂರತೆ ಇದ್ದೇ ಇದೆ. ಆಪರೇಷನ್ ಸಮಸ್ಯೆ, ಹೆಣ್ಣಿನ ಒಗ್ಗಟ್ಟಿನಲ್ಲಿ ಈ ಕತೆ ಒಂದು ಹಂತಕ್ಕೆ ಬಂದು ನಿಲ್ತದೆ. ಎಲ್ಲ ಹೆಣ್ಣು ಒಟ್ಟಾಗ್ತಾರೆ. ಸಂತ್ರಸ್ತ ಹೆಣ್ಣುಗಳೆಲ್ಲ ಒಟ್ಟಾಗುವ, ಅದು ಹೇಳ್ದಲ್ಲ, ಇನ್ನೊಂದು ಮಜಲಿಗೆ ಚಾಚದೆ ಅಂತ ಕತೆ. ಹೆಣ್ಣು ಮಕ್ಕಳು ಸ್ವತಃ ಧಾರ್ಮಿಕ ಮುಖಂಡನನ್ನೇ ತಿರಸ್ಕರಿಸ್ತಾರೆ. ಅವನ ಬಗ್ಗೆ ತಿರಸ್ಕಾರದ ನುಡಿಯನ್ನು ಆಡ್ತಾರೆ. ಅಸಹ್ಯ ಭಾವವನ್ನು ಹೊಂದುವಂತೆ ಮಾತಾಡ್ತಾರೆ. ಧರ್ಮದ ಹೆಸರಿನಲ್ಲಾಗುವ ಈ ಹೆಣ್ಣಿನ ಅನ್ಯಾಯದ ಬಗ್ಗೆ ದನಿ ಎತ್ತುತ್ತಾರೆ. ಇದು ಹೋರಾಟಗಾರ್ತಿ ಬಾನು ಮುಷ್ತಾಕ್ ಅವರ ಬಹಳ ಗಟ್ಟಿಯಾದಂತಹ ಹೋರಾಟ ನೆಲೆಯಿಂದ ಬಂದಂತಹ ಕತೆ. ಇಡೀ ಸ್ತ್ರೀ ಕುಲನೇ ಧರ್ಮ ಗಂಡಾಳಿಕೆಯನ್ನೇ ಚೀತು ಅಂತ ಉಗಿದು ಮುಂದೆ ಹೋಗುವ, ಧಿಕ್ಕರಿಸಿ ಹೋಗುವ ಒಂದು ಆದರ್ಶವಾದ ಅಂತ ಅನಿಸ್ಬಿಡ್ಬೋದು ಕತೆ ಓದುವಾಗ. ಇದಾಗಲ್ಲ, ಇದು ಗಡಿಸಲ್ಲ, ಇಸ್ಲಾಮಲ್ಲಿ ಇದಿಷ್ಟು ಸರಳತೆ ಇಲ್ಲ ಹಂಗೆ ಅನಿಸ್ಬಿಡ್ಬೋದು. ಆದರೆ ಒಂದಲ್ಲ ಒಂದಿನ ಘಟಿಸ್ತಾ ಇರುವ ಇದು ಮುಂದೆ ಗಟ್ಟಿಯಾದಂತಹ ಒಂದು ಗಟ್ಟಿ ದನಿಯಾಗಿ ಹೊರಹೊಮ್ಮೆ ಹೊಮ್ತದೆ ಅನ್ನುವ ಆಶಾಭಾವನೆಯನ್ನು ಮೇಡಮ್ ಇಟ್ಕೊಂಡೇ ಇದ್ದಾರೆ ಭಾನು ಅವರು. ಹಾಗಾಗಿ ಧಾರ್ಮಿಕ ಮೂಲಭೂತವಾದಿತನ ಅನ್ನುವುದು ಏಕಕಾಲಕ್ಕೆ ಧೀರವಾಗಿ ಧಿಕ್ಕರಿಸುವ ಒಂದು ಕಥೆಯಾಗಿ ಈ ಕಥೆ ಇದೆ. ಕರಿನಾಗರಗಳು. ಅಲ್ಲೊಂದು ಕೊನೆಯ ಮಾತಿಗೆ ನಾನು ಬಂದು ನಿಲ್ತೇನೆ. ಸ್ವತಃ ಮುತಾವಲ್ಲಿ ಸಾಹೇಬರಿಗೆ ಹೆಂಡತಿ ಹೇಳ್ತಾಳೆ, ಅವನು ಧರ್ಮದ ಮುಖ್ಯಸ್ಥ, ಅವನಿಗೆ ಅವ್ರ ಹೆಂಡತಿ ಹೇಳೋ ಮಾತು ಕೇಳಿಸ್ಕೊಳ್ಳಿ. ಬೇಸತ್ತು ತಾಯಿ ಮನೆಗೆ ಹೊರಡ್ತಾಳೆ, ಸುಮ್ಮನೆ ಹೊರಡ್ತಾಳೆ. ಮಕ್ಕಳು ನೋಡ್ಕೋ ಅಂತಾಳೆ. ಇದು ಇಲ್ಲಿವರೆಗೂ ಗಂಡು ಹೇಳ್ತಾ ಇದ್ ಮಾತು. ಮಕ್ಕಳು ನೋಡ್ಕೋ, ಇನ್ನೊಂದು ವಾರ ಬರಲ್ಲ ನಾನು. ಇಲ್ಲಿ ಮುತಾವಲ್ಲಿ ಸಾಹೇಬ್ರ ಹೆಂಡತಿನೇ ಮುತಾವಲ್ಲಿ ಮಕ್ಕಳು ನೋಡ್ಕೋ. ಕಾಯಿಲೆ ಮತ್ತು ಹಸಿವೆಯಿಂದ ಸತ್ತಂತಹ ಅಲ್ತಾಫ್ ಮಗಳದ್ದು ಕೊಲೆ ಅಂತ ಈ ಕಥೆಗಾರ್ತಿ ಒಂದು ಸೂಚಿಸ್ತಾರೆ. ಅದು ಹಸಿವಿನ ಸತ್ತಿರೋದಲ್ಲ, ಕೊಲೆ ಅದು. ಅಲ್ಲೊಂದು ಇಂಡಿಯಾದ ಒಂದು ಸಾಮಾಜಿಕ ಆರ್ಥಿಕ ಚರಿತ್ರೆಯನ್ನ ಒಂದು ಸಾಲಲ್ಲಿ ಕಟ್ಕೊಟ್ಬಿಡ್ತಾರೆ ಬಾನಮ್ಮನ. ಒಂದು ನಿರ್ಭಯ ನಿಲುವಿಗೆ ದಾಟಿ ಬರಬೇಕಾದಂಥ ಹೆಣ್ಣಿನ ಹೆಜ್ಜೆಯನ್ನ ಗಟ್ಟಿಗೊಳಿಸ್ತಾರೆ. ಹಾಗೆ ಇನ್ನೊಂದು ವಾರ ಆಗುತ್ತೆ ನಾನು ಬರೋದು, ಮಕ್ಕಳು ನೋಡ್ಕೋ ಅಂತ ಗಂಡಿಗೆ ಹೆಣ್ಣು ಹೇಳುವ ಕಥೆಯಾಗಿ ಈ ಕರಿನಾಗರು ಯಾರು ಇದ್ರೊಳಗೆ, ಗಂಡ ಅಥವಾ ಹೆಣ್ಣೆಲ್ಲ ಒಟ್ಟಾಗಿರೋದು? ನನಗನ್ಸೋದು ಹೆಣ್ಣು ಒಟ್ಟಾಗಿರೋದೇ ಕರಿನಾಗರ ಅಂತ. ಅದಕ್ಕೆ ಒಂದು ಸೈಕಾಲಜಿಲಿ ಒಂದು ಮಾತಿದೆ, 4 ಜನ ಗಂಡಸ್ರ ಮಧ್ಯೆ ಒಬ್ಳು ಹೆಣ್ಮಗಳು ಆರಾಮಾಗಿರ್ತಾಳಂತೆ, ಆದರೆ 4 ಜನ ಹೆಂಗಸ್ರ ಮಧ್ಯೆ ಒಬ್ಬ ಗಂಡು ಹುಡುಗ ಇರೋಕ್ಕಾಗಲ್ಲಂತೆ.
ಆಗಲ್ಲಂತೆ. ನಾವಿದ್ದೇನು ಪ್ರಾಕ್ಟೀಸ್ ಇಲ್ಲ, ಹಂಗಾಗಿ ನಿಮ್ಗೆ ನಾನು ಅದು ಯಾಕೋ ನಮ್ಮ ಪುರಾಣಗಳಲ್ಲೆಲ್ಲ ಹಂಗಿದೆ. 4 ಜನ 5 ಜನ ಗಂಡಸ್ರ ಜೊತೆ ಒಬ್ಳು ಹೆಣ್ಮಗಳು ಇದ್ದಾಳೆ. ಅದೇನೋ ಒಂದು ಏನ್ ಗೊತ್ತಿಲ್ಲ ನಂಗೆ, ಕಷ್ಟ ಇದು ವಿವರಿಸೋದು. ಮುತಾವಲಿ ಸಾಹೇಬರು ಮುಖ ಬೆವರಿಸ್ಕೊತಾರೆ. ಇಂಟ್ರೆಸ್ಟಿಂಗ್ ಅಂದ್ರೆ ಬೆವರಿಸ್ಕೊಳ್ತಾ ಪೊಸೆ ಆರದ ಗಂಟ್ಲಿಂದ ಒಂದು ಮಾತು ಬರ್ತದೆ ಅವ್ರಿಗೆ. ಸಪ್ತ ಸ್ವರದಲ್ಲಿ ಹೇಳ್ತಾರೆ, ಇದೇ ಮಾತಿದೆ ಮೇಡಮ್ ಹೇಳೋದು, ಸಪ್ತ ಸ್ವರದಲ್ಲಿ ಹೇಳ್ತಾರೆ. ಎಲ್ಲಿಗೆ ಅಂತ, ಇನ್ನೆಲ್ಲಿಗೆ? 10 ಮಕ್ಳು ಹರಡ್ಕೊಟ್ಟಿನಿ, ಇನ್ನಾದ್ರೂ ಆಪರೇಷನ್ ಮಾಡಿಸ್ಕೊಳ್ಳೋಣ ಅಂತ. ಈ ಬಗೆಯ ದಾಷ್ಟ್ಯವನ್ನ ಪಡ್ಕೊಳಕ್ 20ನೇ ಶತಮಾನ ಕಾಲಘಟ್ಟಕ್ಕೆ ಬಂದು ನಿಲ್ಬೇಕಾದ ಪರಿಸ್ಥಿತಿ. ದಾಷ್ಟ್ಯ ಅಲ್ಲ ಇದು, ನನ್ನ ಪ್ರಕಾರ ಪದ ಬಳಸದೆ ಅಷ್ಟೇ. ಈ ಬಗ್ಗೆ ಧೈರ್ಯ, ಇದು ನಿರ್ಭಯವಾದ ಪ್ರಯಾಣ. ಅಲ್ಲಿ ಬಂದಿಲ್ಲದಕ್ಕೆ ಮೇಡಮ್, ಅಲ್ಲಿ ಬಂದಿಲ್ಲದಕ್ಕೆ ಬಾನು ಮುಚ್ತಕ್ಕಂಥ ಹೆಣ್ಮಗಳು ಬೇಕಾಯ್ತು, ಅಬೂಬಕರ್ ಅನ್ನೋ ಹೆಣ್ಮಗಳು ಬೇಕಾಯ್ತು. ನೋಡಿ, ಬಾಗಿಲು ಹಾಕೊಂಡು ಮಕ್ಕಳು ನೋಡ್ಕೊಳ್ಳಿ, ನಾನು ಬರೋದು 1 ವಾರ ಆಗುತ್ತೆ, ಬಾಲಕನ ನೋಡ್ಕೊಳ್ಳಿ ಮಕ್ಕಳನ್ನ. ಗಂಡಿನ ಮೌನ, ಹೆಣ್ಣು ಮಾತಾಡೋದು, ಬದುಕನ್ನು ಕಲಿಸೋದು, ಇಷ್ಟು ಈ ಕಥೆಯಲ್ಲಿ, ಕರಿನಾಗರ ಕಥೆಯಲ್ಲಿದೆ. ಹೀಗಾಗಿ ಇವರ ಬೆಂಕಿಯ ಮಳೆ ಮತ್ತು ಇನ್ನೊಂದಿಷ್ಟು ಕಥೆಗಳಿದ್ದಾವೆ. ಕೆಂಪು ಲುಂಗಿ, ಸ್ವರ್ಗವೆಂದರೆ ಮುಂತಾದ ಕಥೆಗಳಲ್ಲಿ ಮತ್ತೆ ಹೆಣ್ಣು ಗಂಡಿನ ಆಲೋಚನಾ ಕ್ರಮಗಳು. ಇನ್ನೊಂದು ಒಂದು ಒಳ್ಳೆ ಮಾತಿದೆ, ಒಂದು ಒಳ್ಳೆ ಕಥೆ ಇದೆ ಕಥೆಯಲ್ಲಿ. ಯೂಸುಫ್ ಮತ್ತು ಅಖಿಲಾಳ ನಡುವೆ ನಡೆಯುವ ಮಾತುಕತೆ ಸ್ವರ್ಗವೆಂದರೆ ಆ ಕಥೆಯಲ್ಲಿ. ಮಗ ತಾಯಿಯ ಮದುವೆ ಮಾಡ್ತಾನೆ. ಯೂಸುಫ್ ಅತ್ತೆ ಸೊಸೆ ಜಗಳ ನೋಡಿ 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 ಬೇಸತ್ ಬಿಡ್ತೀವಿ ಇವನಿಗೆ, ನೀವಿಬ್ರು ಬೇರೆದು ಒಳ್ಳೇದು ಅಂತ. ಒಂದಿಷ್ಟು ದಿನ ಅವರು ತಮ್ಮನ ಮನೇಲಿ ತಾಯಿ ಇರ್ತಾಳೆ, ಅಲ್ಲೂ ಹಿಂಸೆ ಆಗುತ್ತೆ. ಮತ್ತೆ ವಾಪಸ್ ಕರ್ಕೊಂಡ್ಬರ್ತಾನೆ, ಇಲ್ಲೂ ಹಿಂಸೆ ಆಗುತ್ತೆ. ಏನ್ ಮಾಡೋದೀಗ? ಇದಕ್ಕೊಂದೇ ಮದ್ದು, ಏನಂದ್ರೆ ತಾಯಿಗೆ ಮದುವೆ ಮಾಡೋದು. ಒಂದು ಬಾಳ ಸಂಗಾತಿ ಹುಡುಕ್ತಾನೆ, ಅಲ್ಲೆಲ್ಲ ಹುಡುಕ್ತಾನೆ, ಯಾರು ಸಿಗ್ತಾರೆ ಕಡೆ ಬಿಡ್ತಾನೆ. ಕಡೆಗೆ ಒಂದು ತೀರ್ಮಾನಕ್ಕೆ ಮಾಡಿ ಇದು ತಾಯಿ ಮದುವೆ ಮಾಡೋದೇ ಸೈ ಅಂತ ತೀರ್ಮಾನ ಮಾಡ್ತಾನೆ. ತೀರ್ಮಾನ ಮಾಡಿ ತಾಯಿಗೆ ಮದುವೆ ಮಾಡ್ತಾ ಇರೋಷ್ಟೊತ್ತಿಗೆ ಇವಳಿಗೆ ಮನಪರಿವರ್ತನೆ ಆಗ್ತದೆ. ಸೊಸೆಗೆ ಏನಂತ, ಅಯ್ಯಯ್ಯೋ ತಪ್ಪು ಮಾಡ್ಬಿಟ್ಟೆ ನಾನು ಅಂತ ಮನಪರಿವರ್ತನೆ ಆಗ್ತದೆ. ಆಗ ಅವನು ಹೇಳುವ ಮಾತು ಇಂಟ್ರೆಸ್ಟಿಂಗ್ ಆಗಿ, ಯೂಸುಫ್ ಹೇಳುವ ಮಾತು, ನೋಡೋ, ನಿನಗೂ ನಿನ್ನ ಮಕ್ಕಳು ನಿಂತು ಮದುವೆ ಮಾಡುವ ಅದೃಷ್ಟ ನಿನ್ನದಾಗಲಿ ಕಣೆ, ಇದಕ್ಕಿಂತ ಹೊಡೆತ ಬೇಕಾ? ಈ ಪ್ರಶ್ನೆ ಕೇಳೋದಕ್ಕೆ ಭಾನು ಮೇಡಮ್ ಅಲ್ಲಿವರೆಗೆ ಕಾಯ್ಬೇಕಾಯ್ತು. ನಿನಗೂ ನಿನ್ನ ಮಕ್ಕಳು ಮುಂದೆ ನಿಂತು ಮದುವೆ ಮಾಡುವಂತ ಪುಣ್ಯ ನಿಂಗೆ ಸಿಗ್ಲಿ ಕಣೆ ಅಂತ ಹೇಳಿ ಹೊರಟೋಗ್ತಾನೆ. ಬಾಳಿನ ತುಂಬಾ ಕಹಿಯನ್ನು ಅನುಭವಿಸಿದ ಹೆಣ್ಣು ಮಕ್ಕಳು ಪ್ರಶ್ನೆ ಕೇಳಕ್ ಶುರು ಮಾಡಿದ್ರೆ ಗಂಡಸರು ತುಟಿಯನ್ನ ಆಪರೇಷನ್ ಮಾಡಿಸಿ ಹೊಲ್ಕೊಂಡ್ಬಿಡ್ಬೇಕು, ಆ ಸ್ಥಿತಿ ಬಂದಿಲ್ಲತ್ತೆ. ಇಂಥದ್ದೊಂದು ನಿರ್ಭಯವಾದ ವಾತಾವರಣವನ್ನ ಯಾವಾಗ ಸೃಷ್ಟಿಯಾಗೋದು ಗೊತ್ತಿಲ್ಲ. ಇನ್ನೊಂದು ಕತೆ ಬೀದಾದಿ ಕತೆ, ಅದು ಜಾ ನಮಾಜ್ ಅಂದ್ರೆ ನಾನು 5 ನಿಮಿಷ ಮುಗಿಸ್ಕೊತೀನಿ ಸರ್. ಅಲ್ಲ, ನಾನು ಪುಸ್ತಕಗಳೇನು ಕಾಣಕ್ಕಲ್ಲ. ಜಾನ್ ನಮಾಜ್ ಅನ್ನುವ, ಅಂದ್ರೆ ನಮಾಜ್ ಮಾಡೋದಕ್ಕಿಂತ ಮೊದಲು ಬಳಸುವ ಬಟ್ಟೆ, ಹೆಣ್ಮಕ್ಳು ಬಳಸುವ ಬಟ್ಟೆ, ಅದನ್ನ ಹುಡುಕ್ತಾ ಇರ್ತಾನೆ ಇವನು. ಮಸೀದಿಗೆ ಹೋಗಕ್ಕೆ ಸಿಗಲ್ಲ, ಅಲ್ಲೆಲ್ಲೋ ಇರ್ತದೆ, ಹಿಂಗೆ ಎಳೆದು ಯಾರ ತಂದು ಕೊಟ್ಬಿಡ್ತಾರೆ. ಅವ್ನು ಬೈಕ್ ಒರೆಸ್ಕೊಂಡ್ಬಿಟ್ರೆ ಅದು ಮಸಿ ಆಗ್ಬಿಡ್ತದೆ. ಎಂದೆಂದೂ ಒಂದು ಸಣ್ಣ ಕಲೆ ಆಗದಂತೆ ನೋಡಿಕೊಂಡಂತಹ ಆಕೆಗೆ ಅದು ಸ್ವರ್ಗ ಸಮಾನವಾದದ್ದು. ಆಮೇಲೆ ಮುಟ್ಟದೇ ಇಲ್ಲ ಅವಳು ಅದನ್ನು. ನಮಾಜ್ ಬಿಡ್ತಾಳೆ, ಊಟ ಬಿಡ್ತಾಳೆ, ನೀರು ಕುಡಿಯೋದು ಬಿಡ್ತಾಳೆ, ಉಪವಾಸ ಇರ್ತಾಳೆ. ಹಾಗೆ ಸಾಗುವ ಆ ಕಥೆಯಲ್ಲಿ ಕೊನೆಗೆ ಈ ತಲೆಮಾರಿನ ಹುಡುಗ ಹುಡುಗಿ ಇಬ್ರು, ಆ ಮೊಮ್ಮಕ್ಕಳು ಸೇರಿ ಅದನ್ನ ಪೆಪ್ಸಿ ತಂದು ಕೊಟ್ಟು ಕಬಾಬ್ ಕಟ್ಸ್ಕೊಂಡ್ಬಂದು ಕಬಾಬ್ ತಿನ್ನುವಂತ ಕಬಾಬ್ ತಿನ್ನಿಸಿ ಪೆಪ್ಸಿ ಕುಡಿಸ್ಬಿಡ್ತಾರೆ. ಪೆಪ್ಸಿ ಕುಡಿಸಿದ ತಕ್ಷಣ ಆಕೆ ಒಂಥರ ಮುದುಕಿ, ಒಂಥರ ಜುಮ್ 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 ಅಂತದೆ. ಏನಿದು ಅಂತ, ಇದು ಸ್ವರ್ಗದಲ್ಲಿ ಸಿಗುವ ಸುರಪಾನ ಅಂತ. ಹೌದಾ, ಸ್ವರ್ಗದಲ್ಲಿ ಸಿಗುವ ಸುರಪಾನ, ಹಂಗಾರೆ ನನ್ನ ಗಂಡ ಇಲ್ಲೆಲ್ಲಿರ್ಬೋದಾ? ಹೀಗೇನೋ ಒಂದಿಷ್ಟು ಕತೆ ಸಾಕ್ತದೆ. ಆ ಸಾಗುವಿಕೆಯ ಒಳಗೆ ಈ ವಾಸ್ತವ ಲೋಕದಿಂದ ಮೈಮರೆತು ಹೋಗ್ಬೇಕಾದ ಹೆಣ್ಣೊಬ್ಬಳ ಒಂದು ದಾರಿ ಕುಡಿತ ಅಲ್ಲ ನಿಜ, ಆದ್ರೆ ಒಂದು ಕ್ಷಣವಾದರೂ ಈ ಬದುಕನ್ನ ಮರ್ತು ಬಿಡ್ಬೋದು ಅನ್ನುವಂಥದ್ದನ್ನು ಹೇಳುವ ಈ ಕತೆ. ಪೆಪ್ಸಿ ಕುಡಿಸಿ ಕಬಾಬ್ ತಿನ್ನಿಸಿ ಸ್ವರ್ಗವನ್ನು ಕಾಣಿಸುವಂಥದ್ದು. ಅಬ್ಬಿಯ ಕೌಸರ್, ಹೌದಾ ಇದು? ಹೌದು, ಈ ಪಾನೀಯ ಸ್ವರ್ಗದ್ದ, ಹಾಗಾದ್ರೆ ಅವರೆಲ್ಲಿ ಅಂತ ಕೇಳ್ತಾರೆ. ಇನ್ನೊಂದು ಕತೆ ಇದೆ ಗೋಬಿ ಮಂಚೂರಿ ಮೇಲೆ, ಗೋಬಿ ಮಂಚೂರಿ ಇಟ್ಕೊಂಡು, ಅರಬಿ ಮೇಷ್ಟ್ರು ಮತ್ತು ಗೋಬಿ ಮಂಚೂರಿ ಅಂತ.
ಅರಬ್ಬಿ ಮೇಷ್ಟ್ರು ಧರ್ಮದ ಶಾಸ್ತ್ರವನ್ನು ಹೇಳ್ಕೊಡೋದಕ್ಕೆ ಇಬ್ಬರು ಹೆಣ್ಮಕ್ಳಿರೋ ಮನೆಗೆ, ವಕೀಲರ ಮನೆಗೆ ಬಂದು ಪಾಠ ಹೇಳ್ಕೊಡಕ್ಕೆ ಅಂತ ನೇಮಕ ಆಗ್ತಾರೆ. ಇವಳಿಗೆ ಬಹಳ ಬ್ಯುಸಿ ಲಾಯರು, ಏನೋ ಎಂಥದ್ದು ಕತೆ ಗೊತ್ತಿಲ್ಲ, ಈ ಮೇಷ್ಟ್ರು ಬೇರೆ ಮದುವೆ ಆಗಿದಾನೋ ಇಲ್ಲೋ ಗೊತ್ತಿಲ್ಲ, ವಿಚಾರಿಸಿದ್ರ ಹಾಗೆ ಹೀಗೆ ಅಂತ ಮೈದಿನಿಗೆ ಕೇಳ್ತಾರೆ. ನಂಗೆ ಅವಾಗೆಲ್ಲ ಟೈಮ್ ಇಲ್ಲ, ನೀನು ವಿಚಾರಿಸ್ಕೊ ಅಂತ ಅವನು. ಈ ವಕೀಲರು ಕೇಳೋದ್ರೊಳಗೆ ಆಗ್ಲೇ ಅವನು ಶುರು ಮಾಡಿರ್ತಾನೆ ಪಾಠವನ್ನ. ಆ ಮಕ್ಕಳು ಚೆನ್ನಾಗಿ ಹೇಳ್ಕೊಳ್ಳೋದು ಮಾತಾಡ್ತಿರ್ತಾರೆ, ಪರವಾಗಿಲ್ಲ ಅಂತಂದು ಭಯದಲ್ಲೇ ಇರ್ತಾಳೆ. ಒಂದು ಗಂಡು ಬಂದ್ರೆ ಹೆಣ್ಣಿನ ಒಟ್ಟು ವಾತಾವರಣದಲ್ಲಿ ಭಯ ಇದ್ದೇ ಇರ್ತದೆ. ಈ ಭಯ ಕಾಲಿಗೆ ತೊಡರಿ ಈ ವಕೀಲರಿಗೆ ಮನೆ ಬಿಡಿಸ್ತಾರೆ. ಬೇಡ ಪಾಠ, ಇನ್ನೆಲ್ಲ ಹೋಗಿ ಮತ್ತೆ ಈಕೆ ಬಂದು ಕಾಲು ತೊಡರ್ತದೆ. ಏನಂತ, ನಮ್ಮನೆಗೆ ಬಂದು ಕೆಲ್ಸಕ್ಕೆ ಬಂದು ಕೇಳಿದ್ರು ಅವರು, ನಿಮ್ಮ ಹೆಸರು ಹೇಳಿದ್ರು, ಬಂದು ಕೇಳ್ತಾರೆ, ಮತ್ತೆ ಬಂದು ಇರ್ತಾರೆ. ಆಮೇಲೆ ಮದುವೆ ಮಾಡ್ಕೋಬೇಕು ಅಂತ ಆತ ಹೇಳ್ತಾನೆ. ಇವ್ನು ಯಾವ ಕಡೆನೋ ಎಲ್ಲಿನೋ ಉತ್ತರ ಭಾರತದಿಂದ ಬಂದವನು, ಇವನಿಗೆ ಯಾರು ಹೆಣ್ಣು ಕೊಡ್ತಾರೆ ಹೀಗೇನ ಪ್ರಶ್ನೆ ಆದ. ಎಲ್ಲಿ ಕೆಲಸ ಮಾಡ್ತಿದ್ದೆ? ಈ ವಕೀಲರ ಮನೆ. ಮತ್ತೆ ಬಂದು ವಕೀಲರ ಹತ್ರ ಮಾತಾಡ್ತಾರೆ, ನಿಮ್ಮ ಮನೆಗಿದ್ರಂತೆ, ಹೌದಾ ಅಂತ. ಹೋಗಿ ಬಂದು ಈ ಕಾಲಿಗೆ ತೊಡರ್ತಾ ಇರ್ತದೆ. ಅಷ್ಟೊತ್ತಿಗೆ ಯಾರನ್ನೋ ಅವನು ಮದುವೆ ಆಗ್ತಾನೆ. ಕೇಸ್ ಬರುತ್ತೆ, ಇವ್ರ ಹತ್ರನೇ ಕೇಸ್ ಬರುತ್ತೆ. ಏನ್ ಕೇಸ್ ಬರುತ್ತೆ ಆ ವಕೀಲರ ಹತ್ರ? ಬಳೆಯೆಲ್ಲ ಚುಚ್ಚಿ, ಕೈಯೆಲ್ಲ ಗಾಯ ಆಗಿ, ಮುಖ ದಪ್ಪ ಆಗಿ ಹೊರತ ತಿಂದು ಬಂದಿರ್ತಾಳೆ. ಅವ್ರು ಬಂದು ಕೂರ್ತಾಳೆ, ನನ್ನ ಗಂಡ ಮಾಡಿದ ಅನ್ಯಾಯದ ಪರಮಾವಧಿ ನೋಡಿ ಅಂತ. ಅದ್ಯಾರು ಅಂದ್ರೆ ಮತ್ತೆ ಒನ್ಸ್ ಅಗೇನ್ ಆ ಅರಬ್ಬಿ ಮೇಷ್ಟ್ರು. ಧರ್ಮಶಾಸ್ತ್ರವನ್ನ ಧರ್ಮದ ಜ್ಞಾನವನ್ನ ಹೇಳ್ಕೊಡುವ ಮೇಷ್ಟ್ರು ಹೆಣ್ಣಿನ ಮೇಲೆ ಈ ತರದ ಒಂದು ಗಂಡಾಳ್ವಿಕೆಯನ್ನ ಮಾಡಿದ್ದಾನೆ. ಹಾಗೆ ಗಂಡುತನಕ್ಕೆ ಒಂದು ಸಾಫ್ಟ್ನೆಸ್ ಯಾವ ಸಿಗುತ್ತೆ ಅನ್ನುವ ಪ್ರಶ್ನೆ ಈ ಕತೆ ಕೇಳ್ತದೆ. ಹೀಗೆ ಫತ್ವಾ, ಮುತಾವಲಿ, ನಿಕಾ, ತಲಾಕ್, 4-5 ಗಂಡು ಹೆಣ್ಣು ಮಕ್ಕಳನ್ನ ಹೇರೋದು, ಅನಾಥವಾಗೋದು, ಗಂಡನಿಂದ ಪರಿತ್ಯಕ್ತರಾಗೋದು, ಇಂತಹ ಕಥೆಗಳನ್ನೇ ಹೆಚ್ಚು ಬರೆದಿರುವ ಬಾನು ಮುಷ್ತಾಕ್ ಅವರು ಇವುಗಳನ್ನ ಬೇರೆ ಬೇರೆ ಭಾಷೆಗಳಲ್ಲಿ, ಬೇರೆ ಬೇರೆ ಪರಿಭಾಷೆಗಳಲ್ಲಿ ಇಟ್ಟು ಬೇರೆ ಬೇರೆ ಧರ್ಮದ ಪದಗಳನ್ನ ಬದಲಾಯಿಸಿದ್ರೆ ಅದು ಭಾರತದ ಕಥೆ ಆಗುತ್ತೆ. ಇಡೀ ಭಾರತದ ಹೆಣ್ಮಕ್ಳ ಕಥೆ ಆಗುತ್ತೆ. ಇಲ್ಲಿ ಓದುವಾಗ ನಮಗೆ ಸ್ಪೆಸಿಫಿಕ್ ಆಗಿ ಇದು ಹಂಗೇ ಇರ್ಬೋದಾ, ನಮ್ಮಲ್ಲಿಲ್ಲ, ನಾವು ಸೇಫ್, ನೋ, ಹಂಗಿಲ್ಲ, ಡಿಸೈನ್ ಬೇರೆ ಇದೆ ಅಷ್ಟೇ. ಅದಕ್ಕೆ ನಾನು ಹೇಳಿದ್ದು, ಈ ಪರಿಭಾಷೆಯನ್ನ, ಕಥನವನ್ನ ಬೇರೆ ಭಾಷೆಯಲ್ಲಿ, ಬೇರೆ ಧರ್ಮದಲ್ಲಿ, ಬೇರೆ ದೇಶದಲ್ಲಿ ಬೇರೆ ತರ ಪರಿಭಾಷೆಯನ್ನು ಬಳಸಿ ಬರೆದ್ರೆ ಅದು ಇಡೀ ಜಗತ್ತಿನ ಕಥೆ ಆಗ್ತದೆ. ಅದಕ್ಕೆ ಆಶಾದೇವಿ ಮೊನ್ನೆಯಲ್ಲೋ ಮಯೂರದಲ್ಲಿ ಬರೀತಾ ಒಂದು ಮಾತು ಬರೆದಿ, ಚೆನ್ನಾಗಿದೆ. ವಿಶ್ವಾತ್ಮಕವಾದ ಪ್ರಜ್ಞೆಯೊಂದನ್ನ ಸ್ಥಳೀಯವಾದ ಪ್ರಜ್ಞೆಯಾಗಿಸಿಕೊಂಡು ಬರೆಯುವ ಶಕ್ತಿ ಭಾನು ಅವರದು ಅಂತ ಹೇಳಿ. ಹಾಗಾಗಿ ಇಂತಹ ಸತ್ಯಗಳನ್ನ ಪ್ರಚುರಪಡಿಸುವ ಅಸಾಧಾರಣವಾದ ಕೆಲಸ ಇದೆಯಲ್ಲ, ಇದು ಅಷ್ಟು ಸುಲಭವಾದ ಕೆಲಸ ಅಲ್ಲ. ಇದೊಂದು ಪ್ರಾಯೋಗಿಕವಾದ ಕೆಲಸ. ಇದೊಂದು ಎಕ್ಸಾಮಿನ್ ಆಗಿಯೇ ತೆಗೆದುಕೊಳ್ಬೇಕು. ಪ್ರಾಯೋಗಿಕವಾದ ಕೆಲಸ ಇದು. ಇಂತಹ ಅಧಿಕೃತವಾದ ಕಥನವನ್ನ ಕನ್ನಡಕ್ಕೆ ದಕ್ಕಲು ಸಾಧ್ಯವಾದದ್ದು ಕೇವಲ ಸೌಂದರ್ಯೀಕರಣದ ಸಾಹಿತ್ಯದ ಪರಿಭಾಷೆಗಳ ಮೂಲಕ ಅಲ್ಲ. ಇದು ಎಕ್ಸ್ಪೆರಿಮೆಂಟಲ್ ಟ್ರೂತ್, ಇದು ಪ್ರಯೋಗಾತ್ಮಕವಾದ ಸತ್ಯ. ಆ ಕಾರಣಕ್ಕಾಗಿ ನಮಗೆ ಮಾದರಿ ಇದೆಯಾ ಅಂದ್ರೆ ಇಲ್ಲ, ಬದುಕೆ ಮಾದರಿ. ಹಾಗಾಗಿ ಓದಿನ ಅನುಭವದ ಕೇಂದ್ರದಿಂದ ಬಂದ ಕಥೆಗಳಲ್ಲ ಇವು. ಇದು ಬಂದದ್ದು ಎಕ್ಸ್ಪೆರಿಮೆಂಟ್ ಮೂಲಕ, ಪ್ರಯೋಗಶೀಲತೆಯಿಂದ ಅಲ್ಲ. ಅವರು ಬಳಕೆ ಮಾಡಿದ ನಿಂತ ನೆಲದಿಂದ ಬಂದಿರುವ ಕಥನೆಗಳು. ಹಾಗಾಗಿ ಭಾನು ಮೇಡಮ್ ಕಥೆಗಳನ್ನ ಈ ಕಾಲ, ದೇಶ, ಮನಸ್ಸು, ಭಾಷೆ ಎಲ್ಲವನ್ನು ಮೀರಿ ಬೂಕರ್ ಪ್ರಶಸ್ತಿಗೆ ಆಯ್ಕೆಯಾಗಿದೆ ಅನ್ನೋದು ಇದಕ್ಕೆ ಸಾಟಿಯೇ ಇಲ್ಲ. ಅದಕ್ಕೆ ಅವರೇ ಒಂದು ಕಡೆ ಮಾತಾಡ್ತಾರೆ ಈ ಕಥೆಗಳ ಬಗ್ಗೆ, ಅವ್ರ ಕಥೆಗಳ ಬಗ್ಗೆ ಹೇಳುವಾಗ, ವಿತ್ ದೀಸ್ ಸ್ಟೋರೀಸ್ ವಿ ಲೀವ್, ಈ ಕಥೆಗಳೆಲ್ಲ ಜೀವಿಸ್ತಾ ಇದ್ದೀವಿ. ಅಂದ್ರೆ ನಾವು ಕಥೆಯನ್ನು ಹಡದಿಲ್ಲ, ಕಥೆಗಳೇ ನಮ್ಮನ್ನು ಹಡ್ದಿದ್ದಾವೆ ಅಂತ ಕುವೆಂಪು ಹೇಳ್ತಾರಲ್ಲ. ಕುವೆಂಪು ಸೃಜಿಸಿದ ಜಗದ್ಭವ್ಯ ರಾಮಾಯಣಂ. ಕುವೆಂಪು ರಾಮಾಯಣದ ಕಥೆಯನ್ನು ಬರ್ದಿಲ್ಲಂತೆ, ಕುವೆಂಪುವನ್ನೇ ರಾಮಾಯಣದ ಕಥೆ ಬರೀತಂತೆ. ಬಹಳ ಚೆನ್ನಾಗಿದೆ. ಅಧ್ಯಕ್ಷ ಹೇಳೋದಲ್ಲ, ಹಂಗೆ ಈ ವಿಶ್ವಾತ್ಮಕ ಪ್ರಜ್ಞೆ ಎಲ್ಲಿಂದನೋ ಬಂದಿದೆ ನಮಗೆ. ಇವತ್ತು ನಾವು ಹೇಳ್ತಾ ಇರುವ ಅಂಬೇಡ್ಕರ್, ಇವತ್ತು ಹೇಳ್ತಾ ಇರುವ ಗಾಂಧಿ, ಇವತ್ತು ಹೇಳ್ತಾ ಇರುವ ವಿವೇಕಾನಂದ, ಎಲ್ಲಿಂದನೋ ಬಂದಿರೋದು. ಇದು ನಮ್ಮ ಜನಪದರ ಮೂಲದಿಂದ ಬಂದಿರೋದು. ಸೊ ಹಾಗಾಗಿ ವಿತ್ ದೀಸ್ ಸ್ಟೋರೀಸ್ ವಿ ಲೀವ್, ನಾವಿಲ್ಲಿ ಬರ್ತೀವಿ. ಇಷ್ಟು ನಿಜವಾದ ಮಾತಿದು. ಎದೆ ಹಣತೆ ಆರಿ ಹೋಗಿಲ್ಲ, ಇನ್ನೂ ಎದೆ ಹಣತೆ ಆರಿ ಹೋಗಿಲ್ಲ ಅಂತ ನನಗೆ ಅನಿಸ್ತದೆ. ಈ ಸಂದರ್ಭದಲ್ಲಿ ಆಕಾಶದಲ್ಲಿ ಹೊಮ್ಮಿದ ಮೇಡಮ್ ಹೇಳಿದಂತೆ ದಿಗ್ಗನೆ ಮಿಂಚುಹುಳುಗಳ ಥರ ಅದ್ಯಾವುದೋ ಒಂದು ಮಿಂಚುಹುಳ ಬೆಳಕು ನಮ್ಮದು ಬೆಳಕಾಗಲಿ. ಆ ಮೂಲಕ ನಮಗೆ ಇತ್ತೀಚೆಗೆ ಕಾಡ್ತಾ ಇರುವ ಅನೇಕ ಸಮಸ್ಯೆಗಳಿಗೆ ಒಂದು ಬೆಳಕಾಗಲಿ ಅಂತ ನಾನು ಕೀನ್ಯಾ ದೇಶದ ಒಬ್ಬಳ ಹೆಣ್ಮಗಳ ಒಂದು ಪದ್ಯದ ಸಾಲನ್ನು ನಿಮ್ಗೆ ಹೇಳಿ, ನನಗೆ ಇತ್ತೀಚೆಗೆ ಕಾಡ್ತಾ ಇರುವ ಕೀನ್ಯಾ ದೇಶದ ಪೊಯಿಟ್ರಿಯ ಬದುಕು, ಪೊಯಿಟ್ರಿಯ
ಧಾರೆ ತುಂಬ ಡಿಸ್ಟರ್ಬ್ ಮಾಡ್ತಾ ಇದೆ. ಅಲ್ಲಿರುವ ಒಬ್ಳು ಹೆಣ್ಮಗಳು 25 ವರ್ಷ ಅವಳಿಗೆ. ಆಕೆ ಅಲೆಮಾರಿ ಉಪಪಂಗಡದವಳು, ಬಂಟು ಗುಂಪಿಗೆ ಸೇರಿದವಳು. ಆ ಕೀನ್ಯಾ ದೇಶದ ದೊಡ್ಡ ಜಲಪಾತೋಪಾದಿಯಲ್ಲಿ ಧುಮ್ಮಿಕ್ಕುವಂತಹ ಕಾವ್ಯಧಾರೆಯಲ್ಲಿ ಒಂಜರಿ ಈಕೆ. ಆಕೆ ಪದ್ಯದ ಸಾಲು ಒಂದು: ಮದುವೆ ಅತ್ಯಂತ ಅಪಾಯಕಾರಿ ಆಟ. ಮದುವೆ ಅತ್ಯಂತ ಅಪಾಯಕಾರಿ ಆಟ. ಆಟ ಹೌದು, ಆದರೆ ಅಪಾಯಕಾರಿ ಆಟ. ಭಾನು ಮುಷ್ತಾಕ್ ಅವರ ಅಷ್ಟು ಕಥೆಗಳ ಮೇಲೆ ಈ ಪದ್ಯದ ಸಾಲನ್ನ ಇಟ್ಟು ಚರ್ಚೆ ಮಾಡಬಹುದು ಅಂತ ಹೇಳ್ತಾ, ಅದೆಷ್ಟು ಕಥೆಗಳಿಗೆ ನಿಂತು ಕೇಂದ್ರ ಕಥನವಾಗಿ ಈ ಮದುವೆ ಅತ್ಯಂತ ಅಪಾಯಕಾರಿ ಆಟ ಅನ್ನುವ ಮಾತು ಯಾವುದೋ ದೇಶದ ಯಾವುದೋ ಮೂಲೆ ಯಾವುದೋ ಬುಡಕಟ್ಟಿನ ಹೆಣ್ಮಗಳು ಹೇಳಿದ ಮಾತು. ಭಾನು ಅವರ ಮೇಡಮ್ ಅವರ ಕಥೆಗಳ ಮೇಲೆ ಇದನ್ನಿಟ್ಟು ಚರ್ಚೆ ಮಾಡಬಹುದು ಅಂತ ಅನ್ಕೊಂಡು ನನ್ನ ಮಾತನ್ನ ನಾನು ಇಲ್ಲಿಗೆ ಮುಗಿಸ್ಬೋದು. ಕಥೆಗಳನ್ನು ಓದಿದ ಮೇಲೆ, ಕತೆ ಓದ್ದವರಿಗೆ ನಾನು ಹೇಳಿದ ಅರ್ಥ ಆಗ್ತದೆ. ಓದಿದ ಮೇಲೆ ನಿಮಗೆ ಮಾತಾಡಬೇಕು ಅಂತ ಅನ್ಸಲ್ಲ. ಆಮೇಲೆ ಕತೆ ಓದಿದ ಮೇಲೆ ಅಯ್ಯೋ ಹಿಂಗೆಲ್ಲ ಇದೆಯಾ ಅಂತ ಅನ್ಸ್ಬಿಡ್ತದೆ. ನಾವು ನೋಡಿದ ಬದುಕಲ್ಲ ಅದು, ನಾವು ನೋಡಿದ ಬದುಕಲ್ಲ. ನಮ್ಮ ಚಿಕ್ಕಮ್ಮ ಒಬ್ಳಿದ್ಲು. ನಮ್ಮ ಚಿಕ್ಕಪ್ಪ ಬಂದು ಹೊಡೆದ ತಕ್ಷಣ ಕೆಡಿಕೊಂಡ್ಬಿಡೋಳು ನೆಲ ಮೇಲೆ. ಕೆಡಿಕೊಂಡು ಎದೆ ಮೇಲೆ ಕೂತ್ಕೊಂಡು ದಮ್ಮ ಮಕ್ಕ ಹೊಡೆದ್ಬೋದು, ಮೂಗು ಬಾಯಲ್ಲಿ ರಕ್ತ ಬರಂಗೆ. ನಾವೆಲ್ಲ ಬಿಡ್ಸಕ್ಕೆ ಹೋದ್ರೆ ಸರ್ಕಾರ ನೀನು ತಳ್ಬಿಡೋಳು. ನಮ್ಮ ಚಿಕ್ಕಮ್ಮ ಸ್ವಲ್ಪ ದಪ್ಪಗಿದ್ಲು. ನಾವು ಅಂಥದ್ದು ನೋಡಿದವು. ಅಂದರೆ ಗಂಡಸರಿಗೆ ಹೆಂಗಸರು ಹೊಡೆಯೋದು ನೋಡಿದವ್ರು ನಾವು. ಹಾಗಾಗಿ ನಮ್ಗೆ ಇದು ತಲುಪಲ್ಲ. ಇದನ್ನ ತಲುಪಬೇಕು ಅಂದರೆ ನಮ್ಮ ಅಕ್ಕಪಕ್ಕ ನೆರೆಹೊರೆಗಳಲ್ಲಿರುವ ಬದುಕನ್ನು ನೋಡ್ಬೇಕು. ಆಗ ನಮ್ಗೆ ಹೆಚ್ಚು ತಲುಪ್ತದೆ. ಅದಕ್ಕೆ ಇದನ್ನು ಒಂದು ಎಕ್ಸ್ಪೆರಿಮೆಂಟಲ್ ಹಾಗೆ ಅಂತ ನೋಡ್ಬೋದು. ಆರ್ದ್ರಗೊಳಿಸುವ ಕಥೆಗಳಿವು. ಈ ಕಥೆಗಳನ್ನು ಓದಿದ ನಾನು ಐ ಫೀಲ್ ಪ್ಯಾಥೋಟಿಕ್. ಆ್ಯಂಡ್ ನನಗೆ ಸಾಹಿತ್ಯ ಓದಿದ್ದಕ್ಕೆ ಸಾರ್ಥಕ ಅಂತ ಅನಿಸಿದೆ. ಬಟ್ ನಮ್ಮ 3 ಜನರಿಗೆ ಪ್ರಶ್ನೆ ಅಪ್ಲೈ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ನನಗೊಂದು, ಅವರಿಗೆ ಬೂಕರ್ ಬಂದಾಗ ಬೆಂಗಳೂರಿನಲ್ಲಿ ನಾವು ನಮ್ಮ ಸಂಘದಿಂದ ಅವರನ್ನ ಗೌರವಿಸಿದ್ದು ಮೊಟ್ಟ ಮೊದಲ ಕಾರ್ಯಕ್ರಮ. ನನಗೊಂದು ಪ್ರಶ್ನೆ ಉಳ್ಕೊಂಡಿದ್ದೇನೆಂದ್ರೆ, ಬೂಕರ್ ಪ್ರಶಸ್ತಿ ಬಂದ ಮೇಲೆ ಭಾನು ಮುಸ್ತಾಕ್ ಅವರಿಗೆ ಮತ್ತು ಅವ್ರಿಗೆ ಬರೆದಂಥ ಕನ್ನಡ ಸಾಹಿತ್ಯಕ್ಕೆ ಜಾಗತಿಕ ಮನ್ನಣೆ ಸಿಕ್ಕಿದ ಮೇಲೂ ಕೂಡ ಅವರು ಯಾವ ಸಮುದಾಯದ, ನೀವು ಹೇಳ್ದಂಗೆ ಯಾವ ನೆಲೆಯಲ್ಲಿ ನಿಂತು ಬರೆದ್ರು ಅನುಭವಜನ್ಯ ಸಾಹಿತ್ಯ ಅಂತ, ಅದಾದರೂ ಕೂಡ ಆ ಮುಸ್ಲಿಂ ಸಮುದಾಯ ಜಾಗತಿಕವಾಗಿ ಅವರು ಮನ್ನಣೆ ಸಿಕ್ಕಂಥ ಸಾಹಿತ್ಯವನ್ನು ಒಪ್ಕೊಳ್ಳೋಕ್ಕೆ ಆಗದಲೇ ಇರೋ ಮನಸ್ಥಿತಿಗೆ ಇನ್ನೂ ಇದೆಯಾ? ಯಾಕೆ ತೆರೆದುಕೊಳ್ಳಿಲ್ಲ? ನೋಡಿ, ಇದುವರೆಗೂ ಕೂಡ ಭಾನು ಮುಸ್ತಾಕ್ ಅವರಿಗೆ ನನಗೆ ಗೊತ್ತಿರೋ ಪ್ರಕಾರ ಯಾವ ಮುಸ್ಲಿಂ ಸಮುದಾಯದ ಸಂಘಟನೆಗಳಾಗಲಿ, ವೈಚಾರಿಕ ಅಕಾಡೆಮಿಕ್ ವಲಯಗಳಾಗಲಿ ಅವರನ್ನು ಗೌರವಿಸಲಿಲ್ಲ. ಅಂದರೆ ಅವರು ಎಕ್ಸ್ಕ್ಲೂಡ್ ಆಗೇ ಇನ್ನೂ ಹೊರಗಿಟ್ಟಿರ್ತಕ್ಕಂಥ ಪರಿಸ್ಥಿತಿ ಈಗಲೂ ಕಾಣ್ತಿದೆ. ಇಡೀ ಜಗತ್ತಿನಲ್ಲಿ BBC ಅವ್ರನ್ನ ಇಂಟರ್ವ್ಯೂಗೆ ಡೇಟ್ ತಗೊಂಡು ಕಾಯ್ದಿದ್ದು ಮೊನ್ನೆ ಮುಗಿಸಿದ್ರು. ಹೀಗಿರಬೇಕಾದ್ರೆ ಇದೊಂದು ವೈರುಧ್ಯ ಅಥವಾ ವಿಪರ್ಯಾಸ ಅಂತ ಅನಿಸುತ್ತಲ್ಲ. ಇದ್ರ ಬಗ್ಗೆ ಯಾಕೆ ಅಕಾಡೆಮಿಕ್ ವಲಯ ಚರ್ಚೆ ಮಾಡಬಾರ್ದು? ಮೂಲಭೂತವಾದವನ್ನು ಒಪ್ಕೊಂಡಿರುವಂತಹ ಎಲ್ಲ ಸಮುದಾಯಗಳ ಪ್ರಶ್ನೆ ಇದು. ಮೇಡಮ್ಮು ಒಂದು ಇಂಟರ್ವ್ಯೂನಲ್ಲಿ ಹೇಳ್ತಾರೆ, ಮಹಮ್ಮದ್ ಪೈಗಂಬರು, ನಿನ್ನ ಸುತ್ತಮುತ್ತ ಇರುವಂತಹ 40 ಮನೆಗಳು ನಿನ್ನ ಜವಾಬ್ದಾರಿ. ಆ ಮನೆಯಲ್ಲಿರುವಂತಹ ಜನ ನರಳಬಾರ್ದು, ಹಸಿವಿನಿಂದ ಒದ್ದಾಡಬಾರ್ದು, ಸಂಕಟವನ್ನು ಪಡಬಾರ್ದು, ಅವರು ಸುಖಿಗಳಾಗಿರಬೇಕು. ಇದನ್ನ ನೀನು ನೋಡ್ಕೋ ಅಂತ ಹೇಳೋದು ಮಹಮ್ಮದ್ ಪೈಗಂಬರ್ ಹೇಳಿದ್ರು ಅಂತ ಹೇಳೋದು. ಇದನ್ನ ಎಷ್ಟು ಜನ ಮೌಲ್ವಿಗಳು ಹೇಳಿದ್ದಾರೆ? ಎಷ್ಟು ಜನ ಇದನ್ನ ಫೋಕಸ್ ಮಾಡಿದ್ದಾರೆ? ಸಾಧ್ಯನೇ ಇಲ್ಲ. ಅವ್ರಿಗೆ ಇದನ್ನ ಹೇಳಕ್ಕೆ ಇದು ಅವ್ರ ಉದ್ದೇಶನೇ ಅಲ್ಲ, ಅವ್ರ ಗುರಿನೂ ಅಲ್ಲ. ಇದನ್ನ ಹೇಳಲಿಕ್ಕೆ ಯಾರು ಬೇಕು? ಇದನ್ನ ಫೋಕಸ್ ಮಾಡಲಿಕ್ಕೆ ಯಾರು ಬರಬೇಕು? ತಾಯಂತ ಹೃದಯಗಳು ಬರಬೇಕು. ತಾಯಿಯಂತೆ ಈ ಜಗತ್ತನ್ನ ಆತುಕೊಳ್ಳುವಂತಹ ಹೃದಯಗಳು ಬರಬೇಕು. ಅದನ್ನ ಹೇಳಲಿಕ್ಕೆ ಭಾನು ಮುಷ್ತಾಕ್ ಅವರೇ ಬರಬೇಕಾಯ್ತು. ಇನ್ನು ಯಾರಿಗೂ ಧೈರ್ಯನೇ ಇಲ್ಲ ಇದನ್ನ ಹೇಳಲಿಕ್ಕೆ. ಸೊ ಈ ಸಮಾಜದಲ್ಲಿ, ಈ ಜಗತ್ತಿನಲ್ಲಿ ಸತ್ಯಗಳನ್ನ ಹೆಚ್ಚು ಹೇಳಿದವರು ಹೆಣ್ಣು ಮಕ್ಕಳು. ಹಾಗಾಗಿ ಹೆಣ್ಮಕ್ಕಳ ಬರಹಗಳು ಬಹಳ ಮುಖ್ಯ. ಆದರೆ ಈ ಪಾಲಿಟಿಕ್ಸ್ ಇದೆಯಲ್ಲ, ಹೆಣ್ಮಕ್ಕಳ ಬರಹಗಳನ್ನ ಸದಾ ಕಾಲಕ್ಕೂ ಪಕ್ಕಕ್ಕೆ ತಳ್ತಾ ನಮ್ಮನ್ನ ಸೆಕೆಂಡ್ ಡಿವಿಷನಲ್ ಆಗಿರುವಂತಹ, ನಾನು ಇದನ್ನ ತುಂಬಾ ಒತ್ತಿ ಹೇಳ್ತಾ ಇದ್ದೀನಿ, ನಮ್ಮನ್ನ 2ನೇ ದರ್ಜೆಯ ಪ್ರಜೆಗಳಾಗಿ ಹೇಗೆ ನೋಡ್ತಾ ಇದ್ದಾರೋ ಹಾಗೆ 2ನೇ ದರ್ಜೆಯ ಬರಹಗಾರರಾಗಿ ಕೂಡ ನೋಡ್ತಾ ಇದ್ದಾರೆ.
ಈ ಕಾರಣಕ್ಕೋಸ್ಕರ ಹೆಣ್ಣು ಮತ್ತೆ ಧರ್ಮದ ವಿಷಯ ಬಂದಾಗಂತೂ ಮೂಲಭೂತವಾದಿಗಳು ಯಾವುದೇ ಕಾರಣಕ್ಕೂ ಹೆಣ್ಣಿನ ಮೇಲುಗೈಯನ್ನು ಒಪ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಇದು ಇತಿಹಾಸ. ಇದು ತಸ್ಲಿಮಾ ನಸ್ರಿನ್ಗೆ ಏನಾಯ್ತು? ಯಾಕೆ ಗಡೀಪಾರಾಗಬೇಕಾಗಿ ಬಂತು? ಅಂದ್ರೆ ಒಂದು ಸತ್ಯದ ಪರವಾಗಿ ನಿಂತ ತಕ್ಷಣ ಅದನ್ನ ಗಂಡು ಜಯಿಸ್ಕೊಂಡಿದ್ದಾನೆ ಮೂಲಭೂತವಾದದಲ್ಲಿ ಅಂತ ಇಲ್ಲ. ಮೂಲಭೂತವಾದನೇ. ಅದರಲ್ಲೂ ಇವ್ರು ಹೆಣ್ಣಾಗಿರೋದ್ರಿಂದ ಒಪ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಇದು ಎಸ್ಪೆಷಲಿ ನಾನು ಹೇಳ್ತಾ ಇರೋದು ಮುಸ್ಲಿಂ ಸಮುದಾಯಕ್ಕೂ ಸಂಬಂಧಪಟ್ಟ ಹಾಗೆ. ಮುಸ್ಲಿಂ ಸಮುದಾಯ ಇದನ್ನ ಓನ್ ಮಾಡಿಕೊಂಡು ತುಂಬಾ ಹೆಮ್ಮೆಯ ರೀತಿ ಸೆಲೆಬ್ರೇಟ್ ಮಾಡಬೇಕಾಗಿತ್ತು, ಆಗಬೇಕಾಗಿತ್ತು. ಆದ್ರೆ ಮೂಲಭೂತವಾದ ಮನಸ್ಥಿತಿ ಅಂದ್ರೆ ಈ ಸಮುದಾಯ ಇನ್ನೂ ಅಪ್ಡೇಟ್ ಅಥವಾ ವೈಚಾರಿಕವಾಗಿ ತೆರೆದುಕೊಳ್ಳೋದ್ರಲ್ಲಿ ಮೌಲ್ಯಗಳ ಅಥವಾ ಸಂಪ್ರದಾಯ ವಸ್ತುಗಳ ಮೂಲಭೂತವಾದಿಗಳ ಹಿಡಿತಕ್ಕಿಂತ ಬಿಡುಗಡೆಗೊಂಡಿಲ್ಲ ಅಲ್ವಾ ಸರ್? ಅಲ್ಲ, ಹೌದು, ಅದನ್ನ ನಾನು ಒಪ್ಕೊಳ್ತೀನಿ. ಆದ್ರೆ ನಾನು ಹೇಳ್ತಾ ಇರೋದು ಏನಂತ ಹೇಳಂದ್ರೆ, ಮೂಲಭೂತವಾದ ಅನ್ನೋದು ಬರೀ ಮುಸ್ಲಿಂ ಸಮುದಾಯಕ್ಕೆ ಮಾತ್ರ ಅಲ್ಲ, ನಮ್ಮಲ್ಲಿನೂ ಅದಿದೆ. ನಾವು ಮಾತಾಡಿದ್ರು ಕೂಡ ನಮ್ಮನ್ನೂ ತುಳಿತಾರೆ, ನಮ್ಮನ್ನು ಹೊಡೆದಾಕ್ತಾರೆ, ನಮ್ಮನ್ನು ಸಮಾಜದಿಂದ ಹೊರಗಡೆ ಇರ್ತಾರೆ, ಕೆಟ್ಟ ಕಿರೀಟಗಳನ್ನ ನಮ್ಮ ತಲೆ ಮೇಲೆ ಹೊರಿಸ್ತಾರೆ. ಮುಸ್ಲಿಂ ಸಮುದಾಯದ ಹೆಣ್ಮಕ್ಳ ಮೇಲೆ ನಡೀತಂತ ದಾರುಣವಾದಂತ ಒಂದು ಕಿರುಕುಳ ಅಥವಾ ಒಂದು ದೌರ್ಜನ್ಯ ಏನಿದೆಯಲ್ಲ ಹಿಂದೆ, ಅದು ಆವಾಗ ನಾವು ಓದಿದ್ದೌದು, ಈಗಲೂ ಆಗಿದೆಯಾ ಅನ್ನೋದು ಸಿರಾಜ್ ಅವರು ಒಂದು ಸ್ವಲ್ಪ ಹೇಳಿದ್ರೆ. ಈಗ ಸುಧಾರಣೆಯ ಧ್ವನಿಯನ್ನ, ಪ್ರತಿಭಟನೆಯ ಧ್ವನಿಯನ್ನ ಸಮಾಜ ಹೇಗೆ ಕೇಳಿಸ್ಕೊಳ್ತದೆ ಅಂತ, ಇದು ಬಹಳ ದೊಡ್ಡ ಪ್ರಶ್ನೆ. ಅದು ಒಂದು ಮುಸ್ಲಿಂ ಸಮುದಾಯಕ್ಕೂ ಈ ಪ್ರಶ್ನೆ ಇದೆ ಮತ್ತು ಯೂನಿವರ್ಸಲ್ ಆಗೂ ಇದೆ. ಮೊಟ್ಟ ಮೊದಲನೇದಾಗಿ ಅಂದ್ರೆ ನನಗೆ ಅನಿಸೋ ಹಾಗೆ ನಿಮ್ಮ ಪ್ರಶ್ನೆಯನ್ನ ಹೀಗೆ ವಿವರಿಸ್ಬೋದು. ಬಾನು ಮುಷ್ತಾಕ್ ಅವರ ಒಟ್ಟು ಕಥೆಗಳು ಹೇಳ್ತಾ ಇರೋದೇ ಇದನ್ನ ಅಂತ ಹೇಳಿ. ಯಾಕೆ ಅಂತ ಹೇಳಿದ್ರೆ, ಅವರು ಹೇಳ್ತಾ ಇರುವಂತ ಒಂದು ಸುಧಾರಣೆಯ ಪ್ರತಿಭಟನೆಯ ಧ್ವನಿಯನ್ನ ಕೇಳಿಸ್ಕೊಳ್ತಾ ಇಲ್ಲ ಅನ್ನೋದೇನೆ ಬಾನು ಮುಷ್ತಾಕ್ ಅವರ ಕಥೆಗಳ ಒಂದು ಮುಖ್ಯವಾದ ಒಂದು ಸ್ಥಾಯಿಯಾದ ಗುಣ. ಬಹುಶಃ ಅದು ಕೇಳಿಸ್ಕೊಂಡಿದ್ರೆ ಬಾನು ಹೀಗೆ ಕಥೆಗಳನ್ನ ಬರಿತಾ ಇದ್ರ ಅನ್ನುವಂಥದ್ದೇ ಪ್ರಶ್ನೆ. ಕೇಳಿಸ್ಕೊಳ್ತಾ ಇಲ್ಲ ಅನ್ನೋದೇ ಸತ್ಯ. ಅದು ಒಂದು ರೀತಿಯಲ್ಲಿ. ಎರಡನೇದಾಗಿ, ನನಗೆ ನೀವು ಹೇಳಿದಂತ ಮಾತನ್ನ ಕೇಳಿದಾಗ ಈ ಪ್ರಶ್ನೆಯನ್ನ ಚಂದ್ರಿಕಾ ಅವರು ಸರಿಯಾಗಿ ಹೇಳಿದ್ದಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಯಾಕೆ ಅಂತಂದ್ರೆ, ನೀವು ಸುಧಾರಣೆಯ ಧ್ವನಿಯನ್ನ ಅಥವಾ ಈ ಪ್ರತಿಭಟನೆಯ ಸೊಲ್ಲನ್ನ ಯಾರು ಎತ್ತಾ ಇದ್ದಾರೆ ಅಂದಾಗ, ಅದು ಹೆಣ್ಣಿನ ಮೂಲಕವಾಗಿ ಬಂದಾಗ ಅದನ್ನ ಸಮಾಜ ಬಹಳ ನಿಕೃಷ್ಟವಾಗಿ ನೋಡುವಂತ ಒಂದು ಅಭ್ಯಾಸನೇ ಅದಕ್ಕೆ ಇದೆ. ಅದು ಒಂದನೇದು. ಎರಡನೇದಾಗಿ, ಒಂದು ಜಾಗತಿಕ ಮಟ್ಟದಲ್ಲಿ ಇದು ರುಷ್ದಿ ಅಂತವರು ಮೊಟ್ಟ ಮೊದಲನೇದಾಗಿ ಅವನ ಒಂದು ಸ್ಯಾಟನಿಕ್ ವರ್ಸಸ್ ಕೃತಿಯ ಬಗ್ಗೆ ಒಂದು ಚರ್ಚೆ ಆದಾಗ, ಅವಾಗ ಬಹುಶಃ ನನಗೆ ನೆನಪಿರುವ ಹಾಗೆ ಎಡ್ವರ್ಡ್ ಸೈದ್ ಒಂದು ಮಾತನ್ನ ಹೇಳಿದ್ದೆ. ಏನು ಅಂತ ಹೇಳಿದ್ರೆ, ಹೇಗೆ ಭಾರತದ ಹಿಂದೂ ಧರ್ಮದಲ್ಲಿ ಒಂದು ರೆನೆಸಾನ್ಸ್ ಅಂತ ಆಗಿದೆ, ಒಂದು ಪರಿವರ್ತನೆ ಆಗಿದೆ, ರೆನೆಸಾನ್ಸ್ನ ಸುಧಾರಣೆ ಆಗಿದೆ, ಅಥವಾ ಕ್ರಿಶ್ಚಿಯಾನಿಟಿಯಲ್ಲಿ ಒಂದು ರೆನೆಸಾನ್ಸ್ ಅನ್ನೋದಾಗಿದೆ. ಅದು ಇಸ್ಲಾಮಿನಲ್ಲಿ ಆಗದೇ ಇರೋದ್ರಿಂದ ಇಂಥ ಒಂದು ಏನು ಅಂದ್ರೆ ಒಂದು ಹೊಸ ದನಿಗಳು ಬಂದಾಗ, ರುಷ್ದಿ ಬರೆದಾಗ ಅವನ ಕಾದಂಬರಿಗೆ ಒಂದು ವಿರೋಧ ಜಾಗತಿಕ ಮಟ್ಟದಲ್ಲಿ ಆಯ್ತಲ್ಲ, ಹಾಗಾಗುತ್ತೆ. ಯಾಕೆಂದ್ರೆ ಒಂದು ಸುಧಾರಣೆಯ ಧ್ವನಿಗೆ ತೆರೆದುಕೊಳ್ಳದೆ ಇರೋದ್ರಿಂದ ಇಸ್ಲಾಂನಲ್ಲಿ ಆ ತರದ ಒಂದು ರೆನೆಸಾನ್ಸ್ ಅನ್ನೋದು ಇನ್ನೂ ಆಗಿಲ್ಲ ಅಂತೇಳಿ, ಇನ್ನು ತೆರೆದುಕೊಂಡಿಲ್ಲ. ಅದು ತೆರೆದುಕೊಂಡಿದ್ರೆ ಬಹುಶಃ ಈ ಎಲ್ಲಾ ಚರ್ಚೆಗಳಿಗೆ ಒಂದು ವೇದಿಕೆ ಸಿಗ್ತಾ ಇತ್ತು, ಅಥವಾ ಒಂದು ಇಂಬು ಸಿಗ್ತಾ ಇತ್ತು ಅಂತೇಳಿ. ಹಾಗೆ ಇಲ್ಲದೆ ಇರೋದ್ರಿಂದನೇ ಇದೆಲ್ಲ ಆಗ್ತಾ ಇರೋದು. ವ್ಯಕ್ತಿಗಳನ್ನು ವ್ಯಕ್ತಿತ್ವ ಮಾಡಬೇಕಾಗಿರೋದು, ಆದ್ರೆ ವ್ಯಕ್ತಿತ್ವಗಳನ್ನು ವ್ಯಕ್ತಿ ಮಾಡಕ್ ಸಾಧ್ಯ ಆಗತ್ತೆ ಈ ಧರ್ಮಗಳಿಂದ. ಮತ್ತೊಂದು ಅಪಾಯ ಏನಿದೆ ಅಂದ್ರೆ, ನೀವು ಮಾತಾಡ್ತಾ ಇರುವಾಗಲೇ ಅನಿಸ್ತಾ ಹೋಗ್ತಾ ಇದ್ದಿದ್ದು, ಈಗ ಬಹಳ ಸಲೀಸಾಗಿ ಮಾತಾಡ್ತಿದ್ದೀವಿ ನಾವು. ಜಗತ್ತು ಮಾತಾಡ್ತಿದೆ, ಭಾರತನೂ ಮಾತಾಡ್ತಾ ಇದೆ. ಮುಸ್ಲಿಮ್ರು ಅಲ್ಲಿರುವ ಅಂಶಗಳನ್ನ ಬದಲಾವಣೆ ಆಗ್ಬೇಕು ಅನ್ನೋದ್ರ ಭಾಗವಾಗಿ ಸಾಹಿತ್ಯ ಮತ್ತು ಬೇರೆ ಬೇರೆ ಮಾರ್ಗಗಳ ಮೂಲಕ ಹೇಳಲೇಬೇಕಾಗಿದೆ. ಹೇಳದೇ ಇರೋಕ್ಕೆ ಸಾಧ್ಯನೇ ಇಲ್ಲ. ಹೇಳದೇ ಇರೋದೇ ಒಂಥರದ ಅನ್ಯಾಯ. ಹಂಗೆ ಹೇಳುವಾಗ್ಲೂ ಕೂಡ ಅದನ್ನ ಬೇರೆ ರೀತಿ ತಿರ್ಚುವಂತ ಅಪಾಯಕಾರಿ ವಾತಾವರಣ ಇದೆ. ನಮ್ಮ ಮುಸ್ಲಿಂ ಅಂದ್ರೆ ಅದೇ ಹಂಗೆ ಇರೋದು. ಅದನ್ನ ಹೇಳಿದ್ದಾರೆ ನೋಡಿ, ತಸ್ಲಿಮಾ ನಸ್ರಿನ್ ಹೇಳಿದ್ದಾರೆ, ಬಾನು ಮುಸ್ತಾಕ್ ಹೇಳಿದ್ದಾರೆ, ಅವ್ರು ಹೇಳಿದ್ದಾರೆ, ಇವ್ರು ಹೇಳಿದ್ದಾರೆ. ಸೊ ಈ ಅಪಾಯವನ್ನು ಬಹಳ
ಸೂಕ್ಷ್ಮತೆಯಿಂದ ನಿಭಾಯಿಸಬೇಕಾದ ಜವಾಬ್ದಾರಿನೂ ನಮ್ಮ ಮೇಲೆ ಇದೆಯೇನೋ ಅಂತ ನನಗೆ ಅನ್ಸುತ್ತೆ. ಮೊನ್ನೆ ನನಗೊಂದು ಪ್ರಶ್ನೆ ಬಂತು, ಈ ಥರ ಅಶ್ಲೀಲವಾಗಿ ಬರೆಯುವುದು ತಪ್ಪಲ್ವಾ ಅಂತ ಹೇಳಂದು. ಅಯ್ಯೋ ಕರ್ಮವೇ, ಅಷ್ಟಾದಶ ವರ್ಣನೆ ಅಂತ ಹೇಳೊಂದು ಪಂಪನಾದಿಯಾಗಿ ಬರೆದಿರೋದು ಏನಪ್ಪ? ಅವರು ಬರೆದ್ರೆ ಅಶ್ಲೀಲ ಅಲ್ಲ, ನಾವು ಬರೆದ್ರೆ ಮಾತ್ರ ಯಾಕೆ ಅಶ್ಲೀಲ? ಹಾ, ಭರತೇಶ ವೈಭವದಲ್ಲಿ ಅವನು ವರ್ಣನೆ ಮಾಡೋದಕ್ಕಿಂತ ಹೆಣ್ಮಕ್ಳನ್ನ ಕರ್ಮವೇ ಅದು ಎಂತೆಂಥ ವರ್ಣನೆಗಳದು. ಏನ್ ಮಾಡಿದ್ರು ಪಾಪ ಅವರು? ನೀವು ಹೇಳ್ತಾ ಇದ್ದೀರಾ ಈ ತರ ನಮ್ಮನ್ನ ಹೀಗೆ ನೀವು ಕಾಯಿನ್ ಮಾಡ್ತಾ ಇದ್ದೀರಾ, ನಮ್ಮನ್ನ ಈ ದೇಹದ ಮೂಲಕ ನೀವು ನೋಡ್ತಾ ಇದ್ದೀರಾ, ಅದು ತಪ್ಪಪ್ಪ, ತಪ್ಪು ಅಂತ ಹೇಳಲಿಕ್ಕೆ ಅಂದ್ಬಿಟ್ಟು ಅವ್ರು ಒತ್ತಿ ಅದನ್ನ ಹೇಳಿದ್ರೆ ಆ ವ್ಯಂಗ್ಯವನ್ನ, ಆ ಸಟೈರನ್ನ ಅರ್ಥ ಮಾಡ್ಕೊಳ್ಳದೆ ಅಯ್ಯೋ ಈ ತರ ಅಶ್ಲೀಲವಾಗಿ ಮಾತಾಡಿದ್ರು, ಅವ್ರ ದೇಹದ ಬಗ್ಗೆ ಅವರೇ ಮಾತಾಡ್ಕೊಂಡ್ರು. ಏನಿದೆಲ್ಲನೂ ಅಟ್ಲೀಸ್ಟ್ ಸಾಹಿತ್ಯ ಗೊತ್ತಿರೋರು ಮಾತಾಡ್ಬೇಕು. ಅದಕ್ಕೆ ಸಾಹಿತ್ಯ ಗೊತ್ತಿರೋರಿಗೆ ಅದರ ಸೂಕ್ಷ್ಮಗಳ ಅರ್ಥ ಆಗುತ್ತೆ. ಖೈರ್ಲಂಜಿ ತಾಯಿ ಮತ್ತು ಮಗಳ ಮೇಲೆ ಅತ್ಯಾಚಾರ ಮಾಡಿ ಅವರ ಇದಕ್ಕೆ ಯೋನಿ ಮೇಲೆ ಹರೆಕೋಲನ್ನು ಫಿಕ್ಸ್ ಮಾಡಿ 15 days ಆದರೂ ಯಾವ ಪತ್ರಕರ್ತರು ಅದಕ್ಕಿಲ್ಲ ಮತ್ತು ವರದಿ ಮಾಡಲಿಲ್ಲ. ಅದ್ರ ಮೇಲೆ ಒಂದು ನಾಟಕ ಬಂದರೆ ಹೇಗಿರ್ಬೋದು ನಾಳೆ, ಇದನ್ನ ಯೋಚನೆ ಮಾಡಿ. ಹಾಗೇನೆ ಮರ್ಯಾದೆ ಹತ್ಯೆ ಅಂತ ಏನೋ ಒಂದು ಭಾಳ ಸಾಫ್ಟ್ ಪದ ಕೊಟ್ಟಿಯಾರಲ್ಲ, ಯಾವುದೋ ಹೆಣ್ಣನ್ನ ಇನ್ಯಾರೋ ಪ್ರೀತಿಸಿ ಮಾಡಿ ಮದುವೆ ಆಗಿ ಆಚೆ ಹೋದ್ರೆ ಅವ್ರನ್ನ ಕರ್ಕೊಂಬಂದು ಕಣ್ ಕೀಳ್ತಾರಲ್ಲ, ಹಾಸನದಲ್ಲಿ ಕಣ್ ಕಿತ್ತರು ದಲಿತ ಹುಡುಗ ಅಂತ ಕಾರಣಕ್ಕಾಗಿ ಅವ್ನ ಮನೆ ಒಳಗೆ ಊರಿಗೆ ಸೇರಿಸ್ಲಿಲ್ಲ ಅಲ್ವಾ. ಕಬಡ್ಡಿಲಿ ಗೆದ್ದು ಬಂದ್ರು ಅಂತ ಅವರು ಟ್ರೋಫಿ ಹೊತ್ಕೊಂಡು ಮೆರವಣಿಗೆ ಮಾಡ್ತಾ ಇದ್ರೆ ಇವನ್ ಇಟ್ಕೊಂಡು ನಾಟಕ ಬರೆದ್ರೆ ಏನಾಗ ಈಗ ಇಸ್ಲಾಂ ಅಥವಾ ಮುಸಲ್ಮಾನ್ ಸಂವೇದನೆ ಅಂತ ಏನ್ ಚರ್ಚೆ ಮಾಡ್ತಿದೀವಿ, ಈ ಚರ್ಚೆಯ ಬಹುಪೂರ್ವದಲ್ಲಿದ್ದ ಸಂವೇದನೆ ಈಗ ಏನಾಗಿದೆ, ಸಾಂಸ್ಕೃತಿಕ ಸಂವೇದನೆ ಆಗೋದು ಬದಲಾವಣೆ ರೂಪಾಂತರಗೊಂಡಿದೆ, ಹಾಗೆ ಹೀಗೆ ಅಂತ ಚರ್ಚೆ ಮಾಡ್ತಾ ಇರ್ತೀವಿ. ಅಕಸ್ಮಾತ್ ಆ ಘಟನೆಯನ್ನ ಹಾಗೇನೆ ಯಥಾವತ್ತಾಗಿ ರಂಗರೂಪಕ್ಕೆ ತಂದ್ರೆ ಹೇಗಿರುತ್ತೆ ಇಮ್ಯಾಜಿನ್ ಮಾಡ್ಕೊಳಕ್ಕಾಗಲ್ಲ ಕಲಾವಿದ್ರೆ. ನೀವು ಖೈರ್ಲಂಜಿನ ಹೆಂಗ್ ತರ್ತೀರಿ ಸ್ಟೇಜಿಗೆ? ಅಶ್ಲೀಲ ಬಂದ್ಬಿಡುತ್ತೆ. ಅದಾನ ಸ್ವಾಮಿ ಏನೇನು ಅನ್ಸಲ್ಲ ಜನಕ್ಕೆ, ಕೂತ್ಕೊಂಡು ಪ್ರವಚನ ಕೊಡ್ತಾ ಇರ್ತಾನೆ, ಆರಾಮಾಗಿ ಕೇಳಿಸ್ಕೊತಿರ್ತಾರೆ. ಒಂದು ಬೀಸಣಿಗೆ ಅಡ್ಡಾಡಿ ಮಾತಾಡ್ತಿರ್ತಾನೆ. 100 ಜನ ಶ್ರವಣ ಬೆಳಗೊಳಗೆ ನಡ್ಕೊಂಡು ಹೋಗ್ತಾ ಇರ್ತಾರೆ, ಏನು ಅನ್ಸಲ್ಲ, ಕೈ ಮುಗಿತೀವಿ ನಾವು. ಇಲ್ಲೆಲ್ಲೋ ಯಾರೋ ನೋಡಿ ಶತಮಾನಗಳಿಂದ ಬೆತ್ತಲೆ ಹೋದ್ರು ಚಂದ್ರಗುತ್ತಿಲೆ, ಯಾರಿಗೂ ಏನು ಅನಿಸ್ಲೇ ಇಲ್ಲ. ಕೃಷ್ಣಪ್ಪನವರಿಗೆ ಅನಿಸೋದಕ್ಕಿಂತ ಮೊದಲು ಯಾರಿಗೂ ಅನಿಸ್ಲೇ ಇಲ್ಲ. ಈ ಶೀಲ ಅಶ್ಲೀಲ ಅಂತ ಪ್ರಶ್ನೆ ಬಂದಾಗ ಎಲ್ಲ ಧರ್ಮದೊಳಗೂ ಅಪರದಿಯ ಒಳಗಡೆ ಆ ಥರದೊಂದು ಅನ್ಯಾಯ, ಅನಾಹುತ ಮತ್ತು ಹೆಣ್ಣನ್ನು ನೋಡುವ ಕ್ರಮವೇ ಬೇರೆ ಥರ ಇದೆ. ಇದಕ್ಕಿಂತ ಮೊದಲೊಂದು ಚರ್ಚೆ ಆಯಿತು, ಏನೋ ನಮ್ಮ ರವಿಯವರ ಪ್ರಶ್ನೆ. ಇನ್ನು BBC ಯಾರು ಅವರನ್ನ ಅಭಿನಂದಿಸಲೇ ಇಲ್ಲ. ಮುಖ್ಯವಾದ ಜಾಗದಲ್ಲಿರೋರು ಇನ್ನೂ ಅಭಿನಂದಿಸಿಲ್ಲ. ಯಾರೋ ಟೀಚರ್ ಬಗ್ಗೆ, ಯಾರೋ ಎಲ್ಲೋ ಮಕ್ಕಳ ಬಗ್ಗೆ ಪತ್ರ ಬರೀತಾರೆ, ಅವರಿಗೆ ಅವ್ರು ಮಾತಾಡ್ತಾರೆ, ಇವ್ರ ಬಗ್ಗೆ ಏನೋ ಒಂದು ಅಭಿನಂದನೆ ಹೇಳಿಲ್ಲ. ಇದ್ರ ಹಿಂದಿ ಮಾಡ್ತಾ ಇರೋ ರಾಜಕಾರಣ ಯಾವುದು? ಇಸ್ಲಾಂ ಅಷ್ಟೇ, ಮುಸ್ಲಿಂ ಹೆಣ್ಮಗಳು ಅಂತ. ಸೇಮ್ ದಲಿತ ಹೆಣ್ಮಕ್ಳಿಗೆ ಇದೇ ಸುದ್ದಿ, ಇದೇ ಸುದ್ರಿ ಬರುತ್ತೆ ನಾಳೆ. ಇದನ್ನೇ ಟಾರ್ಗೆಟ್ ಪಾಲಿಟಿಕ್ಸ್ ಅನ್ನೋದು. ಅಂಬೇಡ್ಕರ್ ಹೇಳೋದು ಮೊದಲು ಬಲಿಪಶು ಯಾರು ಅಂದ್ರೆ ದೇಶದ ದಲಿತರು, ಆಮೇಲೆ ಮುಸಲ್ಮಾನ್, ಆಮೇಲೆ ಶೂದ್ರರು. ಉಳಿದ ಯಾರು ಅಂತ ಪ್ರಶ್ನೆ ಮಾಡಿದ್ರೆ 3% ಜನ ಈ ಮಣ್ಣ ತಿಂತಾರೆ. ಯೋಚನೆ ಮಾಡಿ ಗೊತ್ತಾಗತ್ತೆ ನಿಮ್ಗಿದು. ಹೀಗೆ ಚರಿತ್ರೆಯನ್ನ ಸಬಾಲ್ಟರ್ನ್ ಕಟ್ಕೊಂಡು ಹೋದ್ರೆ ಚರಿತ್ರೆ ಭಾರತ ಚರಿತ್ರೆ ಆಗುತ್ತೆ. ಆದ್ರೆ ಭಾರತ ಚರಿತ್ರೆ ಬೇಕಿಲ್ಲ ಅವರಿಗೆ. ಯಾವ ಚರಿತ್ರೆ ಬೇಕಾಗಿದೆ? ರಾಜ ಚರಿತ್ರೆ ಬೇಕಾಗಿದೆ. 1,000 ಜನ ಹೆಣ್ಮಕ್ಳು ಮದುವೆ ಆಗಿದ್ದ, 16,000 ಜನ ಹೆಣ್ಮಕ್ಳು ಮದುವೆ. ಬಹಳ ವಿಜೃಂಭಣೆಯ ಮಾತುಗಳವು. ಮಾನ ಮರ್ಯಾದೆ ಬೇಡ, ಪ್ರಭು ಚರಿತ್ರೆ ಬೇಕು. ಹಾಗಾಗಿ ಈಗ ಸಿರಾಜ್ ಏನು ಹೇಳಿದ್ರಲ್ಲ, ಈ ತಸ್ಲಿಮಾ ನಸ್ರಿನ್ ಆಗ್ಬೋದು, ಸಟಾನಿಕ್ ವರ್ಸಸ್ ಮೇಲೆ ಬಂದಿರೋದಾಗಿರ್ಬೋದು, ಮೇಡಮ್ ಹೇಳಿದ ಮಾತಾಗ್ಬೋದು, ಈ ಎಲ್ಲ ಚರ್ಚೆಗಳ ಆಳದಲ್ಲಿ ಇರೋದು ಒಂದು ಸಂವೇದನೆ. ಆ ಸಂವೇದನೆ ಇಸ್ಲಾಂ ಸಂವೇದನೆ, ಹಿಂದೂ
ಅಲ್ಲ, ಮನುಷ್ಯ ಆ ಮನುಷ್ಯ ಸಂವೇದನೆಗೆ ತುಡಿತ ಬರಹ ಮತ್ತು ಕಲೆ ಅವೆಲ್ಲ. ಆ ಕಾರಣಕ್ಕಾಗಿ ನಮಗೆ ರಾಜು ಇದಾರ ಇಲ್ಲಿ BL ಈ ರವಿ ಇದ್ದಾರೆ, ಅವ್ರಿಗೆ ಗೊತ್ತಿದೆ ಆ ಘಟನೆ. ಕಟ್ಟೆಪುರಾಣ ನಾಟಕ ಮಾಡ್ತಿರ್ಬೇಕಾದ್ರೆ ಎಲ್ಲರಿಗೂ ಪಾತ್ರ ಹಂಚಿದಾಗ ಅವ್ನು ಸುಮ್ಮನೆ ಕೂತಿದ್ದ ರಾಜು. ನಂಗೊಂದು ಪಾತ್ರ ಕೊಡ್ರು ಅಂದ. ಆಯ್ತು ನಿಂಗೊಂದು ಪಾತ್ರ ಕೊಡ್ತೀನಿ ಅಂದ್ರು. ನಮ್ಮ ಚಂದ್ರಗೌಡ ಸ್ಟೈಲ್ ಗೊತ್ತಲ್ಲ, ಅವನು ನಮ್ಮ ರಾಜು ಕಪ್ಪಗಿದ್ದಾನೆ, ಪಕ್ಕದ ಗೊತ್ತಾಗ್ತಾನೆ. ಹಾಗೆ ನೀವೊಂದು ಪಾತ್ರ ಕೊಡ್ತೀನಿ ಅಂದ್ರು. ಮಾತಿಲ್ಲ ಕಥೆ ಇಲ್ಲ, ಒಂದೇ ಡೈಲಾಗ್, ಒಂದು ಪಾತ್ರ ಕೊಟ್ಟರು. ಏನಂದ್ರೆ ಸಮೀಕ್ಷೆ ಮಾಡ್ತಾ ಬರೋದು ಮೇಷ್ಟ್ರು. ಏನಿದೆ ನಿಂಗೇನಿದೆ ಬ್ಯಾಂಕ್ ನೋಟ್ ಬಂದು ಸಮೀಕ್ಷೆ ಮಾಡ್ತಾ ಇರ್ತಾನೆ. ಒಂದು ಕಡೆ ಮಲಗಿ ಇರ್ತಾನೆ. ಎಲ್ರದ್ದು ಆದ್ಮೇಲೆ ಅವನಿಗೆ ಬಡದ್ದು ಏಪ್ಪ ನಿಂಗೇನೈತೆ ಅಂತ ಅವನೊಂದು ಟವಲ್ನ ಇದು ಬೆಡ್ಶೀಟ್ ಹಾಕ್ಕೊಂಡಿರ್ತಾನೆ. ಹಿಂಗೆ ಎದ್ದಿದ್ಕೊಂತಾನೆ, ಬೆಡ್ಶೀಟ್ ಬಿದ್ದೋಗ್ತದೆ, ನಂಗೇನು ಇಲ್ಲ. ಇಷ್ಟೇ ಒಂದು ಡೈಲಾಗು. ಪಕ್ಕ ಅಮಾಸನೇ ಪಾತ್ರದ ಹೆಸರು. ರವಿ, ನನ್ನ ನೆನಪು ಸರಿ ಇದ್ರೆ ಅಮಾಸ ಒಂದು ಪಾತ್ರದ ಹೆಸರು. ಏನಿಲ್ಲ ಅಂತಾನೆ. ಇವತ್ತು ಅಮಾಸನಿಗೆ ಏನಿಲ್ಲ. ಯಾಕಿಲ್ಲ ಅಂದ್ರೆ ನಿಮಗೆ ಚರಿತ್ರೆ ಮತ್ತೆ ಓಪನ್ ಆಗುತ್ತೆ, ಸತ್ಯ ಗೊತ್ತಾಗ್ತದೆ. ಅದಕ್ಕೆ ಮೇಡಮ್ ಮಮತಾ ಅವ್ರ ಉದಾಹರಣೆ ಕೊಟ್ಟಿದ್ದೆ. ಇನ್ನೊಂದೆಲ್ಲೋ ಒಂದ್ ಕಡೆ ನಾನು ಓದಿದೆ, ತಾಯಿ ತನ್ನ ಸ್ತನಗಳ ಮೂಲಕ ಹಾಲು ಕುಡಿಸ್ತಾಳೆ, ಜೀವ ಉಳಿಸ್ತಾಳೆ. ತನ್ನ ಯೋನಿಯ ಮೂಲಕ ಮಗುವನ್ನ ಹಡಿತಾಳೆ, ಮಗುವನ್ನು ಸಾಕ್ತಾಳೆ. ಅವೆರಡರ ಮೇಲೆ ಅತ್ಯಾಚಾರ ಮಾಡ್ತಾಳೆ. ನಾಚಿಕೆ ಆಗಲ್ಲ ನಿಮ್ಗೆ ಅಂತ ಗಂಡಿ ಕೇಳುವ ಪ್ರಶ್ನೆ. ಅವೆರಡನ್ನೇ ನಿಮಗೆ ಇರೋದೇನು? ಅವೆರಡರ ಮೇಲೆ ಅತ್ಯಾಚಾರಕ್ಕೆ ಇಷ್ಟು ದೊಡ್ಡ ಅತ್ಯಾಚಾರ ಮಾಡ್ತಿರಲ್ಲ ಯಾಕೆ ಅಂತ ಆ ಪೊಯೆಟ್ರಿ ಮೇಲೆ ಬಂದ ಚರ್ಚೆಗಳ ಡಿಸ್ಕಷನ್ ಅಲ್ಲಿ ಬಂದ್ ಮಾಡ್ತದೆ. ನಾವು ಅಂತ ಇಕ್ಕಟ್ಟಲ್ಲಿ ಇದೀವಿ. ಹೇಳದ, ಅನುಭವಿಸೋದ, ಮಾತಾಡೋದ, ಹೇಳದೇ ಇರೋದ ದೊಡ್ಡ ಇಬ್ಬಂದಿತನದಲ್ಲಿ ಇರುವ ಹಂಗೆ ನಮ್ಮನ್ನ ಸ್ಥಿತಿ ಮಾಡಿಟ್ಟಿದೆ. ಆ ಕಾರಣಕ್ಕಾಗಿ ಯಾವುದೋ ಒಂದು ಘಟನೆಯ ಮೂಲಕ ವಿವರಿಸಕ್ಕಾಗಲ್ಲ ಇಂಡಿಯಾವನ್ನು. ಅದಕ್ಕೆ ದೊಡ್ಡ ಚರಿತ್ರೆ ನಾವು ನೋಡ್ಕೋಬೇಕಂತ. ಡಾಕ್ಟರ್ ಕುಂಸಿ ಉಮೇಶ್ ರವರು ನನ್ನ ಅಭಿಪ್ರಾಯದಲ್ಲಿ ಹೇಳೋದಾದ್ರೆ, ಅವರೊಬ್ಬ ಹೋರಾಟಗಾರರ ನೆಲೆಯಿಂದ ಬಂದಂಥವ್ರು, ಹೋರಾಟಗಳಲ್ಲಿ ಭಾಗಿಯಾದಂಥವ್ರು, ಮತ್ತೆ ಸಂಘಟನೆಗಳಲ್ಲಿ ಕೂಡ ಅವರು ಭಾಗಿಯಾದಂಥವ್ರು. ಅವರ ಸಂವೇದನಾಶೀಲತೆಯನ್ನು ನಾವು ಗಮನಿಸಿದರೆ, ಬಾನು ಮುಸ್ತಾಕ್ ರವರ ಏನು ಸಂವೇದನಾಶೀಲತೆ ಇದೆ ಅದನ್ನು ಅವರು ಎತ್ತಿ ಹಿಡಿಯುವಂಥ ಪ್ರಯತ್ನವನ್ನ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಬಹಳ ಅಮೂಲ್ಯವಾಗಿ ಅವರ ಕಥೆಯೊಳಗಿನ ಸಂಬಂಧಗಳನ್ನ ಮತ್ತೆ ಸವಾಲುಗಳನ್ನ ತೆರೆದಿಟ್ಟಿದ್ದಾರೆ. ಬಹುಶಃ ನನಗನ್ಸುತ್ತೆ ಡಾಕ್ಟರ್ ಕುಂಸಿ ಉಮೇಶ್ ಅವರು ಅಲ್ದನೆ ಈ ವೇದಿಕೆಯಲ್ಲಿ ಬೇರೆ ಯಾರೋ ಒಬ್ರು ಇದ್ದಿದ್ರೆ, ಸಂವೇದನಾಶೀಲರು ಇಲ್ಲದೆ ಆಗಿದ್ರೆ ಖಂಡಿತ ಈ ರೀತಿಯಾಗಿ ಕಥೆಯ ಸ್ವಾರಸ್ಯವನ್ನು ಕಟ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಎಸ್, ಖಂಡಿತ. ಹಾಗಾಗಿ ನಾವು ಅನೇಕ ಕಾರ್ಯಕ್ರಮಗಳನ್ನು ನಮ್ಮ ಪ್ರಜ್ಞಾ ಬುಕ್ ಗ್ಯಾಲರಿಯಿಂದ ಕೃಷ್ಣಮೂರ್ತಿ ಅವರು ವಾಟ್ಸಪ್ ಮಾಡ್ತಿದ್ರು. ಆದ್ರೆ ಬರ್ಲಿಕ್ಕೆ ಆಗೇ ಇರಲ್ಲ ನನಗೆ. ಖಂಡಿತ ತುಂಬಾ ಆಸಕ್ತಿ ನನಗೆ ಇಂಥ ವಿಚಾರಗಳ ಬಗ್ಗೆ, ತುಂಬಾ ಆಸಕ್ತಿ. ಆದ್ರೆ ಇವತ್ತು ಬರಲೇಬೇಕು ಅಂತೇಳಿ ಈ ಕಾರ್ಯಕ್ರಮಕ್ಕೆ ಬಂದೆ ನಾವು. ಯಾಕೆ ಅಂತಂದ್ರೆ ನಮ್ಮೊಳಗೆ ಒಂದು ಸಂವೇದನಾಶೀಲತೆ ಇದೆ. ಈ ತರದ ವಿಚಾರಗಳನ್ನು ತಿಳ್ಕೊಳ್ಬೇಕು ನಾವು, ಅದ್ರ ಮೂಲಕ ನಾವು ಜ್ಞಾನವನ್ನು ವಿಸ್ತಾರ ಮಾಡ್ಕೋಬೇಕು ಅಂತಕ್ಕಂಥ ಒಂದು ಪ್ರಜ್ಞೆ ನಮಗಿರೋದ್ರಿಂದ ಇವತ್ತು ಖಂಡಿತ ನಾನು ಬಂದೆ. ಹಾಗಾಗಿ ಈ ಪ್ರಜ್ಞೆ ಅನ್ನುವಂಥದ್ದು ನಮಗೆ ಎಲ್ಲರಲ್ಲೂ ಬರಬೇಕು. ಮಾನವ ಕುಲ ಇವತ್ತು ಆ ಪ್ರಜ್ಞೆಯನ್ನ ಇಟ್ಕೊಂಡ್ರು ಮಾತ್ರ ವಿಕಾಸ ಆಗ್ಲಿಕ್ಕೆ ಸಾಧ್ಯ. ಇಲ್ಲ ಅಂತಂದ್ರೆ ನಾವು ಕುವೆಂಪು ಸಾಹಿತ್ಯವನ್ನು ಅಥವಾ ಸ್ವಾಮಿ ವಿವೇಕಾನಂದರ ಆಶಯಗಳನ್ನು ನಾವು ಬರೀ ವೇದಿಕೆಗಳಲ್ಲಿ ನಾವು ಮಾತನಾಡಿದ್ರೆ ಸಾಲದು, ಅದನ್ನ ಮೈಗೂಡಿಸ್ಕೊಂಡ್ರೆ ಮಾತ್ರ ಸಾಧ್ಯ ಆಗುತ್ತೆ. ಹಾಗಾಗಿ ಒಟ್ಟಾರೆ ಬಾನು ಮುಸ್ತಾಕ್ ರವರು ಕೇವಲ ಒಂದು ಸಮುದಾಯದ ಒಂದು ಸಂಪ್ರದಾಯಗಳನ್ನ ತೆರೆದಿಟ್ಟಲ್ಲ, ಇಲ್ಲಿ ಎಲ್ಲ ಸಮುದಾಯದ ಎಲ್ಲ ಧರ್ಮಗಳ ಏನು ಅಲ್ಲಿರ್ತಕ್ಕಂಥ ಸಂಪ್ರದಾಯಗಳಿದೆ, ಆ ಸಂಪ್ರದಾಯಗಳನ್ನ ಜೊತೆಗೆ ದಬ್ಬಾಳಿಕೆಯನ್ನ ತೆರೆದಿರ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ನಾವೆಲ್ಲರೂ ಕೂಡ ಆ ನೆಲೆಗಟ್ಟಿನಲ್ಲಿ ನೋಡೋದು ಬಹಳ ಉಚಿತ ಅಂತೇಳಿ ನಾನು ಭಾವಿಸ್ತೇನೆ. ಡಾಕ್ಟರ್ ಕುಂಸಿ ಉಮೇಶ್ ಅವರು ಕಟ್ಟಿಕೊಟ್ಟಂತ ಏನು ನಮಗೆ ಕಥೆಗಳ ಒಂದು ಜಾಲ ಇದೆ, ಅದು ಅತ್ಯಂತ ಲೀಲಾಜಾಲವಾಗಿತ್ತು ಮತ್ತೆ ತುಂಬಾ ಅರ್ಥಗರ್ಭಿತವಾಗಿತ್ತು ಅಂತೇಳಿ ನಾನು ಹೇಳಿಕೆ ಬಯಸ್ತೇನೆ.